ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ. ಧೂಮಪಾನ ಮದ್ಯಪಾನದಿಂದ ಸಾವು ಉಂಟಾಗುತ್ತದೆ. ಸಿಗರೆಟ್ ಸ್ಮೋಕಿಂಗ್ ಅಂಡ್ ಆಲ್ಕೋಹಾಲ್ ಕನ್ಸಂಪ್ಷನ್ ಆರ್ ಇಂಜೂರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. ಅರೆ ಮುಂದೆ ನಾನು ಒಂಟಿ ಆಗೋದೆ. ಜಾಗ ಬಿಡು, ಬೇಗ ಮುಂದೆ. ಒಬ್ಬ ಹೇಗೆ ಬದುಕಲಿ? ಮುಂದೆ ಹೇಗೆ? ದೇವ್ರನಿ ಅನ್ಯಾಯ ಮಾಡಿಬಿಟ್ಟೆ. ಯಾಕೆ ನಾನು ಒಬ್ಬನೇ ಬಿಟ್ಟೋದೆ? ಈ ಟ್ರಕ್ ಡ್ರೈವರ್ ಗಾಡಿ ಎಷ್ಟು ಕೆಟ್ಟದಾಗಿ ಓಡಿಸ್ತಿದ್ದಾನೆ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದ? ಡಾಕ್ಟರ್ ನಿಂದ ಮಾಡಲಾಗದ ಕೆಲಸನ ನಮ್ಮೂರಿನ ರೋಡ್ ಮಾಡಿಬಿಟ್ಟು. ನನ್ನ ಈ ಮಾತನ್ನ ನೀವು ನಂಬೋದಿಲ್ಲ ಅಲ್ವಾ? ನಿಮ್ಗನಿಸ್ಬೋದು ಫಿಲ್ಮ್ ಮಾಡೋಕೆ ಇದನ್ನೆಲ್ಲ ನಾನು ಕಥೆಯಾಗಿ ಬರ್ದಿದ್ದೀನಿ ಅಂತ. ಆದ್ರೆ ನಿಮ್ಗೊಂದು ವಿಷಯ ಹೇಳ್ತೀನಿ, ಇದೆಲ್ಲ ನಿಜವಾಗ್ಲೂ ನಡೆದ ವಿಷಯನೇ. ನೀವು ನನ್ನನ್ನು ನಂಬಲೇಬೇಕು. ನಂಬಲಿಲ್ಲ ಅಂದ್ರೆ ನೀವೇ ನೋಡಿ. ನನ್ ಪ್ರಾಣ ತೆಗೆದ್ಬಿಡ್ತೀಯ ಅಷ್ಟೇ ನೀನು. ಸ್ವಾಮಿ, ಅಲ್ಲಿ ನೋಡಿ, ಆ ವ್ಯಕ್ತಿ ಸಾಯೋಕೆ ಬಂದಿದ್ದಾನೆ. ನೋಡಿದ್ರೆ ಅನ್ಸುತ್ತೆ ಇವನು ಪ್ರೀತಿಯಲ್ಲಿ ಮೋಸ ಹೋಗಿದ್ದಾನೆ ಅಂತ. ಅವನು ನಮ್ಮ ಏರಿಯಾದವ ಅನ್ನಿಸ್ತಿಲ್ವಲ್ಲ, ಮತ್ತು ಅವನು ಯಾಕೆ ಈ ಏರಿಯಾಗೆ ಬಂದಿರಬಹುದು ಅಂತ. ಬನ್ನಿ ನೋಡೋಣ. ನಮ್ಮ ಈ ಪೂರ್ತಿ ಏರಿಯಾದಲ್ಲಿ ಯಾರು ಸಾಯಬಾರ್ದು. ಸಾಯಲೇಬೇಕು ಅಂದ್ರೆ ಬೇರೆ ಏರಿಯಾಗೆ ಹೋಗಿ ಸಾಯ್ಬೇಕು. ಸ್ವಾಮಿ, ನಾವು ಟ್ರ್ಯಾಕ್ ಮೇಲೆ ನಿಂತ್ಕೊಳ್ಳೋಣ. ಆಗ ಇವನು ಟ್ರ್ಯಾಕ್ ಬಿಟ್ಟು ಹೋಗ್ತಾನೆ. ಸರಿಯಾಗಿ ಹೇಳ್ದೆ ನೀನು. ಏನ್ ಬೇಕು ನಿಮ್ಗೆ? ಬಿಡ್ಬೇಡಿ, ಬಿಡ್ಬೇಡಿ ಅವನನ್ನ. ಸರಿಯಾಗಿಟ್ಬಿಡಿ, ಸರಿಯಾಗಿಟ್ಬಿಡಿ. ಏನ್ ಮಾಡ್ತಿದ್ರಿ? ಓಡ್ತಾನೆ ಇಲ್ಲಿದ್ರೆ ಹಿಡ್ಕೊಳ್ಳಿ, ಹಿಡ್ಕೊಳ್ಳಿ. ಹಾಗೆ ಟ್ರೈನ್ ಬರ್ತಿದೆ. ಬಿಡ್ರು ನನ್ನ, ಟ್ರೈನ್ ಬರ್ತಿದೆ. ಹೋಗ್ಬೇಡ. ಎಲ್ಲಿ ಹೋಗ್ತಿದ್ಯಾ? ಬಿಡ್ರು ನನ್ನ. ಹಿಡ್ಕೊಳ್ಳಿ, ಹಿಡ್ಕೊಳ್ಳಿ. ಸರಿಯಾಗಿ ಬಿಡ್ರು, ಬಿಡ್ರು ನನ್ನ. ಮತ್ತೆ ಓಡಿ ಅವನು. ಹಿಡ್ಕೊಳ್ಳಿ. ಹಾಗೇನೆ ಬಿಡ್ಬೇಡಿ ಅವನನ್ನ. ಎಲ್ಲಿ ಹೋಗಿದ್ಯಾ? ನಿಂತ್ಕೋ. ಹಿಡ್ಕೊಳ್ಳಿ, ಹಿಡ್ಕೊಳ್ಳಿ. ಯಾಕೆ ನನ್ನ ತಡಿತಾ ಇದ್ದೀರಾ? ಯಾಕೋ ಸಾಯಕ್ಕೆ ಹೋಗ್ತಿದ್ಯಾ? ಒಂದು ಬಿಟ್ಟ ಅಂದ್ರೆ ಹೋಗ್ಲಿ ಬಿಡು ಅವನು. ನೀವು ಸುಮ್ನಿರಿ ಸ್ವಾಮಿ. ಒಂದು ಬಿಟ್ಟ ಅಂದ್ರೆ ಇವನು ಸಾಯಕ್ಕೆಲ್ಲ ಮರ್ತೋಗ್ತಾನೆ. ಅಲ್ಲಿ ಕೆಟ್ಟಿದೆ ನಿನ್ಗೆ. ನಾನ್ ಯಾಕೆ ಸಾಯಕ್ ಬರ್ಲಿ? ಮತ್ತೆ ಟ್ರ್ಯಾಕ್ ಮೇಲೆ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೆ? ಎಲ್ಲಕ್ಕಿಂತ ಮುಖ್ಯವಾಗಿ ನಾನಿಲ್ಲಿ ಸಾಯ್ಲಿಕ್ ಬರ್ಲಿಲ್ಲ. ನನ್ನ ಇಂಟರ್ವ್ಯೂ ಇತ್ತು. ಮತ್ತೆ ನನ್ನೆಲ್ಲ ಸರ್ಟಿಫಿಕೇಟ್ಸ್ ಅಲ್ಲಿ ಆ ಬ್ಯಾಗ್ ನಲ್ಲಿದೆ. ಆದ್ರೆ ನಿನ್ನ ಬ್ಯಾಗ್ ಅಲ್ಲಿ ಯಾಕೆ ನೇತಾಡ್ತಿದೆ?
ತುಂಬಾ ಚೆನ್ನಾಗಿದೆ. ಇದೇ ಸಮಸ್ಯೆ. ಸತ್ಯ ಹೇಳಿದ್ರೆ ಯಾರೂ ನಂಬೋದಿಲ್ಲ, ಆದ್ರೆ ಒಬ್ರು ನನ್ ಮಾತನ್ನ ಖಂಡಿತ ನಂಬ್ತಾರೆ. ಅವರೇ ನನ್ ತಂದೆ. ಏನು ಏನ್ ಸರ್? ಗಾಡಿಲಿ ಏನಿದೆ? ಲದ್ದಿದೆ ಸರ್. ಬಿಲ್ ತೋರ್ಸು. ಇಲ್ಲ ಸರ್, ಬಿಲ್ ಇಲ್ಲ ಸರ್. ಬಿಲ್ ಯಾಕಿಲ್ಲ? ಮತ್ತೆ ಕಳ್ತನ ಮಾಡಿದ್ಯಾ? ಏನ್ ಸರ್, ಲದ್ದಿ ಯಾರಾದ್ರೂ ಕದೀತಾರ ಸರ್? ಏನದು? ಯಾವ್ದು? ಏನ್ ಬರ್ದಿದೆ ಅಲ್ಲಿ? ಅಲ್ಲಿ ಬರ್ದದ್ದು ನಿಲ್ಲಿ ಮತ್ತೆ ಹೋಗಿ. ಹಾ, ನೀನ್ ಎಲ್ಲೂ ಹೋಗಲ್ಲ. ಇದು ಏನು? ಈ ಪೇಪರ್ಸ್ ನನ್ನ ಹತ್ರ ಇದೆ. ನಮಗ್ ಬೇಕಾಗಿರೋದು ಯಾವ್ದು ಇಲ್ಲ, ಎಲ್ಲ ವೇಸ್ಟು. ನೀವು ಗಾಡಿನ ರೋಡ್ಗೆ ತರ್ತೀರಾ, ಪೇಪರ್ಸ್ ಯಾಕೆ ಇಟ್ಕೊಳ್ಳಲ್ಲ? ಇದ್ರ ಮೇಲೆ ಆಕ್ಷನ್ ತಗೋಬೇಕು. ಒಬ್ಬ ವ್ಯಕ್ತಿ ಖಂಡಿತ ನನ್ ಮಾತನ್ನ ನಂಬ್ತಾರೆ. ನೀನ್ ನನ್ ಕಣ್ ಮುಂದೆ ಬರ್ಬೇಡ. ಓ ಹಲೋ, ನೀನ್ ಎಲ್ಲಿಗೆ ಹೋಗ್ತಾ ಇದೀಯಾ? ನೀವು ಹೋಗು ಅಂದ್ರಲ್ಲ ಸರ್. ನಾನು ನಿನ್ಗೆಲ್ಲ ಹೇಳಿದ್ದು. ಕೊಡಿಲ್ಲಿ, ಗೇಟ್ ಕೀಪರ್ಗೆ ಹೇಳಿದ್ರೆ ಬ್ಯಾಗ್ ತೆಗೆದು ಕೊಡ್ತಾ ಇದ್ದ. ಯಾವ ಬ್ಯಾಗ್ ಸರ್? ನನ್ ಕೈ ಮುಗಿದವನ್ ಕೇಳ್ದೆ, ನನ್ನ ಇಂಟರ್ವ್ಯೂ ಇದೆ, ನನ್ನ ಎಲ್ಲಾ ಸರ್ಟಿಫಿಕೇಟ್ಸ್ ಆ ಬ್ಯಾಗ್ ಅಲ್ಲಿ ಇದೆ ಅಂತ. ಬಾಯ್ ತಪ್ಪವರ ತಾಯಿ ವಿಷಯ ಮಾತಾಡ್ಬಿಟ್ಟೆ. ಅದಕ್ಕೆ ಅವನು ನನ್ನ ಬ್ಯಾಗ್ ತೆಗೆದು ಕೊಡ್ಲಿಲ್ಲ. ಅವನನ್ನ ನಾನ್ ತುಂಬಾ ರಿಕ್ವೆಸ್ಟ್ ಮಾಡಿದೆ, ಆದ್ರೆ ಅವ್ನು ಕೇಳಲೇ ಇಲ್ಲ. ಎಷ್ಟು ಜನ ಹತ್ರ ಮಾತಾಡಿ ಈ ಕೆಲಸ ಕೊಡ್ಸಕ್ಕೆ ನಿನ್ಗೆ ರೆಕಮೆಂಡ್ ಮಾಡಿಸಿದ್ದೆ. ಈಗ ನೋಡಿದ್ರೆ ನೀನ್ ಬ್ಯಾಗ್ ಕತೆ ಹೇಳ್ತಾ ಇದೀಯ. ಒಳ್ಳೇದೇತು ಡ್ಯಾಡಿ, ಆ ಕೆಲಸ ಸಿಕ್ಲಿಲ್ಲ. ಸಂಬಳ ಎಷ್ಟು ಗೊತ್ತಾ? ಕೇವಲ 12,000. ನಿಮ್ಗೊಂದು ವಿಷಯ ಗೊತ್ತಾ? ಹೋಗಿ ಬರ್ಲಿಕ್ಕೆ ದಿನಕ್ಕೆ 200 ರೂಪಾಯಿ ಪೆಟ್ರೋಲ್ ಬೇಕಾಗ್ತಿತ್ತು. ಅಂದ್ರೆ 6,000 ರೂಪಾಯಿ ತಿಂಗಳಿಗೆ. ಆಮೇಲೆ ದಿನಕ್ಕೆ 2 ಊಟ ಹೋಟೆಲ್ ಅಲ್ಲಿ. ಸಣ್ಣ ಪುಟ್ಟ ಹೋಟೆಲ್ ಅಂದ್ರು ದಿನಕ್ಕೆ 200 ರೂಪಾಯಿ ಬೇಕೇ ಬೇಕು. ಆಮೇಲೆ ಬಟ್ಟೆ, ಶೂಸು, ಅದು ಇದು ಕ್ರೀಮ್ ಅಂತ ಖರ್ಚು ಇದೇ ಇದೆ. ಆಮೇಲೆ ಯಾರಾದ್ರೂ ಫ್ರೆಂಡ್ ಸಿಕ್ಕರೆ ಆ ಖರ್ಚು ಇದ್ದೇ ಇದೆ. ಅಂದ್ರೆ ತಿಂಗಳಿಗೆ 25,000 ಖರ್ಚು. ಬಾಕಿ 13,000 ನೀವು ಅಂದ್ರೆ ನನ್ ಡ್ಯಾಡಿ ಕೊಡ್ಬೇಕಾಗುತ್ತೆ. ಹೌದು ಸರ್, ನಿಮ್ ಮಗ ಸರಿಯಾಗಿ ಹೇಳ್ತಿದ್ದಾನೆ. ನಿನ್ಗೆ ಅರ್ಥ ಆಯ್ತಾ? ಹಾಗಾದ್ರೂ ಒಂದ್ ಕೆಲಸ ಮಾಡು, 1,500 ರೂಪಾಯಿ ಫೈನ್ ಕಟ್ಟು. ಅಣ್ಣ, ನಿನ್ ತಂದೆಯವರು ಸರಿಯಾಗಿ ಹೇಳ್ತಿದ್ದಾರೆ. ನನ್ ಮೊದಲನೇ ಸಂಬಳ ಎಷ್ಟಿತ್ತು ಅಂತ ಗೊತ್ತಾ? 50,000. ಏನಂದೆ? ನನ್ ಸ್ಕೋರ್ 50,000 ಆಯ್ತು ಡ್ಯಾಡಿ. ನಾನ್ ಮುಖ್ಯವಾದ ವಿಷಯ ಮಾತಾಡ್ತಾ ಇದ್ದೀನಿ, ನೀನ್ ಗೇಮ್ ಆಡ್ತಾ ಇದೀಯ. ಯಾವಾಗ್ಲೂ ಮೊಬೈಲ್ಗೆ ಅಂಟ್ಕೊಂಡಿರ್ತೀಯ. ಎಷ್ಟು ವಯಸ್ಸಾಯ್ತು, ಜವಾಬ್ದಾರಿ ಅನ್ನೋದು ಒಂದ್ ಚೂರು ಇಲ್ಲ. ನಾನ್ ರಿಟೈರ್ ಆಗ್ತೀನಲ್ಲ, ಆಗ ನಿನ್ಗೆ ಅರ್ಥ ಆಗುತ್ತೆ. ಆಗೇನ್ ಮಾಡ್ತೀಯ ನೋಡ. ನನ್ ಸ್ಟ್ಯಾಂಡರ್ಡ್ ಕೆಲಸ ಸಿಕ್ಕಾಗ ನೋಡ್ಕೊಳ್ಳೋಣ. ಈಗ ಯಾಕೆ ಯೋಚನೆ? ನೇವಿಗೆ ಯಾಕೆ ಸೇರ್ಕೋಬಾರ್ದು ನೀನು? 1 ನಿಮಿಷ ಶವರ್ಗಳಿಗೆ ನಿಲ್ಲೋಕಾಗಲ್ಲ, ಇನ್ನು ವರ್ಷಾನುಗಟ್ಲೆ ಸಮುದ್ರದಲ್ಲಿ ಹೇಗಿರೋದು? ಹಾಗಾದ್ರೆ ದುಬೈಗೆ ಹೋಗು, ಏನಾದ್ರೂ ಮಾಡು. ಏನ್ ಹೇಳ್ತಿದ್ದೀರಾ ನೀವು? ಅಲ್ಲಿ ಆ ಬಿಸಿಲಲ್ಲಿ ನಾನ್ ಹ್ಯಾಕ್ ಕೆಲಸ ಮಾಡೋದು? ನಾನ್ ದುಬೈಗೆ ಹೋಗೋಲ್ಲ. ಹಾ, ಬ್ಯಾಂಕಾಗೂ ಹೋಗೋದಾದ್ರೆ ಹೇಳಿ. ಟೀ ಇಲ್ಲಿವರೆಗೆ ತರ್ಬೋದಿತ್ತಲ್ಲ. ಕುಡಿಯೋದಾದ್ರೆ ಕುಡಿ, ಇಲ್ಲಾಂದ್ರೆ ಬಿಡು. ಅಷ್ಟೊಂದ್ ಕಷ್ಟಪಟ್ಟು ಏನ್ ಕೆಲಸ ಮಾಡ್ತಾ ಇದೀಯಾ ನನ್ಗೆ ತೋರ್ಸು. ಬುದ್ಧಿ ಇದ್ರೆ ಕಷ್ಟಪಡದೇನೆ ಕೆಲಸ ಮಾಡ್ಬೋದು. ನಾನ್ ಬಿಸ್ನೆಸ್ ಮಾಡ್ತೀನಿ, ಡಿಸೈಡ್ ಮಾಡಿ ಆಯ್ತು. ನೀನ್ ಮತ್ತೆ ಬಿಸ್ನೆಸ್ ಮಾಡ್ತೀಯ ಅಂದ್ರೆ ನಾನ್ ಸುಮ್ನಿರಲ್ಲ. ಮರೀನ್ ಡ್ರೈವ್ ಪ್ರಾಜೆಕ್ಟ್ಗೆ ನನ್ನ PF ಇಂದ ನಿನ್ಗೆ 1 ಲಕ್ಷ ಲೋನ್ ಕೊಟ್ಟಿದೆ. ಆ ದುಡ್ಡು ಏನಾಯ್ತು? ಡ್ಯಾಡಿ, ಕೇವಲ 1 ಲಕ್ಷ ಹಾಳಾಯ್ತು. ಏನಂದೆ? ಆ ಟೆಂಡರ್ ನನ್ಗೆ ಸಿಕ್ಕಿದ್ರೆ 1 ಕೋಟಿ ಸಿಕ್ತಿತ್ತು ನಿಮ್ಗೆ. ಅದೇ ಸಿಗ್ಬಿಡುತ್ತೆ. ಹಣೆ ಬರೋ ಸರಿ ಇರ್ಬೇಕಷ್ಟೇ. ನನ್ಗೊಂದು ಒಳ್ಳೆ ಆಫೀಸ್ ಬೇಕು, ಫುಲ್ AC, 3ರಿಂದ 4 ಕಂಪ್ಯೂಟರ್ ಇರ್ಬೇಕು, ಒಳ್ಳೆ ಕ್ವಾಲಿಟಿಯ ಫರ್ನಿಚರ್ ಇರ್ಬೇಕು, ಹಾಗೆ ಸ್ಟಾಫ್ ಕೂಡ. ಇದೆಲ್ಲ ಇದ್ರೆ ಆಫೀಸ್ಗೊಂದು ಒಳ್ಳೆ ರಿಚ್ ಲುಕ್ ಬರುತ್ತೆ. ಹೀಗೆ ಬಿಸ್ನೆಸ್ ಇದ್ರೆ ಎಲ್ರು ಪೇಪರ್ ನೋಡಿಯೇ ಸಹಿ ಮಾಡ್ತಾರೆ. ಆಮೇಲೆ ನನ್ ಸಂಪಾದನೆ ನೋಡಿ.
ಈಗ ಯಾವ ಬಿಸ್ನೆಸ್ ಕನಸು ಕಾಣ್ತಾ ಇದೀಯಾ? ಅದ್ ನೀವೇ ಹೇಳ್ಬೇಕಲ್ಲ ಡ್ಯಾಡಿ. ರಿಟೈರ್ಡ್ ಆಗೋಕೆ ಮುಂಚೆ ಪ್ಲೀಸ್ ನನ್ನ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡಿ. ಈ ಫೋನ್ ಕೊಡು ನನ್ಗೆ. ಹಾಳಾಗೋಗಿ. ಏನ್ ಮಾಡ್ತಾ ಇದೀರಿ ನೀವು ಡ್ಯಾಡಿ? ಯು ಇಡಿಯಟ್! ಎಷ್ಟು ವರ್ಷದಿಂದ ನನ್ ಪ್ರಾಣ ತಿಂತಾ ಇದೀಯಾ? ಸಾಕಾಗಿಲ್ವಾ ನಿನ್ಗೆ? ನಿನ್ನಂತ ಇಡಿಯಟ್ ಈ ಭೂಮಿ ಮೇಲೆ ಬದುಕಿರೋದೇ ವೇಸ್ಟ್. ಎಲ್ಲಾದ್ರೂ ಹೋಗಿ ಸಾಯಿ. ಯಾಕೆ ನಿಂತಿದ್ಯಾ? ಹೋಗು ಹೋಗು ಹೋಗು, ನನ್ ಮನೆಯಿಂದ ಆಚೆ ಹೋಗು. ಹೋಗು ಇಲ್ಲಿಂದ. ನನ್ ಕಣ್ ಮುಂದೆ 1 ನಿಮಿಷ ನಿಂತ್ಕೋಬೇಡ. ಹೋಗು ಆಚೆ, ಹಾಳಾಗೋಗು. ಡ್ಯಾಡಿ 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 1 ನಿಮಿಷ. ಡ್ಯಾಡಿ ಡ್ಯಾಡಿ ಬಾಗಿಲ್ ತೆಗೀರಿ. ನನ್ ಡ್ಯಾಡಿ ಯಾವತ್ತೂ ನನ್ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿರ್ಲಿಲ್ಲ, ಇಷ್ಟು ಇನ್ಸಲ್ಟು ಮಾಡಿರ್ಲಿಲ್ಲ. ತಗೋ ಇದು, ಹೊರಟೋಗು ಇಲ್ಲಿಂದ. ಮತ್ತೆ ಯಾವತ್ತೂ ನಿನ್ ಮುಖ ತೋರಿಸ್ಬೇಡ ಇಲ್ಲಿ. ಹೋಗು. ಆದ್ರೆ ಡ್ಯಾಡಿ, ನನ್ನನ್ನ ನೀವು ಯೂಸ್ಲೆಸ್ ಫೆಲೋ ಅಂದ್ರಿ, ಎಲ್ಲಾದ್ರೂ ಹೋಗಿ ಸಾಯಿ ಅಂದ್ರಿ. ಈಗ ನೋಡಿ ನಾನೇನ್ ಮಾಡ್ತೀನಿ. ಹಲೋ, ರಿಸೆಪ್ಷನ್. ಎದುರುಗಡೆ ಹಾಸ್ಪಿಟಲ್ಗೆ ಕನೆಕ್ಟ್ ಮಾಡ್ತೀರಾ? ಹಲೋ, ಇದು ಹಾಸ್ಪಿಟಲಾ? ನಿಮ್ ಹಾಸ್ಪಿಟಲಲ್ಲಿ ಕ್ಯಾಶುಯಾಲಿಟಿ ಇದೆ ಅಲ್ವಾ? ಆಂಬ್ಯುಲೆನ್ಸ್ ಇದೆಯಾ? ಡ್ರೈವರ್ ಇದಾನಾ? ಜಾಸ್ತಿ ಹಾಕ್ಬಿಟ್ಟೆ, ಇಷ್ಟು ಬೇಕಾಗಿಲ್ಲ. ಸರ್, ನಿಮಗೇನು ಬೇಕಾದ್ರೆ ನನಗೆ ಹೇಳಿ. ಬೇಡ, ಸರಿ ಹೋಗು. ಅದ್ರ ಜೊತೆಗೆ ತಿನ್ಲಿಕ್ಕೆ ಏನಾದ್ರು ಏನ್ ಬೇಡ ಅಂತ ಹೇಳಿದ್ನಲ್ಲ. ಹೋಗು. ಸರಿ 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 ಸರಿ. ಈ ಮನುಷ್ಯ ತುಂಬಾ ಕಂಜೂಸಿದ್ದಾನೆ. ನಿಲ್ಲು, 1 ನಿಮಿಷ ಇಲ್ಲಿ ಬಾ. ಏನು ಹೇಳಿ ಸರ್? ಕೆಳಗೆ ಪಬ್ಲಿಕ್ ಇದಾರಲ್ಲ. ಏನಾಯ್ತು ಸರ್? ಅಂದ್ರೆ ತಕ್ಷಣ ಯಾರನ್ನಾದ್ರೂ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಂದ್ರೆ? ಯಾರನ್ನ ಕರ್ಕೊಂಡು ಹೋಗ್ಬೇಕು ಸರ್? ಏನಿಲ್ಲ, ಹೀಗೆ. ಈ ಮನುಷ್ಯ ಕಂಜೂಸ್ ಮಾತ್ರ ಅಲ್ಲ, ಹುಚ್ಚನೂ ಕೂಡ. ಸರ್, 1 ನಿಮಿಷ ಬಂದೆ. ನಿಮಗೆ ಸಿಗ್ಲಿಕ್ಕೆ ಯಾರು ಬಂದಿದ್ದಾರೆ ಸರ್? ನೀವು ಇವರಿಗೆ ಸಿಗ್ಲಿಕ್ಕೆ ಬಂದಿದ್ರಲ್ಲ ಸರ್? ನಾನು ಇವರನ್ನೇ ನೋಡಕ್ಕೆ ಬಂದಿದ್ದು. ಆಯ್ತು ಸರ್. ಹೋಗಿ. ಸರ್, ನೀವು ಇಲ್ಲೇನ್ ಮಾಡ್ತಿದ್ದೀರಿ ಸರ್? ನೀನ್ ಒಬ್ನೇ ಇರೋದಲ್ಲ, ಅವಳಿಲ್ಲ ತಾನೆ ಇಲ್ಲಿ? ಹೌದಾ? ಬಚ್ಚಿಟ್ಟಿದ್ಯಾ? ನಿಮ್ ಬೈಕ್ ಹೊರಗಿರೋದ್ ನೋಡಿ ನನ್ಗೆ ಡೌಟ್ ಆಯ್ತು. ಹೋಟೆಲ್ ಅಲ್ಲಿ ರೂಮ್ ತಗೊಳ್ಳೋ ಅವಶ್ಯಕತೆ ಏನಿತ್ತು? ಅದು ನಾನು ಸುಮ್ನೆ. ಗೊತ್ತಾಯ್ತು ಗೊತ್ತಾಯ್ತು. ಅದ್ ನಾನು ಕರೋಡ್ಪತಿ ಆಗೋ ಖುಷಿಯಲ್ಲಿ ಮಜಾ ಮಾಡಕ್ ಬಂದಿದ್ಯಾ? ಅದು ಒಬ್ನೇ? ನನ್ನನ್ ಮರೆತ್ ಹೋದ್ಯಾ? ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ರೆ ನಿನ್ನನ್ ಹುಡ್ಕೋಕ್ ಆಗಲ್ವಾ ನನ್ಗೆ? ಮತ್ತು ನೀನು ರೋಸ್ಗೆ ಥ್ಯಾಂಕ್ಸ್ ಕೂಡ ಹೇಳಿಲ್ಲ. ಇದು ಸರಿಯಾ? ಎಂತ ಫ್ರೆಂಡ್ ನೀನು? ನಿನ್ ಫೋನ್ ಕನೆಕ್ಟ್ ಆಗಿಲ್ಲ ಅಂತ ನನ್ಗೆ 3-4 ಸಲ ಫೋನ್ ಮಾಡಿದ್ಲು. ಅದು ನನ್ ಫೋನ್ ಹಾಳಾಗಿತ್ತು. ನಿನ್ ಮಾತಿ ನನ್ಗೆ ಅರ್ಥ ಆಗಿಲ್ಲ. ಯಾರ್ ಕರೋಡ್ಪತಿ ಆದದ್ದು? ನಿಮ್ಗೆ ವಿಷಯ ಗೊತ್ತಿಲ್ವಾ? ನಾವು ವಿಂಡ್ ಮಿಲ್ ಟೆಂಡರ್ ಹಾಕಿದೆ ಅಲ್ವಾ? ನಿಮ್ಗೆ ನೆನ್ಪಿದ್ದೆ ತಾನೆ? ಆ ಟೆಂಡರ್ ಪಾಸ್ ಆಯ್ತು ಕಣೋ. ನಿಜ ಹೇಳ್ತಿದ್ಯಾ ನೀನು? ಹೌದು. ಅದೇ ಗುಡ್ ನ್ಯೂಸ್ ಹೇಳಕ್ಕೆ ನಿಮ್ಗೆ ಫೋನ್ ಮಾಡಿದೆ, ನೀನ್ ಎತ್ಲೇ ಇಲ್ಲ. ರೋಸ್ ನ ರೆಕಮೆಂಡೇಶನ್ ಸ್ಟ್ರಾಂಗ್ ಇತ್ತು, ಅದಕ್ಕೆ ನಿನ್ಗೆ ಸಿಕ್ತು. ಇಲ್ಲಾಂದ್ರೆ ನಿನ್ಗೆ ಯಾರು ಕೊಡ್ತಾ ಇದ್ರು? ಈಗ ನಾವು ಕರೋಡ್ಪತಿ ಆಗ್ತೀವಿ. ಕರೋಡ್ಪತಿ.
ಏನಾಯ್ತು? ನಾವಲ್ಲ, ನಾನು. ನಿನ್ ಫೋನ್ ಕೊಡಿಲಿ. ಎಲ್ಲಕ್ಕಿಂತ ಮೊದ್ಲು ರೋಸ್ಗೆ ಫೋನ್ ಮಾಡಿ ಥ್ಯಾಂಕ್ಸ್ ಹೇಳ್ತೀನಿ. ನೀನು ಕರೋಡ್ಪತಿ ಆದ್ರೇನು ನಾನ್ ನಿನ್ಗೆ ಸಹಾಯ ಮಾಡಿದೀನಿ ಅಂತ ಮರಿಬೇಡ. ಈ ರೂಮಲ್ಲಿ ತುಂಬಾ ಶೆಕೆ. ಓಹೋ, ಇದ ವಿಷಯ. ಇವನು ಹೇಳ್ತಿದ್ದ ಇವನು ಎಣ್ಣೆ ಕುಡಿಯಲ್ಲ ಅಂತ. ಯಾವ್ದೋ ಲೋಕಲ್ ಇಟ್ಕೊಂಡು ಬಂದಿದ್ದಾನೆ. ಆದ್ರೆ ಫ್ರೀಯಲ್ಲಿ ಸಿಕ್ಕಿದ್ರೆ ಯಾರು ಬಿಡ್ತಾರೆ? ಮಜಾ ಬಂತು. ಥ್ಯಾಂಕ್ ಯು ಸೋ ಮಚ್ ರೋಸ್. ಹಾ, ಸಿಗೋಣ. ನಾ ಬರ್ತೀನಿ. ಇನ್ಯಾಕೆ ಯೋಚನೆ ಮಾಡ್ಬೇಕು? ನನ್ ಡ್ಯಾಡಿ ನನ್ನನ್ನು ಇನ್ನೂ ನಾಲಾಯಕ್ ಅಂದ್ಕೊಂಡಿದ್ದಾರೆ. ಈಗ ಅವ್ರಿಗೆ ಗೊತ್ತಾಗುತ್ತೆ ನಾನು ಯಾರು ಏನ್ ಮಾಡ್ಬೋದು ಅಂತ. ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಬಂದಿದ್ದ, ಈಗ ಕೊಲೆಗಾರ. ಅವ್ನು ನನ್ನ ಡ್ರಿಂಕ್ ಕುಡಿದ್ ಬಿಟ್ನಾ? ಪೊಲೀಸ್ ಮೇಲೆ ಕೈ ಎತ್ತತೀಯ? ನಿಮ್ಗೆ ನಾಚಿಕೆ ಆಗಲ್ವಾ? ರೌಡಿಗಳ ಕೈಯಲ್ಲಿ ಒಬ್ಬ ಪೊಲೀಸ್ ಸತ್ತೋದ. ಇದರಿಂದ ನಿಮ್ಗೆ ಏನ್ ಅನ್ಸಲ್ವಾ? ನಿನ್ನಂತವನ್ನ ರೋಡ್ ನ ಮಧ್ಯದಲ್ಲಿ ನಿಲ್ಸಿ ಹೊಡೆದು ಏನಿತ್ತದು? ಒಂದ್ ಮಿನಿಟ್. ಓ, ನಿಂತ್ಕೋ. ಎಸ್, ಕಮೆನ್. ಛೇ, ಇವ್ರು ಯಾವಾಗಂದ್ರೆ ಆವಾಗ ಬಂದ್ಬಿಡ್ತಾರೆ. ಸರ್, ನಾನ್ ನಿಮ್ಗೆ ಹೇಳಿದ್ನಲ್ಲ ನನ್ಗೆ ಡಿಸ್ಟರ್ಬ್ ಮಾಡಬೇಡ ಅಂತ. ನಿಮ್ಗೆ ಅರ್ಥ ಆಗಲ್ವಾ? ಸರ್, ಗ್ಲುಕೋಸ್. ನನ್ಗೆ ಗ್ಲುಕೋಸ್ ಬೇಡ. ಗ್ಲುಕೋಸ್ ಸರ್, ಗ್ಲುಕೋಸ್ ಅಲ್ಲ. ನಮ್ ಡಿಪಾರ್ಟ್ಮೆಂಟ್ ನ SI ಲುಕೋಸ್ ಬಂದಿದ್ದಾರೆ. ಆ ಹುಡುಗನಪ್ಪ? ಹೌದು ಸರ್. ನಿಮ್ ಜೊತೆ ಮಾತಾಡೋಕಂತ ಲುಕೋಸ್ ಏನ್ ಬಂದಿದ್ದಾರೆ. ಬೇಕಂತೆ ಅವನ್ಗೆ? ಒಂದು ಹೋಟೆಲ್ ನಲ್ಲಿ ಕರ್ಸಿ ಅವನ ಫ್ರೆಂಡ್ಸ್ ನ ಡ್ರಿಂಕ್ಸ್ ನಲ್ಲಿ ವಿಷ ಬೇರಿಸಿ ಸಾಯಿಸೋಕೆ ಪ್ರಯತ್ನ ಮಾಡಿದ ಹುಡುಗನ ತಂದ್ರೆ ಹತ್ರ ನಾನ್ ಏನ್ ಮಾತಾಡ್ಲಿ? ನೀನೇ ಹೇಳು. ಅವನಿಗೆ ಏನ್ ಬೇಕಂತೆ? ಬೇರೆ ಯಾರನ್ನು ಅಪರಾಧಿ ಮಾಡಿ ಅವನ ಹುಡುಗನ ಕಾಪಾಡ್ಬೇಕಾ? ನೀನೇ ಹೇಳು. ನಾವು ಕಾನೂನಿನ ರಕ್ಷಕರು, ಭಕ್ಷಕರಲ್ಲ. ಸರ್, ಲುಕೋಸ್ ತುಂಬಾ ಹೊತ್ತಿಂದ ಹೊರಗೆ ಕಾಯ್ತಿದ್ದಾರೆ. ನಿಮ್ ಜೊತೆ ಮಾತಾಡ್ಬೇಕಂತೆ. ಸಾರಿ. ಅನ್ಯಾಯದ ಬಗ್ಗೆ ನಾನ್ ಮಾತಾಡ್ತಿದ್ರೆ ನನ್ನ ಎದುರುಗಡೆ ಯಾರಿದ್ದಾರೆ ಅಂತ ನನ್ಗೆ ಕಾಣಿಸೋದೇ ಇಲ್ಲ. ಓಕೆ? ಲುಕೋಸ್ ಸರ್, ಸ್ವಲ್ಪ ಜಾಗ್ರತೆ. ACP ಅವರು ತುಂಬಾ ಟೆನ್ಷನ್ ಅಲ್ಲಿದ್ದಾರೆ. ಇಲ್ಲಿಯ ಚಾರ್ಜ್ ತಗೊಂಡು ನನ್ಗೆ ಬರೀ 13 ದಿನನೇ ಆಗಿರೋದು. ಮತ್ತು ಚಾರ್ಜ್ ತಗೊಂಡ್ ಆದ್ಮೇಲೆ ಸಿಟಿಯಲ್ಲಿ ಎಲ್ಲೆಲ್ಲಿ ಕ್ರೈಮ್ ಆಗ್ತಿದೆ ಅಂತ ಪೇಪರ್ ಓದೋ ಪ್ರತಿಯೊಬ್ಬ ಚಿಕ್ಕ ಹುಡುಗನಿಗೆ ಗೊತ್ತಿದೆ. ನೀವು ಪೇಪರ್ ಓದಲ್ಲ ಅನ್ಸುತ್ತೆ. ಓದ್ತೀನಿ ಸರ್, ನಿಮ್ ಬಗ್ಗೆ ಗೊತ್ತು. ಡಿಪಾರ್ಟ್ಮೆಂಟ್ ನಲ್ಲಿ ಚೀತೆಗಳು ತುಂಬಾ ಇರಬಹುದು, ಆದ್ರೆ ಸಿಂಹ ಒಂದೇ, ಅದು ಪೃಥ್ವಿರಾಜ್. ನಮ್ ಡಿಪಾರ್ಟ್ಮೆಂಟ್ಗೆ ರಾಜ ನೀವೇ ಸರ್, ಎಲ್ಲರೂ ಹೇಳ್ತಾರೆ. ನನಗೆ ಬೆಣ್ಣೆ ಹಚ್ಚೋ ಅವಶ್ಯಕತೆ ಇಲ್ಲ. ನೀನು ಎಷ್ಟೇ ಪ್ರಯತ್ನ ಮಾಡಿದ್ರೂ ನಾನ್ ನಿನ್ನ ಮಗನ್ನ ಕಾಪಾಡೋದಿಲ್ಲ. ಸರ್ ಪ್ಲೀಸ್. ನಾನ್ ಏನ್ ಮಾಡಕ್ಕಾಗಲ್ಲ. ನಿಮ್ ಮಗ ಅಪರಾಧ ಮಾಡಿದ್ದಾನೆ, ಅದ್ರ ಬಗ್ಗೆ ಸಾಕ್ಷಿ ನಮ್ಮ ಹತ್ರ ಇದೆ. ಸರ್, ನನ್ ಮಗ ಹೀಗೆ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅದು ಕೋರ್ಟ್ ಡಿಸೈಡ್ ಮಾಡುತ್ತೆ. ಜನರಿಗೆ ಒಂದು ಕಾನೂನು ಮತ್ತು ಪೊಲೀಸ್ ಅವ್ರಿಗೂ ಒಂದು ಕಾನೂನಾ? ನಾನ್ ಆ ತರ ಪೊಲೀಸ್ ಅವನ ಅಲ್ಲ. ದಿಸ್ ಸಿಟಿ ಇಸ್ ಕ್ಲೀನ್ ಸಿಟಿ. ಸರ್, ಕಳೆದ 29 ವರ್ಷದಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಜೀವ ಒತ್ತೆ ಇಟ್ಟು ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಸರ್ವಿಸ್ ರೆಕಾರ್ಡ್ ಅಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಏನಿಲ್ಲ. ಸರ್, ಬೇಕಾದ್ರೂ ನೀವು ನನ್ನ ರೆಕಾರ್ಡ್ ಚೆಕ್ ಮಾಡಿ ಸರ್. ನನಗೆ ಗೊತ್ತು ನನ್ನ ಮಗ ನಿರಪರಾಧಿ ಅಂತ, ಅದಕ್ಕೆ ನಿಮ್ಮ ಹತ್ರ ಬಂದೆ. ನೀವು ತುಂಬಾ ಒಳ್ಳೆ ಆಫೀಸರ್ ಸರ್. ಈಗ ನನ್ನ ಮಗನ ಮೇಲೆ ಅಪವಾದ ಬಂದ್ರೆ ಅವ್ನ ಫ್ಯೂಚರ್ ಹಾಳಾಗೋಗುತ್ತೆ ಸರ್. ಇರ್ಲಿ, ನಿಮ್ ಮಾತ್ ನನ್ಗೆ ಇಷ್ಟ ಆಯ್ತು. ನಂತರ ನ್ಯಾಯ ಅನ್ಯಾಯ ಅರ್ಥ ಮಾಡ್ಕೊಳ್ಳೋ ಆಫೀಸರ್ ಈ ಡಿಪಾರ್ಟ್ಮೆಂಟ್ ನಲ್ಲಿ ಇಲ್ವೇ ಇಲ್ಲ. ಸರ್, ಈ ವಿಷಯದಲ್ಲಿ ವಿಕ್ಟಿಮೇ ನಿಮ್ಮ ಹತ್ರ ಮಾತಾಡ್ಬೇಕಂತೆ ಸರ್. ಸರ್, ನಿಜವಾದ ವಿಷಯ ಅಂದ್ರೆ ಅವನು ಸಾಯಿಸೋದಕ್ಕೆ ಪ್ರಯತ್ನ ಪಡ್ಲಿಲ್ಲ. ಅವನು ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೆ ಅಂತ ಡ್ರಿಂಕ್ಸ್ ನಲ್ಲಿ ವಿಷ ಬೆರೆಸಿದ್ದ. ಅದನ್ನ ನಾನೇ ಕುಡಿದ್ಬಿಟ್ಟೆ. ನಾನು ಹೇಳ್ತಿರೋದು ನಿಜ ಸರ್. ಅವನು ನಿರಪರಾಧಿ. ನೋಡು ಮಗ್ನೆ, ಅವತ್ತು ನಾನು ಕೋಪದಲ್ಲಿ ಬೈಬಿಟ್ಟೆ. ನಿನಗೆ ಚೆನ್ನಾಗಿ ಗೊತ್ತಲ್ವಾ ನಾನು ನಿನ್ಗೋಸ್ಕರ ಬದುಕಿದ್ದೀನಿ ಅಂತ. ನಾನು ನಿನ್ನ ಎಲ್ಲ ಆಸೆ ಪೂರೈಸಿದ್ದೀನಿ, ಯಾವತ್ತಾದ್ರೂ ಇಲ್ಲ ಅಂದಿದ್ದೀನ? ಆದ್ರೂ
ಆದ್ರೂ ನೀನ್ ಯಾಕೆ ಹೀಗೆ ಮಾಡ್ದೆ? ಸಾರಿ ಪಾಪ. ನನ್ ಕಣ್ಣಲ್ಲೂ ನೀರ್ ಬಂತು. ಮತ್ತೆ ಈ ತರ ತಪ್ಪು ಮಾಡ್ಬೇಡ. ನಿಮ್ ತಾಯಿ ಸತ್ ಮೇಲೆ ನಿನ್ ತಂದೆ ಡ್ಯೂಟಿ ಜೊತೆ ಜೊತೆ ನಿನ್ನನ್ ಹೇಗ್ ಸಾಕಿದ್ದಾರೆ ಅಂತ ಯೋಚನೆ ಮಾಡಿದ್ಯಾ? 2 ಹೊತ್ತಿನ ಊಟ, ಮನೆ ಕ್ಲೀನ್ ಮಾಡೋದು, ಬಟ್ಟೆ ಒಗೆಯೋದು, ಇದು ಎಲ್ಲ ಸುಲಭ ಕೆಲ್ಸ ಅಲ್ಲ. ಬೇರೆ ಪೊಲೀಸ್ನವರು 2 ಮದ್ವೆ ಮಾಡ್ಕೋತಾರೆ, ಆದ್ರೆ ನಿಮ್ ತಂದೆ ಹಾಗ್ ಮಾಡ್ಲಿಲ್ಲ. ನೋಡಪ್ಪ, ನಿಮ್ ತಂದೆಗೆ ನೋವು ಕೊಡ್ಬೇಡ. ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟೆ ಸರ್. ವೆರಿ ಗುಡ್. ಸರಿ, ನೀನ್ ಏನ್ ಮಾಡ್ಕೊಂಡಿದ್ಯಾ? ಕೆಲಸ ಅಲ್ಲ, ಬಿಸ್ನೆಸ್. ಎಂತ ಬಿಸ್ನೆಸ್? ಮರೀನ್ ಡ್ರೈವ್ ನ ವಿಂಡ್ ಮಿಲ್ ಪ್ರಾಜೆಕ್ಟ್ ಟೆಂಡರ್ ನನ್ಗೆ ಸಿಕ್ಕಿದೆ. ಆದಷ್ಟು ಬೇಗ ಅದನ್ನ ಇನ್ಸ್ಟಾಲ್ ಮಾಡ್ಬೇಕು, ತಿಳಿತಾ? ಓ, ಇದೇನು ಚಿಕ್ಕ ಪುಟ್ಟ ಪ್ರಾಜೆಕ್ಟ್ ಅಲ್ಲ. ವೆರಿ ಗುಡ್. ಮೈ ಬೆಸ್ಟ್ ವಿಶಸ್. ಓಕೆ, ಥ್ಯಾಂಕ್ ಯು ಸರ್. ಏನು ಪ್ರಾಬ್ಲಮ್ ಇದ್ರೆ ನನ್ಗೆ ಹೇಳು, ಸರಿನಾ? ಶ್ಯೂರ್ ಸರ್. ಆಲ್ ದಿ ಬೆಸ್ಟ್. ಈಗ ಇವನ ಕೆಟ್ಟ ಸಮಯ ಮುಗಿದಿದೆ, ಒಳ್ಳೆಯ ಸಮಯ ಶುರುವಾಗಿದೆ. ವಿಂಡ್ ಮಿಲ್ ಪ್ರಾಜೆಕ್ಟ್ ನಿಂದ ಇವನ ಜೀವನನೇ ಸುಧಾರಿಸಲಿದೆ. ಏನ್ ಮಾಡ್ಕೊಂಡಿದ್ಯಾ ನೀನು? ಹೀಗ ಮೇಕಪ್ ಮಾಡ್ಕೊಳ್ಳೋದು? ಈ ತರ ಮೇಕಪ್ ನೋಡಿದ್ರೆ ಆ ಹುಡುಗ ಓಡ್ ಹೋಗ್ತಾನೆ. ಅದೇ ತಾನೇ ಬೇಕಾಗಿರೋದು. ಅದಕ್ಕೆ ತಾನೇ ಈ ರೀತಿ ನಾನ್ ಮೇಕಪ್ ಮಾಡ್ಕೊಂಡಿರೋದು. ಸುಮ್ಮನೆ ನಾಟಕ ಮಾಡ್ಬೇಡ, ಮುಖ ತೊಳ್ಕೊಂಡು ಮತ್ತೆ ಮೇಕಪ್ ಮಾಡು. ಸುಮ್ನೆ ಏನೇನು ಮಾತಾಡ್ಬೇಡ. ನನ್ಗೆ ಈ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ. ಅಪ್ಪಂಗೆ ಹುಡುಗನ ಹತ್ರ ಚೆನ್ನಾಗಿ ದುಡ್ಡಿದ್ರೆ ಸಾಕು, ನನ್ನನ್ನ ಮದುವೆ ಮಾಡಿಸ್ಬಿಡ್ತಾರೆ. ಹುಡುಗನ ಹತ್ರ ದುಡ್ಡು ಇದ್ರೆ ಒಳ್ಳೇದಲ್ವಾ? ದುಡ್ಡು ಜಾಸ್ತಿ ಇದ್ರೆ ಒಳ್ಳೇದೇನೆ, ಹಾಗಂತ ವಯಸ್ಸು ಜಾಸ್ತಿ ಆಗಿರ್ಬಾರ್ದಲ್ವಾ? ನಿನಗ್ ಹೇಗೆ ಗೊತ್ತು ಹುಡುಗನ ವಯಸ್ಸು ಜಾಸ್ತಿ ಅಂತ? ಅದು ನನಗೆ ಅಪ್ಪನ ಮಾತಿಂದ ಚೆನ್ನಾಗ್ ಗೊತ್ತಾಯ್ತು. ಹುಡುಗನ ವಯಸ್ಸು ತಿಳ್ಕೊಳ್ಳೋದಕ್ಕೆ ಅವ್ನ್ ಫೋಟೋ ನೋಡ್ಬೇಕು, ಆದ್ರೆ ಯಾರನ್ ಕೇಳಿದ್ರು ನನಗ್ ಫೋಟೋ ತೋರಿಸ್ತಾನೆ ಇಲ್ಲ. ಇದ್ರ ಅರ್ಥ ಏನು? ಹಾ, ನೋಡ್ತಾ ಇರೋ, ನನ್ನ ನೋಡ್ತಿದ್ದ ಹಾಗೆ ಹೇಗ್ ಹೆದರ್ಸಿ ಓಡಿಸ್ತೀನಿ ಅಂತ. ಸ್ವಲ್ಪ ಅಲ್ಲಿ ನೋಡಿ, ಹುಡುಗ ಸಖತ್ತಾಗಿದ್ದಾನೆ. ಅಯ್ಯಯ್ಯೋ, ಈಗೇನ್ ಮಾಡ್ಲಿ? ಇಷ್ಟ ಆಗೋದಲ್ವಾ? ಬನ್ನಿ. ನಮಸ್ತೆ. ಹಲೋ. ಬೇರೆ ಏನಾದ್ರೂ ಹೇಳಿ. ನೀವು ಇಬ್ರೇನಾ? ಹೌದು. ಏನಂದ್ರೆ ಅದು ಹುಡುಗಿ ನೋಡಕ್ಕೆ ನಾವಿಬ್ರೇ ಬಂದಿರೋದು. ಮನೆಯವರು ಅಥವಾ ಸ್ನೇಹಿತರು ಬರ್ಬೋದು ಅನ್ಕೊಂಡಿದ್ದೆ. ನಾನ್ ಗೆಳೆಯರಿಗೆ ಹಾಗೂ ಸಂಬಂಧಿಕರಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡೋಲ್ಲ. ನನ್ಗೆ ಬೇರೆಲ್ಲ ಹೋಗೋದಿದೆ. ಇವ್ರಿಗೆ ಹೇಳಿ ನನ್ನ ಟೈಮ್ ವೇಸ್ಟ್ ಮಾಡ್ಬೇಡಿ ಅಂತ. ಟೈಮ್ ವೇಸ್ಟ್ ಅಂತಿದ್ದಾರೆ ಅಂತ ನೀವು ಬೇಜಾರ ಮಾಡ್ಕೋಬೇಡಿ. ಅವ್ರು ನಿಮ್ಮನ್ನ ಇನ್ಸಲ್ಟ್ ಮಾಡೋದಿಲ್ಲ. ಅವರು ತುಂಬಾ ಬಿಸಿ. ಆಕ್ಚುಲಿ ಅವ್ರ ಹತ್ರ ತುಂಬಾ ಬಿಸ್ನೆಸ್ ಇದೆ. ಹೌದಾ? ಹಾಗ ವಿಷಯ. ಬಾರಪ್ಪ, ಒಳಗೆ ಹೋಗೋಣ. ಸಾರ್, ಒಂದು ಟೈಮ್ ಅಲ್ಲಿ ಇವರು ತುಂಬಾ ದೊಡ್ಡ ಆಕ್ಟರ್ ಸರ್. ಥಿಯೇಟರ್ ಕಂಪನಿ ಮಾಡಕ್ ಬಂದಿದ್ದೀನಾ?
ಇದ್ರಲ್ಲಿ ಸಕ್ಕರೆ ಇಲ್ಲ. ನಾನು ಈಗ್ಲೇ ತರ್ತೀನಿ. ಮತ್ತೆ ಹಾಲು ಕಡಿಮೆ. ಬೇರೆ ಟೀ ಮಾಡ್ಕೊಂಡ್ ಬರಕ್ಕೆ ಹೇಳ. ನೀನ್ ಮಾಡಿ ತರ್ತೀಯಾ? ಹೋಗ್ಲಿ ಬಿಡಿ. ಟೀ ಎಲ್ಲ ಬಿಡಿ, ವಿಷಯಕ್ಕೆ ಬರೋಣ. ನಿನ್ನ ರೂಮ್ ಎಲ್ಲಿದೆ? ಕೇಳಿಸ್ತಿಲ್ವಾ? ನಾನ್ ಕೇಳಿದೆ ನಿನ್ ರೂಮ್ ಎಲ್ಲಿದೆ ಅಂತ. ಕಮಾನ್, ನನ್ಗೆ ಸ್ವಲ್ಪ ಪ್ರೈವೇಸಿ ಬೇಕು. ಸಿಗ್ಬೋದಾ? ಕಮಾನ್. ಇದೇನ್ ನಡೀತಿದೆ ಸರ್? ಇದು ಇವತ್ತಿನ ಜನರೇಷನ್, ಎಷ್ಟಾದ್ರೂ ಮಾಡ್ಲೇಬೇಕಲ್ವಾ? ಈಗ ಹೇಳು, ನಿನ್ ಹೆಸರೇನು? ಸಲೋಮಿ. ಎಲ್ರೂ ನನ್ನ ಸಲ್ಲು ಅಂತಾರೆ. ಯಾರೇನ್ ಕರೆದ್ರೇನು, ಹೆಸರು ಚೆನ್ನಾಗಿಲ್ಲ. ಯಾವ್ದು ಬ್ಲ್ಯಾಕ್ ಅಂಡ್ ವೈಟ್ ಫಿಲ್ಮ್ ನ ಹೆಸರು. ಸಲೋಮಿ. ಹೆಸರು ಬಿಡು. ಎಷ್ಟು ಓದಿದ್ಯಾ ನೀನು? MBA. MBA. ಈಗ ಎಲ್ರು MBA ಮಾಡ್ಕೋತಾನೆ ಇರ್ತಾರೆ. ನೋ ಫ್ಯೂಚರ್. ಬ್ಯೂಟಿ ಪಾರ್ಲರ್ಗೆ ಹೋಗ್ತೀಯಾ? ಹೋಗ್ತೀನಿ. ಈ ಕಾಲದ ಹುಡುಗಿಯರು ಅನ್ಕೋತಾರೆ ಐಬ್ರೋಸ್ ಮಾಡ್ಕೊಂಡು, ಸ್ವಲ್ಪ ಲಿಪ್ಸ್ಟಿಕ್ ಹಾಕೊಂಡು, ಪ್ರತಿ ವಾರ ಫೇಶಿಯಲ್ ಮಾಡ್ಕೊಂಡು, ಹೀಗೆ ಲೆಗಿನ್ ಹಾಕೊಂಡ್ರೆ ಸ್ವತಃ ಐಶ್ವರ್ಯ ರಾಯ್ ಅನ್ಕೋತಾರೆ. ಐಶ್ವರ್ಯ ರಾಯ್ ಆಗೋದಷ್ಟು ಸುಲಭ ಇದ್ರಿ ಎಲ್ಲ ಹುಡುಗಿರು ಆಗೋರು. ಯಾವಾಗ ಅರ್ಥ ಮಾಡ್ಕೋತಾರೋ? ಹೇ ಮಿಸ್ಟರ್, ನನ್ನ ನೋಡಕ್ ಬಂದಿದ್ದೀರಾ, ಇನ್ಸಲ್ಟ್ ಮಾಡಕ್ ಬಂದಿದ್ದೀರಾ? ನಿಜ ಹೇಳ್ಬೇಕಂದ್ರೆ ಇಲ್ಲಿ ತನಕ ಬರೋ ಡೀಸೆಲ್ ಚಾರ್ಜ್ ಕೂಡ ನಿನ್ನ ಅಪ್ಪನಿಂದ ತಗೊಳ್ಬೇಕು. ಆಗ ಇನ್ನೊಮ್ಮೆ ಅವನು ಯಾವ ಹುಡುಗನ ಮುಂದೇನು ನಿನ್ನನ್ನು ತೋರಿಸೋದಿಲ್ಲ. ಹೇಗ್ ಮೇಕಪ್ ಮಾಡ್ಕೊಂಡಿದ್ದಾಳೆ. ಮುಖ ಕನ್ನಡಿಲ್ ನೋಡಿದ್ಯಾ? ಯಾರ್ ನಿನ್ನೊಂದು ಮದ್ವೆ ಮಾಡ್ಕೋತಾರೆ? ಏನ್ ವಿಶೇಷ ಇದೆ? ನಿನ್ ಮದ್ವೆ ಈ ಜನ್ಮದಲ್ಲಿ ಯಾವ ಜನ್ಮದಲ್ಲೂ ಆಗೋಲ್ಲ, ಅದು ನನ್ ಗ್ಯಾರಂಟಿ. ಅರೆ ಮಗಳೇ, ಇಲ್ಲಿ ಬನ್ನಿ. ಮನೆ ಕರೆಸ್ಕೊಂಡು ಅವಮಾನ ಮಾಡ್ತೀರಾ? ಹೇಳ್ತಿದ್ಯಾ? ಈ ತರದ ಹುಡುಗಿನ ನಾನು ಅವಮಾನ ಮಾಡಿದ್ನ? ಇದೆಲ್ಲ ಏನಾಗ್ತಿದೆ? ಸರ್, ನೀವು ಟೆನ್ಷನ್ ತಗೋಬೇಡಿ, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ನೀನ್ ಯಾಕೆ ನಗ್ತಿದ್ಯಾ? ಹಲ್ ಕಿರಿಬೇಡ, ಕಿತ್ತಾಕ್ತೇನೆ. ನಿಮ್ಮ ಟೇಸ್ಟ್ ಪ್ರಕಾರ ತುಂಬಾ ಹುಡುಗಿಯರು ಇದ್ದಾರೆ, ಒಂದ್ಸಲ ನೋಡಿ ಸರ್. ನನ್ ಮದ್ವೆ ಮಾಡ್ಸೇ ಬಿಡ್ತೀಯಾ? ಇವತ್ತಿನ ಹುಡುಗಿನೇ ಕೊನೆ, ಇನ್ನೆಂದು ನನ್ ಮುಂದೆ ಈ ಸಾರ ಸಂಬಂಧ ತರಬೇಡ. ಆದ್ರೆ ನೀವು ಪೇಪರ್ ಅಲ್ಲಿ ಆಡ್ ಕೊಟ್ಟಿದ್ರಿ. ಆ ತರದ ಇನ್ನೂ ಆಡ್ ಕೊಡ್ತೀನಿ, ಅದನ್ ಕಟ್ಕೊಂಡು ನಿನ್ಗೇನು? ಹಲೋ, ಗಾಡಿ ಓಡಿಸ್ತಾ ಇದ್ದೀನಿ. ನಾನ್ ಮಾಲ್ಗೆ ಹೋಗ್ಬೇಕು, ಏನೋ ಕೊಂಡ್ಕೊಳ್ಳೋದಿದೆ. ನನ್ ಜೊತೆ ಬರ್ತೀಯಾ ಇಲ್ಲ ಇಳ್ಕೋತೀಯಾ? ಇಲ್ಲಿ ಎಲ್ಲಿ ಇಳ್ಕೊಳ್ಳಿ, ನನ್ನ ಮನೆ ಹತ್ರ ಡ್ರಾಪ್ ಮಾಡಿ. ಸರಿ, ಹೋಗೋಣ ಬಾ. ಸರಿ, ನೀನ್ ಹೋಗು, ನಾ ಬರ್ತೀನಿ. ಜೋ, ಇದನ್ನ ಹಿಡ್ಕೊಳ್ಳಿ, ಈಗ ಬರ್ತೀನಿ. ಜೋ ಜೋ, ಹಾ, ಇವ್ರು ಇಲ್ಲಿದ್ದಾರಾ? ಆದ್ರೆ ಇಲ್ಲಿ ಯಾಕೆ? ಸರ್, ಏನಾಯ್ತು ಸರ್? ಗೊತ್ತಾಯ್ತು ನನ್ಗೆ. ಏನ್ ಗೊತ್ತಾಯ್ತು? ಈ ಹುಡುಗಿನ ನೋಡಕ್ ಬಂದಿದ್ದೀರಾ, ಹೌದಲ್ಲ ಸರ್? ನೀವ್ ಎಲ್ಲಿ ಹೋಗ್ತಿದ್ದೀರಾ?
ತಾನೇ ಬಂದಿದ್ರು. ಎಲ್ಲಿ ಹೋದ್ರು? ಸಾರಿ ನನ್ಗೆ ಅನ್ಸುತ್ತೆ ನೀವು ಗೊಂಬೆ ಅಂತ. ಇಲ್ಕೊಡ ಇಲ್ಲಿಂದ ತಪ್ಪಿಸ್ಕೊಂಡ್ರೆ ಸಾಕು. ಇವ್ರು ಎಲ್ಲಿ ಹೋದ್ರು? ಇದು ಏನ್ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ ನಾನು. ನೀನ್ ಯಾಕೆ ಎದುರು ಬಿಡ್ತಿದ್ದಿ? ಆ ಹುಡುಗಿಯಿಂದ ತಪ್ಪಿಸ್ಕೊಳ್ಳಕ್ಕೆ ತುಂಬಾ ಕಷ್ಟ ಪಡ್ಬೇಕಾಯ್ತು ಸರ್. ನಿನ್ಗೆ ಅವಳು ಗೊತ್ತಾ? ಹಾಗಾದ್ರೆ ನಿನ್ಗೇನ್ ಪ್ರಾಬ್ಲಮ್? ಅವಳು ನಿನ್ ಬಗ್ಗೆ ಕೇಳ್ತಿದ್ರೆ ಏನಂತ ಹೇಳ್ತಿದ್ದೆ ಸರ್, ಅದಕ್ಕೆ ತಪ್ಪಿಸ್ಕೊಂಡ್ ಬಂದೆ. ನಾನು ಏನ್ ಮಾಡ್ಲಿ ಸರ್? ಸರಿ, ಇದೆಲ್ಲ ಕಾರಲ್ಲಿ ಇಡು. ಇವನ್ ಈಗಂತ ಗೊತ್ತಿದ್ರೆ ನಾನು ಅಲ್ಲೇ ಇಟ್ಕೊಂಡ್ ಬಿಡ್ತಿದ್ದೆ. ಓಡಿ ಸಾಕಾಯ್ತು. ಎಲ್ಲಿ ಹೋದ್ರು ಓಡಿಸ್ತಾ ಇರ್ತಾನೆ ಇವನು. ಈಗ ಗೊತ್ತಾಯ್ತು ನೀವು ಯಾಕೆ ಮದ್ವೆ ಆಗಲ್ಲ ಅಂತ. ದಿನ ನಾನ್ ವೆಜ್ ತಿನ್ನೋರಿಗೆ ಸೊಪ್ಪು ಸದೆ ಎಲ್ಲ ಎಲ್ಲಿ ಇಷ್ಟ ಆಗುತ್ತೆ ಹೇಳಿ? ಬಾಯ್ ಮುಚ್ಚು. ತೊಲೆ ಹರಟೆ ಮಾಡ್ತಾನೆ. ನಿನ್ ಗೊತ್ತಾ ಅವಳು ಯಾರು ಅಂತ? ಯಾರು ಸರ್? ನನ್ನ ಅವಳ ಸಂಬಂಧ ಒಂದು ದೊಡ್ಡ ಕಥೆ, ತುಂಬಾ ದೊಡ್ಡದು. ಈ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಸರ್, ಹೇಳಿ ಸರ್. ಸರ್ ನಿಲ್ಲಿ ಸರ್. ನನ್ನನ್ನು ಬಿಟ್ಟು ಎಲ್ಲಿ ಹೋಗ್ತಿದ್ದೀರಾ ಸರ್? ಕೆಲಸ ಆಯ್ತಾ? ಏನ್ ಪ್ರಾಬ್ಲಮ್ ಇಲ್ಲ, ಎಲ್ಲ ಕ್ಲಿಯರ್. ಯಾವ ಕೆಲ್ಸಕ್ಕೆ ನಿನ್ನ ಕಳಿಸಿದ್ನೋ ಅದನ್ನು ಬೇಗ ಮುಗಿಸ್ಲಿಲ್ವಾ? ಈಗ ತಾನೇ ಹೋಗಿ ಬಂದೆ. ಅದ್ರ ಬಗ್ಗೆ ಎಲ್ಲ ನಾನು ಹೇಳ್ತಿರೋದು. ಓ ಹಾಗ. ಆ ಕೆಲ್ಸಕ್ಕೆ ಫ್ಲೈಟ್ ಅಲ್ಲಿ ಅಲ್ಲ, ಕಾರಲ್ಲಿ ಹೋಗಿದ್ದೆ. ಅಂತಿಂತ ಕಾರಲ್ಲ, ದುಬಾರಿ ಕಾರಲ್ಲಿ ಹೋಗಿ ಬಂದಿದ್ದೆ ನಾನು. 3 ಗಂಟೆ ಟ್ರಾಫಿಕ್ ಜಾಮ್ ಅಲ್ಲಿ ಸಿಕ್ಕಾಕೊಂಡಿದ್ದೆ. ಕಾರಲ್ಲಿ ನಾನು ಹೇಗೆ ಕಂಟ್ರೋಲ್ ಮಾಡಿದ್ದೆ ನನ್ಗೆ ಗೊತ್ತು. ಯಾವ ಕೆಲ್ಸಕ್ಕೆ ಹೋಗಿದ್ಯೋ ಅದು ಏನಾಯ್ತು ಅಂತ ಹೇಳು. ಅಮ್ಮ ಫೋನ್ ಮಾಡ್ತಿದ್ದಾರೆ. ಯಾವ ಕೆಲಸದ ಜವಾಬ್ದಾರಿ ತಗೊಳ್ತಾನೆ ಅದನ್ನು ಪೂರ್ತಿಗೊಳಿಸ್ತೇನೆ. ನೀನ್ ಹೇಗೆ ಪೂರ್ತಿಗೊಳಿಸಿದಿ ಅದನ್ನ ನಾವು ಹೇಳ್ತೇವೆ. ಹುಡುಗಿ ತುಂಬಾ ಸುಂದರವಾಗಿದ್ದಳು. ಬೆಲ್ ಹೊಡಿತು. ಸತ್ಯ ಹೇಳ್ತಿದ್ದೀನಿ. ಕೇಳಿಸ್ಲಿಲ್ವಾ? ಕೇಳಿಸ್ತು. ಹಾಗಾದ್ರೆ ಬಾಗಿಲ್ ತೆಗಿ. ಯಾಕೆ ನಿಂತಿದ್ದೀರಾ? ಸರಿ, ನಾನೇ ಹೋಗಿ ತೆಗಿತೀನಿ. ಓಲಾಡ್ತಿದ್ದಾನೆ. ಇವನ್ಗೇನಾಯ್ತು? ಯಾಕೆ ಹೆದರ್ತಿದ್ದಾನೆ? ಅವಳಿಗೆ ಹೇಳಿ ನಾನಿಲ್ಲ ಅಂತ. ಇಲ್ಲಿ ನೋಡಿ, ಅವಳನ್ನು ಒಳಗ್ ಬಿಡ್ಬೇಡಿ. ಯಾರದು ಅವ್ರನ್ನ ನೋಡಿ ಹೀಗೆ ಹೆದರ್ ಕೊಡ್ತಿದ್ದಾನಲ್ಲ? ನೋಡ್ತೀನಿ ಯಾವ ಕಾಡು ಪ್ರಾಣಿ ಬಂತೋ ಏನೋ. ಗುಡ್ ಮಾರ್ನಿಂಗ್. ನಿಲ್ಲಿ ಅವನಿಲ್ಲ ಇಲ್ಲಿ. ಅವನಿಲ್ಲ ಇಲ್ಲಿ. ಇಲ್ಲ. ರೋಸ್ ಯಾರಿವಳು? ಏನ್ ಮಾಡ್ತಿದ್ಯಾ? ನಡಿ ನನ್ ಜೊತೆ ಈಗ್ಲೇ. ಏನ್ ಮಾಡ್ತಿದ್ದಿ? ಕಣ್ಣ ಮುಚ್ಚಲ ಆಡ್ತಿದ್ಯಾ? ಅರೆ, ನಾನ್ ಸುಮ್ನೆ ತಮಾಷೆ ಮಾಡ್ತಿದ್ದೆ. ನನ್ನ ಫೋನ್ ಎತ್ತುದಿಲ್ಲ, ವಾಪಸ್ ಫೋನು ಮಾಡುದಿಲ್ಲ. ಎಷ್ಟು ಮೆಸೇಜ್ ಮಾಡಿದ್ದೀನಿ ಗೊತ್ತಾ ನಿನಗೆ? ನನ್ನೇ ಆಟ ಆಡಿಸ್ತೀಯಾ? ಮಾಲ್ ನಲ್ಲಿ ಕಣ್ ತಪ್ಸಿ ಓಡಾಡ್ತಿದ್ಯಲ್ಲ, ಆಗ್ಲೇ ಅರ್ಥ ಆಯ್ತು ನನಗೆ ನಿನ್ನ ಆಟ. ಮಾಲ್? ಯಾವ ಮಾಲ್? ಇದೆಲ್ಲ ನೀನ್ ಮಾಲಲ್ಲಿ ಖರೀದಿಸಿದ್ಯಾ? ಮತ್ತೆಲ್ಲಿಂದ ತಗೊಂಡೆ? ನಾನು ಆ ಮಾಲ್ ನಿಂದಲ್ಲ, ಬೇರೆ ಮಾಲ್ ನಿಂದ ಖರೀದಿಸಿದ್ದು. ಈಗ ಜಾಸ್ತಿ ಆಯ್ತು ನಿಂದು. ಮನೆಗೆ ಹೋಗೋಣ ನಡಿ. ಈಗ್ಲೇ ಬರ್ಬೇಕಾ? ಈಗ ನನ್ ಜೊತೆಗೆ ಬರ್ಲೇಬೇಕು ನೀನು. ಬಾ. ನಿಲ್ಲು ಒಂದ್ ನಿಮಿಷ. ಎಲ್ಲ ಹೋಗ್ತಿದ್ಯಾ ನೀನು? ಆ ಹುಡುಗಿಗೆ ಸುಳ್ಳು ಹೇಳ್ಬಾರ್ದಿತ್ತು ನಾನು. ನನ್ ಬಗ್ಗೆ ಏನ್ ಯೋಚಿಸ್ಬೋದು ಅವಳು? ಒಳ್ಳೆ ಹ್ಯಾಂಡ್ಸಮ್ ಹುಡುಗನ ಜೊತೆ ಹೋದ್ಳು. ನಿನ್ ಮಾತು ಅವಳಿಗೆ ಯಾಕೆ ಬೇಜಾರಾಗಿರುತ್ತೆ? ಆದ್ರೆ ಒಂದು ವಿಷಯ ಹೇಳಿ, ಈ ಹುಡುಗಿ ಅವನನ್ನು ಯಾಕೆ ಕರ್ಕೊಂಡು ಹೋದ್ಲು? ಅರೆ, ಇದು ಕನ್ನಿಕಾ ಮಾಸ. ಅವನನ್ನು ತಡಿಬೇಕು. ನಡಿ, ಲಿಫ್ಟ್ ನಿಲ್ಸು. ನಡಿ, ಬೇಗ ಅರೆ ಬೇಗ ಮಾಡು.
ಬಾ 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 ಬೇಗ ಓಡು, 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 ಓಡು. ಬಾ ಬೇಗ, ಬೇಗ. ಬಾ ಬಾ ಓಡಿ, ಓಡಿ, ಓಡಿ. ಬೇಗ, ಅಣ್ಣ, ಬನ್ನಿ, ಬೇಗ, ಅಣ್ಣ. ಅರೆ ಓಡಿ ಓಡಿ ದೇವ್ರೇ, ಕಬಡ್ಡಿ ಕಬಡ್ಡಿ ನಮ್ಮನೆ ಕಬಡ್ಡಿ ತಲೆ ಹೋಯ್ತು. ಬೇಗ, ಬನ್ನಿ, ಬನ್ನಿ. ಓಡಿ 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 ಕಾಪಾಡಿ. ಕಾಪಾಡಿಯಿಂದ. ಬಿಟ್ಟಿಲ್ಲ ಅಂದ್ಕೊಂಡು ಇಳಿದ್ಬಿಡಿ, ಇಳಿದ್ಬಿಡಿ. ಏನ್ ಮಾಡ್ತಿದ್ಯಾ? ಅರೆ ದಾರಿಯಲ್ಲಿ ಸಿಕ್ತು ಅದನ್ನ ನಾನು ಇಟ್ಕೊಂಡು ಬಂದೆ, ಮತ್ತೇನ್ ಮಾಡೋದು? ಅರೆ ಎಸಿ ಇದನ್ನ. ಓಡಿ ಇಲ್ಲಿಂದ. ಬೇಗ ಮಾಡಿ. ಓಡಿ 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 ಬೇಗ ಬೇಗ ಓಡಿ. ಕಬಡ್ಡಿ ಕಬಡ್ಡಿ ನಮ್ಮನೆ ಕಬಡ್ಡಿ. ನೀನ್ ಏನೂ ಟೆನ್ಷನ್ ತಗೋಬೇಡ ಜೋ. ಅಪ್ಪನ ಮೀಟ್ ಮಾಡು ಮತ್ತೆ ಡಿಸೈಡ್ ಮಾಡು, ಓಕೆನಾ? ನಾನು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅಂತಲ್ಲ, ಆದ್ರೆ ಒಂದು ಸಣ್ಣ ಪ್ರಾಬ್ಲಮ್ ಇದೆ. ಅಂತದೇನ್ ಪ್ರಾಬ್ಲಮ್ ಈಗ? ನೀನ್ ಯೋಚನೆನೇ ನಿನ್ ದೊಡ್ಡ ಪ್ರಾಬ್ಲಮ್. ಡ್ಯಾಡಿ, ಹಲೋ ಡ್ಯಾಡಿ. ಎಲ್ಲಿದ್ಯಾ ನೀನು? ನಾನೊಂದು ಅರ್ಜೆಂಟ್ ಕೆಲಸದ ಮೇಲೆ ಫ್ರೆಂಡ್ ಜೊತೆ ಹೊರಗಿದ್ದೀನಿ. ಅರ್ಜೆಂಟ್ ಕೆಲಸ ಬಿಟ್ಟು ಈಗ್ಲೇ ACP ಆಫೀಸ್ಗೆ ಬಾ. ACP ಆಫೀಸ್ಗೆ? ಹಾ. ಆದ್ರೆ ಯಾಕೆ ಡ್ಯಾಡಿ? ಯಾಕೆ ಏನು ಎಲ್ಲ ಆಮೇಲೆ ಹೇಳ್ತೀನಿ. ಈಗ 10 ನಿಮಿಷದಲ್ಲಿ ಅಲ್ಲಿರ್ಬೇಕಷ್ಟೇ. ನಾನು ಅಲ್ಲಿ ಸಿಗ್ತೀನಿ ನಿಮ್ಗೆ. ಏನೋ ಪ್ರಾಬ್ಲಮ್ ಆಗಿದೆ. ಡ್ಯಾಡಿ ತುಂಬಾ ಟೆನ್ಷನ್ ಅಲ್ಲಿದ್ದಾರೆ. ಕೂಡ್ಲೆ ನನ್ನನ್ನು ACP ಆಫೀಸ್ಗೆ ಕರೆದಿದ್ದಾರೆ. ಮತ್ತೆ ಇವತ್ತು ಕಾರಣ ಕೊಡ್ತಿದ್ಯಾ? ಪ್ಲೀಸ್ ರೋಹ್, ನಾನು ಅಲ್ಲಿ ಹೋಗೋದು ತುಂಬಾ ಅಗತ್ಯ. ನೀ ಇವತ್ತೇ ಬಂದು ಅವ್ರನ್ನ ಮೀಟ್ ಮಾಡ್ಬೇಕು, ಆಯ್ತಾ? ಯಾ ಶ್ಯೂರ್. ರೋಸ್ ಪ್ಲೀಸ್ ಹೋಗಕ್ ಬಿಡು ನನ್ನ, ಹೋಗಕ್ ಬಿಡು, ಬಿಡು ನನ್ನ. ನೀನು ಸೀಟ್ ಬೆಲ್ಟ್ ತೆಗೆಯೋದು ಮರೆತ್ಬಿಟ್ಟೆ. ಓಕೆ ಬಾಯ್. ಬಾಯ್. ನೀನು ಸರಿ ಹೋಗ್ಬಾರ್ದಂತ ಡಿಸೈಡ್ ಮಾಡ್ಕೊಂಡ್ ಬಿಟ್ಟಿದ್ಯಾ? ಆದ್ರೆ ಏನಾಯ್ತು? ನನ್ನ 30 ವರ್ಷದ ಕರಿಯರ್ ಅಲ್ಲಿ ನಾನು ಯಾರು ಮುಂದೆನೂ ತಲೆ ತಗ್ಸಿರ್ಲಿಲ್ಲ. ಆದ್ರೆ ನಿನ್ನಿಂದ ನಾನು ತಲೆ ತಗ್ಸ್ತಾ ಇದ್ದೀನಿ. ಆದ್ರೆ ಆತರ ನಾನು ಏನ್ ಮಾಡ್ದೆ? ಏನು ಅಂತ ಕೇಳ್ತೀಯ? ಏಯ್, ನಾನು ಹೇಳಿದ್ನಲ್ಲ, ಏನೇ ಪ್ರಾಬ್ಲಮ್ ಇದ್ರೆ ನನ್ನ ಹತ್ರ ಬಾ ಅಂತ. ಮೊದಲು ಇವನು ಏನು ಹೇಳ್ತಾನಂತ ಕೇಳೋಣ ನಾವು. ಹೇಳು ಜೋ, ನನ್ನ ಜೊತೆ ಬಾ. ಬನ್ನಿ. ವಯಸ್ಸಿಗೆ ಬಂದಿರೋ ಹುಡುಗರು ತರಲೆ ಮಾಡೋದು ಸಹಜ, ಆದ್ರೆ ಒಬ್ಬರಿಗೂ ಬೇಜಾರು ಮಾಡೋದು, ಅವಮಾನ ಮಾಡೋದು ತಪ್ಪು. ಇವ್ರು ನಿನ್ಗೆ ಗೊತ್ತಾ? ಹೇಳೋ. ನನ್ಗೆ ಗೊತ್ತಿಲ್ಲ. ಸರಿಯಾಗಿ ನೋಡ್ಬಿಟ್ಟು ಹೇಳೋ. ನನ್ಗನ್ಸುತ್ತೆ ಎಲ್ಲೋ ಇವ್ರನ್ನ ನೋಡಿದ್ದೀನಿ ಅಂತ, ಆದ್ರೆ ಸರಿಯಾಗಿ ನೆನ್ಪು ಬರ್ತಾ ಇಲ್ಲ. ಏನ್ ಜೋ, ಇವ್ರನ್ನ ಎಲ್ಲಿ ನೋಡಿದ್ಯಾ ಅಂತ ನಿನ್ಗೆ ನೆನ್ಪೇ ಇಲ್ವಾ? ಸ್ವಲ್ಪ ಮೊಬೈಲ್ ಕೊಡು. ನೀನು ಹುಡುಗಿ ನೋಡಕ್ ಹೋಗಿದ್ಯಲ್ಲ, ಅಲ್ಲಿ ಇವಳು ಫ್ರೆಂಡು ವಿಡಿಯೋ ಮಾಡಿದ್ದಾಳೆ. ಬೇರೆ ಯಾವ್ದೋ ಹುಡುಗನ್ ಜಾಗದಲ್ಲಿ ನೀನು ಹುಡುಗಿ ನೋಡಕ್ ಹೋಗಿದ್ದೆ. ಇದರ ಅರ್ಥ ಸೆಕ್ಷನ್ 490. ಅದ್ರ ಜೊತೆ ಆ ಹುಡುಗಿಗೆ ನೀವು ದೈಹಿಕ ಮತ್ತು ಮಾನಸಿಕ ನೋವು ಕೊಟ್ಟಿದ್ಯಾ? ದೈಹಿಕ ಹಿಂಸೆ ಕೊಟ್ಟ? ಆ ಹುಡುಗಿಗೆ ಸತಾಯಿಸಿದ್ಯಾ? ಸೆಕ್ಷನ್ 375. ನಿನ್ ಬಗ್ಗೆ ಈ ತರದೊಂದು ಕಂಪ್ಲೇಂಟ್ ಬಂದಿದೆ. ಇದರ ಅರ್ಥ ಜೈಲ್ನಲ್ಲಿ 12 ವರ್ಷ ಇರ್ಬೇಕಾಗುತ್ತೆ. ನಾನು ಯಾವಾಗ ನೀನು ಅವಮಾನ ಮಾಡಿದ್ದೆ? ನೀವೇ ನೋಡಿ ಸರ್, ಮೊದ್ಲು ನನ್ ಗೊತ್ತೇ ಇಲ್ಲ ಅಂತಿದ್ದ, ಈಗ ಅವಮಾನ ಯಾವಾಗ ಮಾಡ್ದೆ ಅಂತಾನೆ. ಸರ್ ನಂದು ಏನ್ ತಪ್ಪಿಲ್ಲ ಸರ್. ಪೇಪರ್ ಅಲ್ಲಿ ನಂಬರ್ ಕೊಟ್ಟಿದ್ರು, ಅದಕ್ಕೆ ನಾನು ಫೋನ್ ಮಾಡಿದ್ದೆ. ಅದಕ್ಕೆ ಮುಂಚೆ ಇವನು ನೋಡಿಲ್ಲ ಸರ್. ಇದರಲ್ಲಿ ನನ್ ಏನ್ ತಪ್ಪಿದೆ ಸರ್ ಹೇಳಿ? ಸರ್, ನಾನು ಯಾರಿಗೂ ಹರ್ಟ್ ಮಾಡ್ಬೇಕಂತ ಹೋಗಿಲ್ಲ ಸರ್. ಒಬ್ಬ ಫ್ರೆಂಡ್ಗೆ ಹೆಲ್ಪ್ ಮಾಡೋಕಂತ ಹೋಗಿದ್ದೆ. ಮಾಡೋದು ತಪ್ಪಾ ಸರ್? ವಿಷಯ ಏನಂದ್ರೆ ಜೋ, ನನಗೆ ಹುಡುಗಿ ಇಷ್ಟ ಇಲ್ಲ ಅಂದ್ರೂ ನಮ್ಮ ಅಮ್ಮ ಆ ಹುಡುಗಿ ಜೊತೆನೆ ಮದುವೆ ಮಾಡಿ ಬಿಡ್ತಾರೆ. ಅಂದ್ರೆ ಈಗ ಏನ್ ಮಾಡ್ತೀನಿ? ಹುಡುಗಿ ಕಡೆಯವರು ನನ್ನ ರಿಜೆಕ್ಟ್ ಮಾಡಿದ್ರೆ ಸಾಕು. ಈ ಕೆಲಸ ನೀನೇ ಮಾಡಕ್ಕಾಗೋದು. ನನ್ನ ಫ್ರೆಂಡ್ ಅಲ್ವಾ ನೀನು? ನನ್ನ ಈ ಕೆಲಸ ಮಾಡ್ಬಿಡು. ಅಯ್ಯೋ ಪಾಪದವನು. ಅರೆ ಇಲ್ಲ, ನಾನೀ ಕೆಲಸ ಮಾಡಲ್ಲಪ್ಪ. ಜೋ ನನ್ ಮಗನೇ, ನನಗೆ ಕೋಪ ಬಂದ್ರೆ ನಾನು ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಏನ್ ಮಾಡ್ತೀಯಾ? ಚೋಟು ಹೇಳು, ಏನ್ ಮಾಡ್ತೀನಿ ಅಂತ. ಇವನು ನಿನ್ ಕಾಲ್ ಹಿಡಿದು ಅಳ್ತಾನೆ, ಆಮೇಲೆ ಇವನು ಬಾಯ್ ಮುಚ್ಕೊಳ್ಳ ಸಾಕು. ನೋಡು ಜೋ, ಫ್ರೆಂಡ್ಶಿಪ್ ನಲ್ಲಿ ಒಬ್ರಿಗೊಬ್ರು ಸಹಾಯ ಮಾಡ್ಬೇಕು, ಇಲ್ಲಾಂದ್ರೆ ನೀನು ಒದ್ದಾಡ್ತೀಯ ಅಷ್ಟೇ. ಸುಮ್ನೆ ಒಪ್ಕೊಂಡು ಹೆಲ್ಪ್ ಮಾಡು, ಇಲ್ಲಾದ್ರೆ ಸರಿಯಾಗಿರೋದಿಲ್ಲ. ಇದೇನ್ ಮಾಡ್ದಿ ನೀನು? ಇವನು ಏನು ತಪ್ಪು ಮಾಡಿಲ್ಲ, ಇವನು ತ್ಯಾಗ ಮಾಡಿದ್ದಾನೆ, ತ್ಯಾಗ. ನೀವ್ ಇವ್ರನ್ನ ಸಪೋರ್ಟ್ ಮಾಡಬೇಡಿ ಸರ್. ಮೊದ್ಲು ಇವ್ರನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕಿ. ನಿನ್ ಮಾತ್ ಕೇಳಿದ್ರೆ ನೀನ್ ವಿರೋಧ ಪಕ್ಷಕ್ಕೆ ಸೇರಿದ್ಯಾ ಅನ್ಸುತ್ತೆ. ಸ್ವಲ್ಪ ಕರುಣೆ ತೋರಿಸು ಈ ಹುಡುಗನ. ಒಂದ್ ಹುಡುಗಿ ಮನೆಗ್ ಬಂದು ಅವಳನ್ನ ಅವಮಾನ ಮಾಡೋ ಟಪ್ಪೋರಿಗೆ ನೀವ್ ಸಪೋರ್ಟ್ ಮಾಡ್ತಿದ್ದೀರಾ? ನೋ 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 ನೋ.
ಯಾವ ಟಪೋರಿಗೂ ಸಪೋರ್ಟ್ ಮಾಡಲ್ಲ ಈ ಸಿಂಹ. ಇಲ್ಲಿ ಪೂರ್ತಿ ಡಿಪಾರ್ಟ್ಮೆಂಟ್ ಯಾರಿಗಾದ್ರೂ ಹೆದರುತ್ತೆ ಅಂದ್ರೆ ಅದು ನಾನು, ಅದು ನಿಮ್ಗೆ ಗೊತ್ತು. ಅದಕ್ಕೆ ನಿಮ್ ಹತ್ರ ಕಂಪ್ಲೇಂಟ್ ಮಾಡ್ತಾ ಇದ್ದೀನಲ್ವಾ ಸರ್? ನಿಮ್ ತಂದೆನೂ ಇದಕ್ಕೆ ಒಪ್ತಾರಾ? ಅದು ಅಪ್ಪ. ಹಾ ಸರ್. ನನ್ನ ಇಕ್ಕಟ್ಟನ್ನು ಅರ್ಥ ಮಾಡ್ಕೋ. ನನ್ ಗೆಳೆಯ ಫ್ರಾಂಕ್ಲಿನ್ಗೆ ಸಹಾಯ ಮಾಡೋಕ್ ಬಂದಿದ್ದೆ, ಅದಕ್ಕೆ ಈ ರೀತಿ ಮಾಡ್ದೆ. ನೀನೇ ಯೋಚಿಸು, ನಿನ್ನಂತ ಸುಂದರವಾದ ಹುಡುಗಿನ ಅವಮಾನ ಯಾರಾದ್ರೂ ಯಾಕೆ ಮಾಡ್ತಾರೆ ಅಲ್ವಾ ಸರ್? ಕರೆಕ್ಟ್. ನಿನ್ನಲ್ಲೇನು ಕಮ್ಮಿ ಇದೆ. ಐಶ್ವರ್ಯ ಹಾಗೂ ದೀಪಿಕಾ ಕೂಡ ನಿನ್ ಮುಂದೆ ಫೇಲ್. ಹಲೋ, ನೀನು ಈ ರೀತಿ ಸ್ವೀಟ್ ಆಗಿ ಮಾತಾಡಿದ್ರೆ ನಾನು ಕಂಪ್ಲೇಂಟ್ ವಾಪಸ್ ತಗೊಂಡ್ಬಿಡ್ತೀನ? ನಾನು ಈ ತರ ಸ್ವೀಟ್ ಮಾತಾಡಿ ನೀನ್ ಹೊಗಳ್ತಾ ಇಲ್ಲ, ನಿಜ ಹೇಳ್ತಿದ್ದೀನಿ, ಮನಸ್ಸಿಂದ ಹೇಳ್ತಿದ್ದೀನಿ. ಓಹೋ, ಅಂದ್ರೆ ನನ್ ಹೆಸರು, ನನ್ ಮುಖ ಮತ್ತೆ ನನ್ ಅಂದ ಎಲ್ಲ ನಿನ್ಗೆ ಇಷ್ಟ ಆಯ್ತಲ್ವಾ? ಖಂಡಿತ. ಹಾಗಾದ್ರೆ ನನ್ನ ಮದ್ವೆ ಮಾಡ್ಕೋ. ಈಗ ನೀನೇ ತಾನೇ ಹೇಳಿದ್ದು ನನ್ ಅಂದ, ನನ್ ಓದು ಎಲ್ಲ ನಿನ್ಗೆ ಇಷ್ಟ ಆಯ್ತು ಅಂತ. ಅಲ್ಲಮ್ಮ, ಏನ್ ಮಾಡ್ತಾ ಇದ್ದೀಯಾ? ಇವನಿಗೆ ಬುದ್ಧಿ ಕಲಿಸ್ಲೇಬೇಕಪ್ಪ, ಸುಮ್ನಿರು. ಸರಿ ಬಿಡು. ಇಲ್ಲಿ ಏನ್ ನಡೀತಾ ಇದೆ? ನನ್ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ನಿನಗೆ ಕೈ ಮುಗಿತೀನಿ. ನಾನ್ ಏನೆಲ್ಲ ವಿಷಯದಲ್ಲಿ ಸಿಕ್ಕಾಕೊಂಡಿದ್ದಂತ ನನ್ಗೆ ಗೊತ್ತಾದ್ರೆ ನೀನೇನು ಬೇರೆ ಯಾವ ಹುಡುಗಿನೂ ನನ್ನನ್ನು ಮದ್ವೆ ಆಗೋಕೆ ಒಪ್ಕೊಳ್ಳೋದಿಲ್ಲ. ಇವತ್ತು ಅಷ್ಟೇ ನನ್ಗೆ ಬೇರೆ ದಾರಿನೇ ಇರ್ಲಿಲ್ಲ. ತಪ್ಪಾಗಿ ನಿನ್ ಮನೆಗ್ ಬಂದೆ. ಒಂದು ವಿಂಡ್ ಮಿಲ್ ನಿಂದ ನನ್ನೆಲ್ಲಾ ಪ್ರಾಬ್ಲಮ್ ಶುರುವಾಯ್ತು. ಇನ್ನೊಂದ್ ಕತೆ ಹೇಳ್ತಿದ್ದಾನೆ. ನಾನು ಜೀವನದಲ್ಲಿ ಜಿಗುಪ್ಸೆ ಬಂದು ಆತ್ಮಹತ್ಯೆ ಮಾಡ್ಕೊಳ್ಳುವವನಿದ್ದೆ. ಆವಾಗ ಈ ವಿಂಡ್ ಮಿಲ್ ಪ್ರಾಜೆಕ್ಟ್ ನನ್ನನ್ನು ಉಳಿಸಿತು. ನನ್ ಬಗ್ಗೆ ತಮಾಷೆ ಮಾಡೋ ನನ್ನ ಗೆಳೆಯರು ಅವರ ಎದುರು, ಆಮೇಲೆ ನನ್ನ ತಂದೆ ನನ್ನನ್ನ ನಾಲಾಯಕ್ ಅನ್ಕೊಂಡಿದ್ರು. ಅವರ ಎದುರು ನಾನು ತಲೆ ಎತ್ತಿ ನಿಂತ್ಕೊಳ್ಳುವ ಅವಕಾಶ ಸಿಕ್ಕಿತು. ಇದೆಲ್ಲ ಒಂದು ಲಾಟ್ರಿ ತರ ಇತ್ತು. ಈ ಪ್ರಾಜೆಕ್ಟ್ ಅಲ್ಲಿ ನನ್ಗೆ 1 ರಿಂದ 1.5 ಕೋಟಿ ಲಾಭ ಆಗೋದ್ರಲ್ಲಿತ್ತು. ಬಾಯ್. ನೀನ್ ಬಂದ್ಬಿಟ್ಟಿಯಾ? ನಿನ್ನ ಜೀವನದಲ್ಲಿರುವ ಆಸೆ ಈಗ ಪೂರ್ತಿ ಆಗ್ತಾ ಇದೆಯಪ್ಪ. ಯಾವ ಆಸೆ ಸರ್? ನಿನ್ಗೆ ಆ ಟೆಂಡರ್ ಸಿಕ್ಕಿದೆ. ಹಾಲು ಕುಡಿತೀಯಾ? ಬೇಡ ಸರ್. ನೀನು ರೋಸ್ ತರ ಹಾಲು ಕುಡಿಯೋದಿಲ್ವಾ? ಒಳ್ಳೇದು. ಎಲ್ಲರೂ ಹಾಲು ಕುಡಿದ್ರೆ ದೇಶದಲ್ಲಿ ಹಾಲೇ ಮುಗ್ದು ಹೋಗುತ್ತೆ. ನಿನ್ನ ಕಣ್ಣಲ್ಲಿ ಏನಾದ್ರೂ ಪ್ರಾಬ್ಲಮ್ಮಾ? ಇಲ್ಲ, ಹಾಗೇನಿಲ್ಲ ಸರ್. ಮತ್ತೆ ಕನ್ನಡಕ ತೆಗಿ, ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡು. ಡ್ಯಾಡಿ ಸುಮ್ನಿರಿ. ನಿನಗೆ ಈ ಟೆಂಡರ್ ಸಿಕ್ಕಿರೋದು ಇವಳು ರೆಕಮೆಂಡ್ ಮಾಡಿದ್ಲು ಅಂತಲ್ಲ. ನಿನ್ನ ಪ್ರಪೋಸಲ್ ತುಂಬಾ ಇನೋವೇಟಿವ್ ಆಗಿದೆ, ಕಮಿಟಿಗೂ ತುಂಬಾ ಇಷ್ಟ ಆಗಿದೆ. ಇವಳಿಗೆ ಥ್ಯಾಂಕ್ಸ್ ಹೇಳು. ಇವಳೇ ನಿನ್ನನ್ನು ರೆಕಮೆಂಡ್ ಮಾಡಿದಲ್ವಾ? ಥ್ಯಾಂಕ್ ಯು. ಈಗ ಕೇಳು, ಈ ಐಡಿಯಾ ನಿಂದೇ ಇರಬಹುದು, ಆದ್ರೆ ಕಾಂಟ್ರಾಕ್ಟ್ ನ ಫಾರ್ಮಾಲಿಟೀಸ್ ನೀನ್ ಒಪ್ಕೊಳ್ಳೇಬೇಕಲ್ವಾ? ಗೊತ್ತಿದೆ ಅಲ್ವಾ? ಈ ಟೆಂಡರ್ಗೆ ತುಂಬಾ ರೆಪ್ಯೂಟೆಡ್ ಕಂಪನೀಸ್ ಕೊಟೇಶನ್ ಕೊಟ್ಟಿದ್ರು, ಆದ್ರೆ ನಿನಗೆ ಕೊಡ್ಬೇಕಾಗಿತ್ತು, ಅದಕ್ಕೆ ಕೊಟ್ಟಿದ್ದೇನೆ. ನಾರ್ಮಲ್ ಪ್ರೊಸೀಜರ್ ನ ಬಿಟ್ಟು ಇವಾಗ ಈ ಪ್ರಾಜೆಕ್ಟ್ ನಿನಗೆ ಕೊಡ್ತಿದ್ದೀನಿ. ಇನ್ ಮುಂದೆ ಎಲ್ಲ ಜವಾಬ್ದಾರಿ ನಿಂದೆ. ಥ್ಯಾಂಕ್ ಯು ಸರ್. ಇದರಲ್ಲಿ ಹೆದರ್ಕೊಳ್ಳೋದೇನಿಲ್ಲಪ್ಪ. ಈ ಕಾಂಟ್ರಾಕ್ಟ್ ನಲ್ಲಿ ಬರೀ ಒಂದೇ ಪ್ರಾಬ್ಲಮ್, ಪ್ರಾಜೆಕ್ಟ್ ಸಿಕ್ಕಿದ್ಮೇಲೆ ಕಾಂಟ್ರಾಕ್ಟರ್ಗೆ 1 ರೂಪಾಯಿನೂ ಕೊಡೋದಿಲ್ಲ. ವಿಂಡ್ ಮಿಲ್ ಇನ್ಸ್ಟಾಲ್ ಆಗ್ತಿದ್ದ ಹಾಗೆ ನಿನ್ನ ಬಿಲ್ ನ ಪೂರ್ತಿ ಅಮೌಂಟ್ ಸೆಟಲ್ ಮಾಡಿಬಿಡ್ತೇನೆ. ಯಾರ್ಯಾರ ಹತ್ರ ಎಷ್ಟೆಷ್ಟು ದುಡ್ಡಿದೆ ಅಂತ ನನ್ಗೆ ಗೊತ್ತಿದೆ. ಮತ್ತೆ ಈ ಪ್ರಾಜೆಕ್ಟ್ಗೆ ನಿನ್ನ ಹತ್ರ ದುಡ್ಡಿದೆ ಅಂತ ರೋಸ್ ಹೇಳಿದಾಳೆ. ಮತ್ತೆ ಇದನ್ನ ಕೇಳಿ ನನಗೆ ಧೈರ್ಯ ಬಂತು. ಇದು ನನಗೆ ತುಂಬಾ ಪ್ರೆಸ್ಟಿಜಿಯಸ್ ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆದ್ರೆ ಪೂರ್ತಿ ಊರಲ್ಲಿ ವಿಂಡ್ ಮಿಲ್ಸ್ ಹಾಕ್ಸ್ಬಿಡ್ತೀನಿ. ಆಮೇಲೆ ಇವರು ಆಗ್ಬಿಡುತ್ತೆ ಒಂದು ದೊಡ್ಡ ವಿಂಡ್ ಮಿಲ್ ಪಾರ್ಕ್. ಅಂಡ್ ದಟ್ ಈಸ್ ಮೈ ಡ್ರೀಮ್. ಎಲ್ಲ ವಿಂಡ್ ಮಿಲ್ ನೀನೇ ಇನ್ಸ್ಟಾಲ್ ಮಾಡ್ಬೇಕು. ಸರಿ, ಹಾಗಾದ್ರೆ ಸೈನ್ ಮಾಡು. ಯಾವ ಏಜೆನ್ಸಿ ವಿಂಡ್ ಮಿಲ್ ಅನ್ನ ಇನ್ಸ್ಟಾಲ್ ಮಾಡಿದ್ವೋ ಅವರ ರೇಟ್ ಅನ್ನೇ ನಾವು ಕೋಟ್ ಮಾಡಿದ್ದೆವು. ಅದರಿಂದಾಗಿ ನಮ್ ಟೆಂಡರ್ ಪಾಸ್ ಆಯ್ತು. ಆದ್ರೆ ಈಗ ನಮ್ಗೆ ಏಜೆನ್ಸಿಯವರಿಗೆ 1 ಕೋಟಿ ರೂಪಾಯಿ ಕೊಡೋದಿತ್ತು. ಆದ್ರೆ ಇಷ್ಟು ಹಣ ಎಲ್ಲಿಂದ ತರೋದು? ಅದೇ ನಮ್ಮ ದೊಡ್ಡ ಸಮಸ್ಯೆ ಆಗಿತ್ತು. ಬಾರೋ ಬೇಗ ಹೋಗೋಣ. ಮೇಲುಡು ಮೇಲುಡು
ಇಲ್ವಾ ಇಲ್ವಾ ಇಲ್ಲಿದ್ದೀವಿ. ಇಲ್ವಾ ಇಲ್ವಾ ಅಯ್ಯೋ ಯಾವ ತರ ಬಟ್ಟೆ ಹಾಕೊಳ್ತಾರೆ. ಪಾಪ ಬಡವರು ಇರ್ಬೇಕು, ಬಟ್ಟೆ ತಗೊಳಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ಅನ್ಸುತ್ತೆ. ಬಾ ಅವ್ರ ಹತ್ರ ಹೋಗಿ ಮಾತಾಡೋಣ. ನಾನ್ ಬರಲ್ಲ, ಇವ್ರಿಗಿಂತ ತುಂಬಾ ಬಡವರು ಸಿಕ್ಕಿದ್ರೆ ನಾನು. ಚೋಟು ಇದೆಲ್ಲ ಏನೂ ಅಲ್ಲ, ಈ ಊರೇ ಅಂತದ್ದು. ನಾವು ಮಜಾ ಮಾಡೋಣ ಅಷ್ಟೇ. ಬಾ, ಮಿಕ್ಕಿದ್ದೆಲ್ಲ ಆಮೇಲೆ ಮಾತಾಡೋಣ. ಸ್ವಲ್ಪನಾಗಿ ಈಗ ಹಾಲು ತೋರಿಸಿ. ಇದು ಸಕ್ಕದಾಗಿದೆ. ಈ ತರ ಸೂಟ್ ಬೂಟಲ್ಲಿ ನನ್ನ ಫೋಟೋ ತೆಗೆದ್ರೆ ಅಂದ್ರೆ ಆ ಫೋಟೋ ನೋಡಿ ನನ್ನಮ್ಮ ಏನಂತಾರೆ ಅಂತ ಗೊತ್ತಾ? ಪಕ್ಕ ನಾನು ಶಾರುಖ್ ಖಾನ್ ತರ ಇದ್ದೀನಿ. ಅವ್ರನ್ನ ಚೆಕಪ್ ಮಾಡಿ. ಏನಂದಿ ನೀನು? ಕಣ್ಣಿನ ಡಾಕ್ಟರ್ಗೆ ಏನರ್ಥ? ಅಮ್ಮನ್ ಕಣ್ಣಿಗೆ ಏನಾದ್ರೂ ಪ್ರಾಬ್ಲಮ್ ಆಗಿದೆ ಅಂತ. ನನ್ ಫೋಟೋ ನೋಡಿ ಏನ್ ಹೇಳಿದ್ರಿ ಗೊತ್ತಾ? ಅವರಿಗೆ ನಾನು ಯಾವ ತರ ಕಾಣ್ತೇನಂತ ಗೊತ್ತಾಗ್ತಾ ಇಲ್ವಂತೆ. ಇವನ ಫೋಟೋದು ಅದೇ ವಿಶೇಷತೆ. ಸರಿಯಾಗಿ ಹೇಳ್ದೆ. ನಿಜಕ್ಕೂ ನಿಮ್ಮಮ್ಮನು ಗ್ರೇಟ್. ನಾವಿಲ್ಲಿ ಜಗಳ ಮಾಡಕ್ಕೆ ಬರ್ಲಿಲ್ಲ. ನಮ್ ಫೋಟೋ ಯಾಕೆ ತೆಗಿತಾ ಇದೀಯಾ ಹೇಳು ಮೊದ್ಲು. ಅದು ಏನಂದ್ರೆ ನಿಮ್ ಫೋಟೋಸ್ ನ್ಯೂಯಾರ್ಕ್ ಟೈಮ್ಸ್ ಅಲ್ಲಿ ಹಾಕ್ಬೇಕಲ್ಲ. ನೀವು ಈಗ ಇಷ್ಟು ದೊಡ್ಡ ಫಿನಾನ್ಸರ್ಸ್ ಆಗ್ಬಿಟ್ಟಿದ್ದೀರಾ. ಚಡ್ಡಿದಲ್ಲಿ ಯಾರಾದ್ರೂ ನಿಮ್ಮ ಫೋಟೋಸ್ ಹಾಕಿದ್ರೆ ಅದಕ್ಕೆ ನಾನು ಫೋಟೋ ತೆಗಿತೀನಿ. ಬಿಡುದಿಲ್ಲ ನಾನು. ಅದಕ್ಕೆ ಸೂಟ್ ಅಲ್ಲಿ ಫೋಟೋ ತೆಗಿತಿದ್ದೀನಿ. ಸರಿಯಾಗಿ ಹೇಳಿದೆ. ಮೊದ್ಲು ಹೇಳಿ, ಅವನ ಹತ್ರ ಹಣ ಇದೆ ಅಲ್ವಾ? ಅರೆ ದುಡ್ಡಿಲ್ದೆ ಏನ್ ಅವ್ರ ಹತ್ರ? ಅವರ ಸಂಬಂಧಿಕರು ಅಮೆರಿಕದಲ್ಲಿ ಇದ್ದಾರೆ, ದೊಡ್ಡ ಸಾಹುಕಾರ ಅವರು. ಅವ್ರ ಗಾಡಿ ರೋಡ್ ಮೇಲೇನು ಹೋಗುತ್ತೆ, ನೀರ್ ಕೆಳಗೂ ಹೋಗುತ್ತೆ. ಏನು ಗಾಡಿ ಕೆಳಗೆ ಕಪ್ಪೆ ಇಟ್ಟಿದಾರಾ? ಸರಿಯಾದ ಪ್ರಶ್ನೆ ಕೇಳ್ದೆ ನೀನು. ಅರೆ ಇವನೇನ್ ಮಾಡ್ತಾ ಇದ್ದಾನೆ? ಪ್ಲೇನ್ ಓಡಿಸ್ತಿದ್ದಾನ? ಏನು ಮಾಡ್ತಿದ್ಯಾ ಈ ಟೈಮಲ್ಲಿ? ಗೇಮ್ ಇಂಪಾರ್ಟೆಂಟ್ ನಿಮ್ಗೆ? ಬಾರೋ ನನ್ ಜೊತೆ. ಮರ್ತು ಬಿಟ್ಟಿದ್ದೆ. ಇವರು ಭವಿಷ್ಯದ ದೊಡ್ಡ ಕೀರುಬಾಯಿ ಕಂಪನಿ ಅವರು. Dear friends, actually our business proposal is... ಈ ಪ್ರೊಫೆಸರ್ ಯಾರು? ಮ್ಯಾಟ್ರ್ ಏನು? ಸರಿಯಾಗಿ ಹೇಳು, ವಿಷಯ ಏನು ಅಂತ. ಮತ್ತೆ ನಾವೆಷ್ಟು ಕೊಡ್ಬೇಕು, ನಮ್ಗೆ ಎಷ್ಟು ಸಿಗುತ್ತೆ ಅಂತ ಅದನ್ನ ಹೇಳು. ಇಲ್ಲಿ ಕೇಳಿ, ನೀವು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ತೀರಾ. ನನ್ ಮೇಲೆ 1 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ನಾನ್ ನಿಮ್ಗೆ 25 ಲಕ್ಷ ವಾಪಸ್ ಕೊಡ್ತೀನಿ. ನನ್ ಮಾತಿನ ಅರ್ಥ, ನೀವು 1 ಕೋಟಿ ರೂಪಾಯಿ ನನ್ ಕೊಟ್ರೆ ನಾನ್ ನಿಮ್ಗೆ 1 ಕೋಟಿ 25 ಲಕ್ಷ ಕೊಡ್ತೀನಿ. ವಾಟ್ ಇಸ್? ಆಮೇಲೆ ನೀವು ನನ್ಗೆ 1 ಕೋಟಿ ರೂಪಾಯಿ ಕೊಟ್ರೆ ನಾನ್ ನಿಮ್ಗೆ 1 ಕೋಟಿ 25 ಲಕ್ಷ ಕೊಡ್ತೀನಿ. ಮತ್ತೊಮ್ಮೆ ನೀವು ನನ್ಗೆ 1 ಕೋಟಿ ರೂಪಾಯಿ ಕೊಟ್ರೆ ಮತ್ತೆ ನೀನು 25 ಲಕ್ಷ ಕೊಡ್ತೀಯ. ಎಕ್ಸಾಕ್ಟ್ಲಿ. ನಾವು 10 ವಿಂಡ್ ಮಿಲ್ ಇನ್ಸ್ಟಾಲ್ ಮಾಡೋಷ್ರಲ್ಲಿ ನೀವು 2.5 ಕೋಟಿ ಸಂಪಾದನೆ ಮಾಡ್ತೀರಾ. ಆದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ 1 ಕೋಟಿ ಅಷ್ಟೇ. ಆದ್ರೆ ಇಷ್ಟೊಂದು ಪ್ರಾಫಿಟ್ ನಿಮ್ಗೆ. ಅಣ್ಣ ಕೇಳು, 100ಕ್ಕೆ ಲೆಕ್ಕ ನಿಲ್ಸೋ, ಅದಕ್ಕಿಂತ ಹೆಚ್ಚು ನಮ್ಗೆ ತಡ್ಕೊಳಕ್ ಆಗಲ್ಲ. ಲುಕ್ ಮಿಸ್ಟರ್ ಕ್ರೌನ್ ಹೇರ್, ದಿಸ್ ಇಸ್ ಮೈ ಡ್ರೀಮ್ ಪ್ರಾಜೆಕ್ಟ್. ಬೇಕಾದ್ರೆ ನೀವು ಈ ಬಿಸ್ನೆಸ್ ಡೀಲ್ ಚೂಸ್ ಮಾಡಿ, ಇಲ್ಲಾಂದ್ರೆ ಇದಕ್ಕಿಂತ ಹೆಚ್ಚು ಪ್ರಾಫಿಟ್ ಕೊಡೋ ಡೀಲ್ ಅನ್ನು ನೋಡ್ಕೊಳ್ಳಿ. ದಟ್ಸ್ ಯೋರ್ ಚಾಯ್ಸ್. ಬೇಡ 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 ನಿಲ್ಲು, ಆತರ ಏನು ವಿಷಯ ಇಲ್ಲ. ಆದ್ರೆ ಅಮ್ಮನ ಹತ್ರ ಹೇಗೆ ದುಡ್ಡು ಕೇಳುವುದಂತ ನಾನ್ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರಾಫಿಟ್ ಬರುತ್ತಾ ಅಂದ್ರೆ ಅಮ್ಮ ಒಪ್ಕೋತಾಳೆ. ನೀರಿಂದ ಪೆಟ್ರೋಲ್ ಮಾಡೋದು ಕೀರುಬಾಯಿನ ಕೆಲ್ಸ. ಯೋಚನೆ ಮಾಡಿ, ನೀರಿಂದ ಪೆಟ್ರೋಲ್ ಮಾಡಬಹುದು ಅಂದ್ರೆ ಸುನಾಮಿ ಬಂದಾಗ ಏನಾಗುತ್ತೆ? ಸುನಾಮಿ. ಪ್ರಸ್ತಾಪ ಏನೋ ಚೆನ್ನಾಗಿದೆ, ನಾವು ಈ ಬಿಸ್ನೆಸ್ ಮಾಡ್ಬೋದಲ್ಲ. ಅಂಡ್ ಇನ್ನೇನು, ನಮ್ಗೊಪ್ಪಿಗಿದೆ. ವಾವ್, ಹೇಗಿದ್ದಾಳೆ? ಸಖತ್ ಮಾಲಿಯವಳು. ಏಜೋ, ಯಾರಿ ಐಟಮು? ಚೇರ್ಮನ್ ಮಗಳು. ಅವಳು ಯಾರ ಮಗಳಾದ್ರೇನು? ನಿನಗೂ ಅವಳಿಗೆ ಏನು ಸಂಬಂಧ? ಅವಳು ನನ್ನ ಫ್ರೆಂಡು. ಕಾಂಗ್ರಾಚುಲೇಷನ್ಸ್. ನಿನ್ನ ಎಲ್ಲಾ ಫ್ರೆಂಡ್ಸ್ ಅನ್ನು ಹೀಗೆ ಕರ್ಕೊಂಡ್ ಬರ್ತಿರೋ, ಸರಿಯಲ್ಲ ಜೋ? ಕೀರುಬಾಯಿ ಪಬ್ಲಿಕ್ ತುಂಬಾ ಇದ್ದಾರೆ.
ಇನ್ನು ಎಷ್ಟೊತ್ತಾಗುತ್ತೆ? ಸಾರಿ. ಚೆನ್ನಾಗಿತ್ತು. ಏನಂದ್ರಿ? ಆ ವಿಂಡ್ ಮಿಲ್. ಈ ಉದ್ಘಾಟನೆಗೆ ನಮ್ಮ ಮುಖ್ಯ ಅತಿಥಿಯವರನ್ನು ಒಂದೆರಡು ಮಾತಾಡಲು ನಿಮ್ ಪರವಾಗಿ ನಾನು ವೇದಿಕೆಗೆ ಸ್ವಾಗತಿಸುತ್ತೇನೆ. ಎಲ್ರಿಗೂ ನನ್ನ ನಮಸ್ಕಾರ. ಅನ್ನಂದ್ರೆ ಮತ್ತೆ ಅವರ ತಂಗಿಯರೇ, ನಿಮ್ ಮುಂದಿದೆ ಒಂದು ಮಾಸ್ಟರ್ ಪೀಸ್. ನನ್ಗೇನು ಇವನೇ ಮಾಸ್ಟರ್ ಪೀಸ್ ತರ ಕಾಣ್ತಾನೆ. ಒಂದು ವಿಷಯ ನಿಮ್ಗೆ ಹೇಳ್ಬೇಕು, ನಾನು ಎಲ್ಲಿವರೆಗೂ ಈ ಕಂಪನಿಯ ಚೇರ್ಮನ್ ಆಗಿರ್ತೀನಿ, ಇಂತ ಒಳ್ಳೆ ಕೆಲಸ ಮಾಡೋದನ್ನ ನಾನು ಯಾವತ್ತೂ ನಿಲ್ಸೋದಿಲ್ಲ. ಖಂಡಿತ ನಿಲ್ಸೋದಿಲ್ಲ. ನಿಮ್ಮೆಲ್ಲರ ಪ್ರೀತಿಯಿಂದ ನಾನು ಗಾರ್ಡನ್ ಆಗ್ಬಿಟ್ಟಿದ್ದೀನಿ. ಮಾಸ್ಟರ್ ಪೀಸ್. ಇನ್ನೊಂದು ವಿಷಯ ನಾನು ಹೇಳ್ತೀನಿ, ವಿರೋಧ ಪಕ್ಷ ಎಷ್ಟೇ ವಿರೋಧ ಮಾಡಿದ್ರು ನಾನಂತೂ ದೇವ್ರಾಣೆ ಅಂತ ಪ್ರಸ್ತಾಪ ತರ್ತೇನೆ. ಅದರಿಂದ ನಮ್ಮ ದೇಶ ಉದ್ಧಾರ ಆಗ್ಲೇಬೇಕು. ನಮ್ಮ ಬಾವುಟ ಹಿಮಾಲಯಕ್ಕಿಂತ ಎತ್ತರಕ್ಕೆ ಏರ್ಬೇಕು. ಚಪ್ಪಾಳೆ. ಈ ಗುಂಪಲ್ಲಿ ಇದ್ದಾರಲ್ಲ ಜೋ, ಇವರನ್ನು ನಾವು ಎಷ್ಟು ಹೊಗಳಿದ್ರು ಸಾಲದು. ಟೈಮ್ಗಿಂತ ಮುಂಚೆನೆ ಈ ಪ್ರಾಜೆಕ್ಟ್ ಅನ್ನು ಪೂರ್ತಿ ಮಾಡಿದ್ದಾರೆ. ಚಿಕನ್ ನಲ್ಲಿ ಇವರ ತಾಯಿ ಇವರಿಗೆ ಬಾದಾಮಿ ತಿನ್ನಿಸಿದ್ದಾರೆ. ಈಗ ನನ್ನ ಪ್ರಕಾರ ನಾನು ಇಲ್ಲಿ ಹೆಚ್ಚು ಮಾತನಾಡಬಾರ್ದು. ಉದ್ಘಾಟನೆ ಮಾಡುವ ಸಮಯ ಆಗಿದೆ. ಕತ್ರಿಯಲ್ಲಿದೆಯಪ್ಪ, ಕತ್ರಿ ತನ್ನಿ. ಸ್ವಿಚ್ ಒತ್ತೋ ಟೈಮ್ ಸರ್. ಮತ್ತೆ ಉದ್ಘಾಟನೆ ಹೇಗ್ ಮಾಡ್ಲಿ ಸರ್? ಸ್ವಿಚ್ ಒತ್ತರೆ ಉದ್ಘಾಟನೆ ಆಗ್ಬಿಡುತ್ತೆ ಅನ್ಸುತ್ತೆ. ಇವನ್ ಕೂಡ ತುಂಬಾ ಬಾದಾಮಿ ತಿಂದಿದ್ದಾನೆ. ಸ್ವಿಚ್ ಎಲ್ಲಿದೆ? ಅಲ್ಲಿದೆ ಸರ್, ಓದ್ತಿ ಸರ್. ಏನಪ್ಪ ಜೋ, ಇವತ್ತು ನನಗೆ ಅದೇನಂತಾರೆ, ಅದೇ ಹೆಮ್ಮೆಯ ದಿನ. ನಿನ್ಗೆ ಕಾಂಟ್ರಾಕ್ಟ್ ಕೊಟ್ಟು ನನ್ನನ್ನ ಸಾಬೀತ್ ಮಾಡ್ಕೊಂಡೆ. ನೀನು ಬಾದಾಮಿ ತಿಂತಾ ಇರೋ. ಸೋಮವಾರದಂದು ಆಫೀಸ್ ಬಂದ್ಬಿಡು, ಚೆಕ್ ಜೊತೆಗೆ ಬಾದಾಮಿ ಕೊಡ್ತೇನೆ, ಸರಿಯಲ್ಲ? ಈಗ ಖುಷಿ ಆಯ್ತಾ? ಹಲೋ ಮಿಸ್ಟರ್, ನೀವೇನೇ ಇಲ್ಲಿ ಕಾಂಟ್ರಾಕ್ಟರ್? ಹೌದು, ಸ್ವಲ್ಪ ಬನ್ನಿ ನನ್ ಜೊತೆ. ನಿಮ್ಮನ್ ಸ್ವಲ್ಪ ಹೊಗಳ್ಬೇಕು. ಬನ್ನಿ. ಕೆಲವು ಅಂತಾರಾಷ್ಟ್ರೀಯ ಪಕ್ಷಿಗಳು ಇಲ್ಲಿ ಹಾರುತ್ತಾ ಇರುತ್ತೆ. ಇದನ್ನು ನೀನು ಇಲ್ಲಿ ಇನ್ಸ್ಟಾಲ್ ಮಾಡಿದ್ಯಾ, ಒಳ್ಳೇದು. ಈಗ ಆ ಪಕ್ಷಿಗಳ ಸೀಸನ್ ಬರ್ತಾ ಇದೆ. ಮತ್ತೆ ಇದರಿಂದ ಆ ಪಕ್ಷಿಗಳಿಗೆ ಏನಾದ್ರೂ ಆದ್ರೆ ಹಲೋ. ಅಯ್ಯೋ ರಾಮ, ಇಲ್ಲಿ ನೋಡು, ಬಾ ನನ್ ಜೊತೆ. ಏನಾಯ್ತಣ್ಣ? ಸರಿಯಾಗಿ 7 ಗಂಟೆಗೆ ವಿಂಡ್ ಮಿಲ್ ಕೆಳಗ್ ಬಿತ್ತು. ನೀರಲ್ಲಿ ಬಿದ್ದಿದ್ರಿಂದ ಯಾರಿಗೂ ಏನಾಗ್ಲಿಲ್ಲ. ಈ ಘಟನೆನ ನೋಡಿದವ್ರ ಪ್ರಕಾರ ಜೋರಾಗಿ ಗಾಳಿ ಬೀಸಿದ್ರಿಂದ ಇದು ಬಿತ್ತು ಅಂತ ಹೇಳ್ತಾ ಇದ್ದಾರೆ. ಈ ಘಟನೆಯಿಂದ ಯಾರಿಗೂ ಏಟಾಗಿಲ್ಲ. ಇದರಲ್ಲಿ ಮೆಟೀರಿಯಲ್ ಚೆನ್ನಾಗಿಲ್ದೆ ಇದ್ದಿದ್ರಿಂದ ಹೀಗಾಯ್ತು ಅಂತ ಹೇಳ್ತಾ ಇದ್ದಾರೆ. ನೀನ್ ಹೇಳ್ತಾ ಇದ್ದೆ ದುಡ್ಡಿನ ಸುನಾಮಿ ಬರುತ್ತೆ ಅಂತ. ಈಗ ನೋಡಿದ್ರೆ ಹಾಕಿರೋ ದುಡ್ಡು ಗಾಳಿಗೆ ಹೊರಟೋಯ್ತು. ಹಾಗಾದ್ರೆ ಇನ್ಮೇಲೆ ವಿಂಡ್ ಮಿಲ್ ಬಿಟ್ಟು ನೀರಿಂದ ಕರೆಂಟ್ ಮಾಡೋಣ. ಒಂದ್ ಹೊಡೆದ್ರೆ ಕಣ್ಣಲ್ಲಿ ನೀರ್ ಬರ್ಬೇಕು, ಅದರಿಂದಲೂ ನಾವು ಕರೆಂಟ್ ತಯಾರು ಮಾಡಬಹುದು. ಹಾಗಾದ್ರೆ ಅದನ್ನೇ ಮಾಡಿ. ಹೇಳಿಸ್ಕೋ, ನಾವು ಓದಿಲ್ಲ ಅಂತ ನಮ್ಮ ಹತ್ರ ಬುದ್ಧಿವಂತಿಕೆ ತೋರಿಸ್ಬೇಡ. ಸಾಯಿಸಿ ಕತ್ತರಿಸಿ ಸುಟ್ಟು ಬೂದಿ ಮಾಡ್ತೇನೆ, ಯಾರಿಗೂ ಗೊತ್ತಾಗೋದು ಇಲ್ಲ. ಒಂದ್ ನಿಮಿಷ. ಅರೆ, ಮೊದ್ಲು ನನ್ ಮಾತು ಕೇಳು. ಹೇಗೆ ಎಣಿಸಿ ಹಣ ಕೊಟ್ಟಿದ್ದೇವೋ ಹಾಗೆ ಎಣಿಸಿ ತಗೊಳ್ಳೋಕು ನಂಗೆ ಬರುತ್ತೆ. ಲೇ, ಒಂದ್ ದೊಡ್ಡ ಪೀಸ್ ಚಿಕನ್ ಅವನು ಬಾಯಿಗೆ ತುರ್ಕು. ಲೈಫ್ ಅಲ್ಲಿ ಹಾಡೋದು ಮರ್ತೋಗ್ತಾನ ಅವನು. ನೋಡು ನೋಡು, ಸರ್ ಬಂದ್ರು. ನನ್ನ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿದೆ, ಡಾಕ್ಟರ್ ಜಾಸ್ತಿ ಮಾತನಾಡಬೇಡ ಅಂತ ಹೇಳಿದ್ದಾರೆ. ಈಗ ವಿಂಡ್ ಮಿಲ್ ಗಾಳಿಯಿಂದ ಬಿದ್ದ ಬೇರೆ ಕಾರಣ, ಅದನ್ನು ತಿಳ್ಕೊಂಡು ಸರಿಯಾದ ಪರಿಶೀಲನೆ ಮಾಡ್ತೀವಿ. ನನ್ನ ಮಾತು ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ, ಸರಿತಾನೆ? ಅಲ್ಲ ಸರ್, ಪೂರ್ತಿ ದೇಶದಲ್ಲಿ ಯಾವ ಕಂಪನಿ ವಿಂಡ್ ಮಿಲ್ ಇನ್ಸ್ಟಾಲ್ ಮಾಡಿತ್ತು ಅದೇ ಕಂಪನಿ ಇದನ್ನು ಇನ್ಸ್ಟಾಲ್ ಮಾಡಿದೆ. ಬಾಯ್ ಮುಚ್ಚೋ, ತಮಾಷೆ ಮಾಡ್ತಿದ್ಯಾ? ಆ ಕಂಪನಿ ಜೊತೆ ಕಾಂಟ್ರಾಕ್ಟ್ ಮಾಡಿಲ್ಲ, ನಿನ್ ಜೊತೆ ಮಾಡಿದ್ದು. ಇಲ್ಲ ಸರ್, ಫಂಡ್ ಇಲ್ಲದೆ ಅವ್ರು ಇಲ್ಲಿ ಬರೋಲ್ಲ. ಏನೀಗ ನಿನ್ಗೆ ಬಾದಾಮಿ ತಿನ್ನೋಕೆ ದುಡ್ಡು ಬೇಕಾ? ಇಂತಹ ವಿಂಡ್ ಮಿಲ್ ಹಾಕೋದಾ? ಶುರು ಆಗೋಕೆ ಮುಂಚೆನೆ ಬಿದ್ದು ಹೋಯ್ತು. ಹೆಸರು ಹಾಳು ಮಾಡ್ದೆ. ನನ್ ಗೊತ್ತಿಲ್ಲ ನೀನ್ ಬಾದಾಮಿ ತಿಂತೀಯೋ ಏನ್ ತಿಂತೀಯೋ, ನನಗೆ ನೀನು ಇದನ್ನ ಸರಿ ಮಾಡಿಕೊಡು ಅಷ್ಟೇ. ನನ್ನ ಹೆಸರು ಏನಾದ್ರೂ ಕೆಡ್ತು ಅಂದ್ರೆ ನೀನ್ ಎಷ್ಟು ಬಾದಾಮಿ ತಿಂದಿದ್ಯೋ ಅದರ ಎಣ್ಣೆ ತೆಗೆದು ನಾನೆಲ್ಲ ಕುಡಿದು ಬಿಡ್ತೀನಿ, ಗೊತ್ತಾಯ್ತಲ್ಲ? ಒಂದ್ ಕಡೆ ಚೇರ್ಮನ್ ಹೆನ್ರಿ ಸರ್, ಮತ್ತೊಂದ್ ಕಡೆ ಫ್ರಾಂಕ್ಲಿನ್ ಹಾಗೂ ಅವರೇ ತಮ್ಮಂದ್ರು.
ನಾನೇನೇ ಮಾಡಿದ್ರು ಅವ್ರ ಪ್ರಕಾರ ತಪ್ಪಾಗ್ತಿತ್ತು. ಏನ್ ಮಾಡ್ಲಿ? ಸಾಲ ಪಡೆದ ಹಣದ ಬಡ್ಡಿ ತೀರ್ಸೋಕೆ ನಾನ್ ನಿನ್ ಮನೆ ಬಂದಿದ್ದೆ. ಇನ್ನೊಂದು ತಲೆನೋವು. ಕೇಳು, ಇಷ್ಟೆಲ್ಲ ಆಯ್ತು, ನೀನ್ ನನ್ಗೆ ಒಂದು ವಿಷಯನೂ ಹೇಳಿಲ್ಲ. ಈ ವಿಂಡ್ಮಿಲ್ ಬೆದ್ದಿದ್ದು ಈ ಎಲ್ಲ ಪ್ರಾಬ್ಲಮ್ ನನ್ಗೆ ಗೊತ್ತಿಲ್ಲ ಸರ್. ಸರ್, ಇವನ್ ಕಥೆನೆಲ್ಲ ನಂಬಿಡಿ ಸರ್. ನನ್ ಕಂಪ್ಲೇಂಟ್ ಬರ್ಕೊಳ್ಳಿ ಅಷ್ಟೇ. ಸರ್, ಇದ್ ನನ್ ತಪ್ಪಲ್ಲ. ನನ್ ಮಾತನ್ನ ಯಾರು ನಂಬೋದಿಲ್ಲ. ನಿನ್ಗೆ ಜೈಲ್ಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ನಿನ್ಗಿರೋದು ಒಂದೇ ದಾರಿ, ನನ್ನನ್ನು ಮದುವೆ ಮಾಡ್ಕೋತೀಯಾ? ಇವಳನ್ ಮದ್ವೆ ಆದ್ರೆ ನಿಮ್ ಮಗ ಬಚಾವ್ ಆಗ್ತಾನೆ. ಬೇರೇನು ದಾರಿ ಕಾಣ್ತಾ ಇಲ್ಲ. ಹೋಗು, ಅವನು ಒಪ್ಸೋ. ಸಾರ್, ಮದ್ವೆಲಿ ಏನ್ ಕೊಡೋದು ತಗೊಳ್ಳೋದು ಅಂತ ಮನೆಯಲ್ಲೇ ಡಿಸೈಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಷ್ಟು ಬ್ರೇಕ್ ಆಗ್ತಿದೀಯಾ? ಐಸ್ ಕ್ರೀಮ್ ತಿಂತಿದ್ದೀನಿ ನಾನು. ಅಣ್ಣ ಸ್ವಲ್ಪ ಎದುರುಗಡೆ ನೋಡು, ಆತಿಗೆ ನಿಂತ್ಕೊಂಡಿದ್ದಾರೆ. ಸ್ವಲ್ಪ ನನ್ನ ಐಸ್ ಕ್ರೀಮ್ ಹಿಡ್ಕೋ. ಗಾಡಿ ಹಾಳಾಗೋಯ್ತು, ಎಲ್ಲ ಇರುವೆ ಬಂದ್ಬಿಡುತ್ತೆ, ಎಲ್ಲರಿಗೂ ಕಚ್ಚಿ ಹುಣ್ಣು ಮಾಡಿಬಿಡುತ್ತೆ. ತಗೋ, ಇದನ್ನ ಕೊಡೋಕೆ ಅಂತಾನೆ ಬಂದೆ. ನಿನ್ನ ವಿರುದ್ಧ ಆಗ್ತಾ ಇರೋ ಕೇಸ್ನ ಡೀಟೇಲ್ಸ್. ಅಪ್ಪನ ಕಣ್ಣ ತಪ್ಪಿಸಿ ತಂದಿದ್ದೀನಿ, ತಗೋ. ಇದಕ್ಕಿಂತ ಹೆಚ್ಚೇನು ಮಾಡಕ್ಕಾಗಲ್ಲ. ಈಗ ನೀನೇ ಡಿಸೈಡ್ ಮಾಡು ಏನ್ ಮಾಡ್ಬೇಕು ಅಂತ. ರೋಸ್, ಇವ್ರ ಜೊತೆ ಕೆಲಸ ಶುರು ಮಾಡ್ತೀನಿ. ದುಡ್ಡಿನ ಅರೇಂಜ್ಮೆಂಟ್ ಕೂಡ ಆಗಿದೆ. ಈ ತರ ಆಗುತ್ತೆ ಅಂತ ಯೋಚಿಸಿರ್ಲಿಲ್ಲ. ಈ ಪ್ರಾಜೆಕ್ಟ್ ನ ಮುಗಿಸ್ಲೇಬೇಕು. ಈ ತರ ಮಾಡ್ಬೇಕು ಅಂದ್ರೆ ಅಪ್ಪನ ಹತ್ರ ಮಾತಾಡು, ಅವ್ರೇನಾದ್ರೂ ಸೊಲ್ಯೂಷನ್ ಕೊಡ್ತಾರೆ. ಇಲ್ಲ ರೋಸ್, ಅವ್ರ ಹತ್ರ ಆಮೇಲೆ ಮಾತಾಡೋಣ, ಈಗ ಬೇಡ. ಇವನು ಹೇಗೆ ಹೇಳೋದು? ಇವನ್ ಮಾತು ಹಳೆ ಬೋರ್ವೆಲ್ ತರಾನೇ ಇರುತ್ತೆ, ಯಾವಾಗ ಬೇಕಾದ್ರೂ ಓಡೋದ್ ಹೋಗ್ಬೋದು. ಪ್ಲೀಸ್, ನಾನು ಇವ್ರ ಹತ್ರ ಮಾತಾಡ್ತಾ ಇದ್ದೀನಿ. ಸರಿ, ನಿಮ್ ಮಾತು ಆದ್ಮೇಲೆ ನಾವು ಮಾತಾಡೋಣ. ನಿಮ್ ಹತ್ರ ನಾನ್ ಮಾತಾಡ್ಬೇಕು. ಐ ಆಮ್ ವೇಟಿಂಗಾ? ಏ ಚೋಟೋ, ತಿರುಗು, ಆ ಕಡೆ ಹೋಗೋಣ. ಜೋ, ನನಗೆ ಅನ್ಸತ್ತೆ ನಿನ್ನ ಪ್ರಾಬ್ಲಮ್ಗೆಲ್ಲ ನಾನೇ ಕಾರಣ ಅಂತ. ನಾನು ನಿಂಗೆ ಎಷ್ಟು ಹೆಲ್ಪ್ ಮಾಡ್ಬೋದು ಆ ಲಿಮಿಟೇಷನ್ ನಿನಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ಜೋ, ನೀನು ಸಕ್ಸಸ್ಫುಲ್ ಆದಾಗ ಎಲ್ಲರಿಗಿಂತ ನನಗೆ ಹೆಚ್ಚು ಖುಷಿ ಆಗೋದು. ಹೇ ರೋಜು, ಎಲ್ಲೋಗ್ತಿದ್ಯಾ? ನಿಂತ್ಕೋ ಸ್ವಲ್ಪ. ಅಣ್ಣ ನೋಡಿಲಿ, ಇಲ್ಲಿ ನಿಂತಿರೋದು ನಮ್ ಮನೆ ಕಾರ್ ಅಲ್ವಾ? ಅದೇ ಕಲರು, ಮಾಡೆಲು, ಅದೇ ನಂಬರ್ ಇದೆ. ನಂಬಕ್ಕೆ ಆಗ್ತಿಲ್ಲ ನನ್ಗೆ. ನಂಬರ್ ಏನೋ ಅದೇ. ಏನಾಗ್ ನೋಡ್ತಾ ಇದ್ದೀರಾ? ಯಾವಾಗ್ಲೂ 3 ಜನನು ಸುತ್ತ ಆಡ್ತಿರ್ತೀರಾ. ಎಲ್ ಬೀದಿ ಸುತ್ತಕ್ ಹೋಗಿದ್ರಿ? ನಿಂಗೇನು ಕೆಲಸ ಇಲ್ವಾ? ಅದೇ ನಾನು ಕೇಳ್ಬೇಕಂತಿದ್ದೆ. ಹೇಳ್ಬೇಕಿತ್ತಲ್ವಾ? ಯಾಕೆ ನಾನ್ ಬರ್ಬಾರ್ದಾ? ಬರ್ಬೋದು, ಯಾಕೆ ಬರ್ಬಾರ್ದು? ನೀವು ಬರೋ ಖುಷಿಯಲ್ಲಿ ನಾವು ಸೆಲೆಬ್ರೇಟ್ ಮಾಡೋಕಂತ ನಾವಿಲ್ಲ. ನಿಮ್ಮಿ ನಾಟಕ ಎಲ್ಲ ನನಗ್ ಚೆನ್ನಾಗ್ ಅರ್ಥ ಆಗತ್ತೆ. ಹೌದು, ಈ ಹುಡುಗಿ ಯಾರು? ಅವಳ ಹೆಸರು ರೋಸ್ ಅಂತ. ಓ, ರೋಸ್ ಆಗ್ಲಿ ಅಥವಾ ಅದ್ರ ಮುಳ್ಳಾಗ್ಲಿ, ಆದ್ರೆ ನೀವ್ ಯಾಕೆ ಅವಳ ಹಿಂದೆ ಬಿದ್ದಿದ್ದೀರಾ ಅಂತ ತಿಳ್ಕೊಬೋದಾ? ಅಮ್ಮ, ಅವಳು ಇವ್ರ ಚೇರ್ಮನ್ ಮಗಳು. ಅಷ್ಟೇ ಅಲ್ಲದೆ ನಮ್ಮ ಅಣ್ಣನ ಗರ್ಲ್ ಫ್ರೆಂಡ್ ಕೂಡ. ಈ ಕಡೆ ಸ್ವಲ್ಪ ಸೈಡ್. ನಂಬಕ್ಕೆ ಆಗ್ತಾ ಇಲ್ಲ, ಇಷ್ಟು ಸುಂದರವಾದ ಹುಡುಗಿ ಟೇಸ್ಟ್ ಇಷ್ಟು ಕೆಟ್ಟದಾಗಿದೆ ಅಂತ. ಅರೆ ಮೇಡಮ್, ಇಲ್ಲೇ ಕುಗಿತಿದ್ದೀರಾ? ನಾನ್ ಬಂದಾಗಿಂದ ನೋಡ್ತಾ ಇದ್ದೀನಿ. ಕಾರ್ ಇಲ್ಲಿ ಪಾರ್ಕ್ ಮಾಡ್ಬೇಡ, ಅಲ್ಲಿ ಪಾರ್ಕ್ ಮಾಡ್ಬೇಡ, ಇಲ್ಲಿ ಉಗಿಬೇಡ, ಅಲ್ಲಿ ಉಗಿಬೇಡ. ಯಾರಯ್ಯ ನೀನ್ ಕೇಳೋದಕ್ಕೆ? ನನ್ ಮಗ ಎಲ್ಲಿರ್ತಾನೋ ಅಲ್ಲೇ ನಾನು ಇರೋದು. ಸುಮ್ನೆ ಹೋಗಯ್ಯ ಇಲ್ಲಿಂದ. ಹೋಗಪ್ಪ ನೀನು. ಈಗ ನೀನ್ ಹೇಳು, ನಿನ್ ವಿಂಡ್ ಮಿಲ್ ಬಿಸ್ನೆಸ್ ಏನಾಯ್ತು? ಅಮ್ಮ, ಅದು ಸುತ್ತ ಇದೆ, ಬೇಗ ದುಡ್ಡು ಬಂದ್ಬಿಡುತ್ತೆ. ಮನೇಲಿ AC ಹಾಳಾಗೋಗಿತ್ತು, ಅದನ್ನ ರಿಪೇರಿ ಮಾಡ್ಸೋಣ ಅಂತ ಬಂದಿದ್ದೆ. ಹಾಗೆ ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸರಿ, ಈಗ ನಾನು ಹೊರಡ್ತೀನಿ. ಅಮ್ಮ, ಮೇಲೆ ಫ್ಲಾಟಿಗೆ ಬರೋಲ್ವಾ? ಬನ್ನಿ. ಅಷ್ಟ್ ಮೇಲ್ ಯಾರು ಹತ್ತಾರೆ? ನನ್ ಕೈಲಾಗಲ್ಲಪ್ಪ.
ಅಲ್ಲಿ ಕೇಳಿಸ್ಕೊ. ಹೇಳಮ್ಮ. ಇನ್ನು ಲೇಟ್ ಮಾಡೋದ್ ಬೇಡ. ಚರ್ಚ್ ಅಲ್ಲಿ ಫಂಕ್ಷನ್ ಇದೆಯಲ್ಲ, ಅದಾದ ತಕ್ಷಣ ನಿನ್ ಮದ್ವೆ ಮಾಡ್ಸೋಣ, ಆಯ್ತು ತಾನೆ? ನನ್ನ ಮದುವೆ? ಮತ್ತಿನ್ನೇನು, ನನ್ ಮದ್ವೆನಾ? ಏನಾಯ್ತು? ಈ ತರ ಬಚ್ಚಿಟ್ಕೊಂಡು ಯಾರನ್ನ ನೋಡ್ತಾ ಇದ್ಯಾ? ನಾನು ಸುಮ್ನೆ ನಿಮ್ಮನ್ನ ಹಾಗೆ ನೋಡ್ತಿದ್ದೆ. ಮಗ್ನೆ, ಇವತ್ತು ನಿನ್ನ ಹತ್ರ ಅಪ್ಪನ್ಗೋಸ್ಕರ ಟೈಮ್ ಇದೆಯಾ? ಈ ನಡುವೆ ನಿನ್ ಬಗ್ಗೆ ಎಲ್ಲ ಆದ್ಮೇಲೆ ಗೊತ್ತಾಗುತ್ತೆ. ನೀನು ನನಗೆ ಏನು ಹೇಳುದಿಲ್ಲ. ನಿನ್ನನ್ನ ಇಷ್ಟು ವರ್ಷ ನಾನು ಸಾಕಿ ಬೆಳೆಸ್ದೆ. ನನಗೂ ಆಸೆಗಳು ಇರುತ್ತೆ ಅಲ್ವಾ? ನಾನು ಯಾವತ್ತಾದ್ರೂ ಕೆಟ್ಟದ್ದು ಬಯಸ್ತೀನ? ಸುಮ್ನೆ ಏನೇನೋ ಮಾತಾಡಿ ನನ್ಗೆ ಮುಜುಗರ ಮಾಡ್ಬಿಡಿ ಡ್ಯಾಡಿ. ನನ್ಗೆ ಒಳ್ಳೇದಾಗ್ಲಿ ಅಂತ ತಾನೇ ನೀವು ಬೈಯೋದು. ನೋಡು ಮಗ್ನೆ, ನಿನ್ ಜವಾಬ್ದಾರಿ ಬಗ್ಗೆ ಹೆದರ್ಕೋಬೇಡ. ಬಿಸ್ನೆಸ್ ಅಲ್ಲಿ ಲಾಭ ನಷ್ಟ ಆಗ್ತಿರುತ್ತೆ. ನೀನ್ ಟೆನ್ಷನ್ ಅಲ್ಲಿ ಇದ್ರೆ ನನ್ಗೂ ಟೆನ್ಷನ್ ಆಗುತ್ತೆ. ಎಲ್ಲ ಸರಿ ಹೋಗುತ್ತೆ ಡ್ಯಾಡಿ, ಸುಮ್ನೆ ಟೆನ್ಷನ್ ತಗೋಬೇಡಿ. ನೀನ್ ಸೆಟಲ್ ಆಗೋ ತನಕ ನನ್ಗೆ ಟೆನ್ಷನ್ ಇರುತ್ತೆ ಅಲ್ವಾ? ಈ ಬಿಸ್ನೆಸ್ ನಿನ್ಗೆ ಸೂಟ್ ಆಗುತ್ತೆ ಅನ್ನಿಸ್ತಿಲ್ಲ. ಒಂದ್ ಒಳ್ಳೆ ಕೆಲ್ಸ ಹುಡ್ಕೋಬಾರ್ದಾ? ನಿಮ್ಗೆ ಡ್ಯೂಟಿಗೆ ಹೋಗ್ಬೇಕಲ್ವಾ? ಟೈಮ್ ಆಗೋಯ್ತು. ತಗೊಳ್ಳಿ. ನೋಡು, ನೀನ್ ಒಂದ್ಸಲ ಮನೆಗ್ ಬರ್ತೀಯ. ಇವತ್ ನಿನ್ ಮನೆಯಲ್ಲಿ ಇದ್ರೆ ನಾನ್ ರಜಾ ಹಾಕ್ತೀನಿ. ಒಳ್ಳೆ ಅಡಿಗೆ ಮಾಡ್ತೀನಿ, ಮನೆಯಲ್ಲಿ ಮಜಾ ಮಾಡೋಣ, ಆಯ್ತಾ? ಆದ್ರೆ ಡ್ಯಾಡಿ ಅದ್ಯಾಕೆ? ತಗೊಳ್ಳಿ, ಇದ್ ನಿಮ್ಮ ಕ್ಯಾಪ್, ಇಟ್ಕೊಳ್ಳಿದ್ದನ್ನ. ನಿಮ್ಗೆ ಲೇಟ್ ಆಗ್ತಿರ್ಬೋದು, ನಾವ್ ಸಂಜೆ ಸಿಗೋಣ. ತಗೊಳ್ಳಿ, ಇದನ್ನ ತಗೊಳ್ಳಿ. ಆಲ್ ರೈಟ್ ಮೈ ಡ್ಯಾಡಿ. ನಿಮ್ಗೆ ಲೇಟ್ ಆಗ್ತಿರ್ಬೋದು. ಮಾಡ್ತಾ ಇದೀಯಾ? ಹೊರಡಿ ಹೊರಡಿ ಹೊರಡಿ. ನಾನು ಇವಳನ್ನ ಕರೀಲಿಲ್ಲ ಡ್ಯಾಡಿ. ಮಾವನವ್ರೆ, ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ? ಹಾ, ಹೊರಟಿದ್ದೆ. ಆಫೀಸ್ಗೆ ಹೋಗ್ತಾ ಇದ್ದೀನಿ. ಸರಿ ಸರಿ, ನೀವ್ ಹೊರಡಿ. ನಾನು ಇವ್ರನ್ನ ಮೀಟ್ ಮಾಡಕ್ಕೆ ಅಂತಾನೆ ಬಂದಿದ್ದು. ಇಲ್ಲ ಇಲ್ಲ ಡ್ಯಾಡಿ ಇವತ್ತು ರಜಾ ಖಂಡಿತ ಇಲ್ಲ, ಇವತ್ತು ನಾನು ರಜಾ ಹಾಕೋದಿಲ್ಲ. ಡ್ಯಾಡಿ ಡ್ಯಾಡಿ ಹೋಗ್ತಿದ್ದೀರಾ? ಹಾ, ಮತ್ತೆ ನಿನ್ ರೂಮ್ ಎಲ್ಲಿದೆ? ಏನು? ನಿನ್ ರೂಮ್ ಎಲ್ಲಿದೆ ಅಂದೆ. ಬಾ ಒಳಗೆ. ಇವಳು ಇಲ್ಲಿಗೆ ಯಾಕೆ ಬಂದು ಅರ್ಥ ಆಗ್ತಿಲ್ಲ. ನಿನ್ನ ನೀನ್ ಏನ್ ಅನ್ಕೊಂಡಿದ್ಯಾ? ನಿನ್ ಕಂಡ್ರೆ ನಂಗೊಂದ್ ಚೂರು ಇಷ್ಟ ಇಲ್ಲ. ಆದ್ರೂ ನಾನು ಯಾಕೆ ಮದ್ವೆಗೆ ಒಪ್ಕೊಂಡೆ ಗೊತ್ತಾ? ಏ, ಯಾಕೆ ಸ್ಮೈಲ್ ಮಾಡ್ತಿದ್ದಿ? ನಿನ್ ಫ್ರೆಂಡ್ ಅನ್ನ ಮದ್ವೆ ಆಗ್ತೀನಿ ಅಂತಾನಾ? ಬೇಕಾದ್ರೆ ನನ್ನ ಲೈಫ್ ಹಾಳಾಗ್ಲಿ, ಆದ್ರೆ ಅವಳನ್ನಂತೂ ಖಂಡಿತ ಮದ್ವೆ ಆಗೋದಿಲ್ಲ. ಏನಂದ್ಯ ನೀನು? ಲೈಫ್ ಹಾಳಾಗ್ಲಿ. ಅದಂತೂ ಸರಿ. ಒಂದ್ ವಿಷಯ ಚೆನ್ನಾಗ್ ಅರ್ಥ ಮಾಡ್ಕೊ. ನೀನೇನ್ ತುಂಬಾ ಹ್ಯಾಂಡ್ಸಮ್ ಆಗಿಲ್ಲ. ಒಂದ್ ಸ್ವಲ್ಪ ಮೇಕಪ್ ಹಾಕಿದ್ರೆ ಜೋಕರ್ ತರ ಇರ್ತೀಯ. ಒಳ್ಳೆ ಕೂಲಿಂಗ್ ಗ್ಲಾಸ್ ಹಾಕೊಂಡ್ಬಿಟ್ರೆ ನೀನ್ ಸಲ್ಮಾನ್ ಖಾನ್ ಅನ್ಕೊಂಡ್ಬಿಟ್ಟಿದ್ಯಾ? ಹಾಗೇನಿಲ್ಲ. ಏನೋ ಹುಡುಗ ಸ್ವಲ್ಪ ಪರವಾಗಿಲ್ಲ ಅಂತ ನಾನು ಮದ್ವೆಗೆ ಒಪ್ಕೊಂಡೆ. ನೀನೇನಾದ್ರೂ ನಾಟಕ ಆಡಿದ್ರೆ ನಾನು ನನ್ನ ಹಠ ತೋರಿಸ್ಬೇಕಾಗತ್ತೆ. ಆಮೇಲೆ ಏನಾಗುತ್ತೋ ಅದಕ್ಕೆ ನಾನ್ ಜವಾಬ್ದಾರಿ ಅಲ್ಲ. ನಾಟಕ ನೋಡಿ ಉಳಿದು ತುಂಬಾ ಜಾಸ್ತಿ ಆಯ್ತು. ಓಕೆ ಓಕೆ, ನಾನು ಹೋಗ್ತೀನಿ. ಅಲ್ಲ, ನಮ್ಮಮ್ಮ ಒಂದು ದೊಡ್ಡ ಹಾಲ್ ಬುಕ್ ಮಾಡಿ ಇಟ್ಟಿದ್ದಾರೆ. ಆದ್ರೆ ಆ ಹುಡುಗಿಗೆ ಈ ವಿಷಯ ಗೊತ್ತೇ ಇಲ್ಲ. ಆ ಹುಡುಗಿಗೆ ಮದುವೆ ವಿಷಯ ಹೇಗೆ ಹೇಳಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾವ ಹುಡುಗಿಗೆ? ರೋಸ್. ನಂಗೆ ಗೊತ್ತು ಈ ಕೆಲಸ ನೀನೇ ಮಾಡಕ್ಕಾಗೋದು ಅಂತ. ಆದ್ರೆ ನಾನೇನ್ ಮಾಡ್ಬೇಕು?
ಅದು ನನಗೆ ಗೊತ್ತಿಲ್ಲ. ಅವಳು ಮೊದಲ ನೋಟದಲ್ಲೇ ನನ್ನ ಹೃದಯದಲ್ಲಿ ಬಂದು ನೆಲೆಸ್ಬಿಟ್ಲು. ಈ ಕೆಲಸ ಆದರೆ ನಾನು ನಿನಗೆ ಸಹಾಯ ಮಾಡ್ತೀನಿ, ಇಲ್ಲ ಅಂದರೆ ನಿನ್ನ ತುಂಡು ತುಂಡು ಮಾಡಿ ಒಂದೊಂದು ರೂಪಾಯಿನೂ ವಸೂಲು ಮಾಡ್ತೀನಿ. ಅರ್ಥ ಆಯ್ತಾ ನಿನಗೆ? ಈಗ ಹೇಳು, ಕೆಲಸ ಮಾಡ್ತೀಯಾ? ಪ್ರಯತ್ನ ಮಾಡ್ತೀನಿ. ಏ ವಿನ್ಸೆಂಟ್, ಇವನು ನನ್ನ ಕೆಲಸ ಖಂಡಿತ ಮಾಡ್ತಾನೆ. ಅಲ್ಲಿ ನೋಡು, ಚೇರ್ಮನ್ ಬರ್ತಿದ್ದಾರೆ. ಎಲ್ಲ ನೀರಲ್ಲಿ ಹೋಯ್ತು. ಸಾರಿ ಸರ್. ನಾವು ಈ ಪ್ರೊಫೈಲರ್ನ 1 ವಾರದಲ್ಲಿ ಫಿಕ್ಸ್ ಮಾಡ್ತೀವಿ ಸರ್. ಎಲ್ಲ ಸರಿ ಹೋಯ್ತು ಅಂದ್ರೆ ಚೆಕ್ ಜೊತೆಗೆ ಬಾದಾಮಿ ಸಿಗುತ್ತೆ, ಇಲ್ಲ ಅಂದ್ರೆ ಚಾಟಿ ಏಟು. ಇಲ್ಲ ಸರ್, ಇದು ಜೀವಮಾನದಲ್ಲಿ ಬೀಳೋಲ್ಲ. ಮತ್ತೆ ಬಿದ್ದು ಹೋಯ್ತು ಅಂದ್ರೆ? ಡ್ಯಾಡ್, ಯಾಕೆ ಈ ತರ ಮಾತಾಡ್ತೀರಾ? ಇದು ಬಿದ್ದು ಹೋಯ್ತು ಅಂದ್ರೆ ನನ್ನ ಸೀಟು ಬಿದ್ದು ಹೋಗುತ್ತೆ. ಕೇಳಪ್ಪ ಪುಣ್ಯಾತ್ಮ, ನಿನ್ನ ಕೆಲಸ ಮುಗಿದ್ಮೇಲೆ 2 ವಾರ ನೋಡ್ತೀನಿ. ಇದು ಬೀಳಲಿಲ್ಲ ಅಂದ್ರೆ ದುಡ್ಡು ಸಿಗುತ್ತೆ. ಈಸ್ ಇಟ್ ಕೂಲ್? ಡ್ಯಾಡ್, ನೀವು ಹೋಗಿ, ನಾನು ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ. ಏನಾಗುತ್ತೆ ಏನೋ. ಡ್ಯಾಡಿ ಹೇಳ್ತಿಕ್ಕೆ ಬೇಜಾರ್ ಮಾಡ್ಕೋಬೇಡ. ಈ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆದ್ರೆ ಆಮೇಲೆ ನಾನು ಡ್ಯಾಡಿ ಹತ್ರ ಮಾತಾಡ್ತೀನಿ. ಓಡ್ಸು, ಗಾಡಿ ಓಡ್ಸು. ಅಣ್ಣ ಸ್ವಲ್ಪ ಅಲ್ಲಿ ನೋಡಿ. ನನ್ ರೋಸು. ಈ ಸಲ ವಿಂಡ್ ಮಿಲ್ ಬೀಳ್ದೇ ಇರೋ ಹಾಗೆ ಏನ್ ಪ್ರಿಕಾಷನ್ ತಗೊಂಡಿದ್ದೀರಾ ಸರ್? ಇದ್ರ ಬಗ್ಗೆ ನಾವು ನಿಮ್ಮ ಇಂಟರ್ವ್ಯೂ ತಗೋಬೇಕು. ನೋಡಿ, ಈ ಬಗ್ಗೆ ನನ್ಗೇನು ಮಾತಾಡ್ಲಿಕ್ಕಿಲ್ಲ. ಹೇ ಜೋ, ನೀ ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡು. ಮುಗಿದ್ ಹೋಗಿದ್ರ ಬಗ್ಗೆ ಯೋಚನೆ ಮಾಡಬೇಡ, ಧೈರ್ಯ ತನ್ಕೋ. ಇಂಟರ್ವ್ಯೂ ಕೊಡ್ಲಾ? ಸಾಕು 1 ನಿಮಿಷ. ಐ ಆಮ್ ಸಾರಿ, ಸ್ವಲ್ಪ ನೀರು ಸಿಗ್ಬೋದಾ? ತಗೊಳ್ಳಿ ಸರ್. ಥ್ಯಾಂಕ್ಸ್. ಎಷ್ಟು ಬಿಸಿಲಿದೆ ಅಲ್ವಾ ಇಲ್ಲಿ? ನೀವು ಕಪ್ಪಾಗ್ಬಿಡ್ತೀರಾ. ಆದ್ರೆ ಜೋ, ಇಷ್ಟು ಬಿಸಿಲಲ್ಲಿ ನಿಂತ್ಕೋಬೇಡ, ನಿನ್ ಮುಖ ಕಪ್ಪಾಗೋಗುತ್ತೆ. ಇವಳು ಯಾರು? ಇದ್ ನಾನು ಯಾವ್ದು ಪಿಕ್ಚರ್ ನೋಡ್ತಿದ್ದೀನಿ? 1 ಫ್ಲವರ್ 2 ಲವರಾ? ನೋಡಿ ಜೋ, ನನ್ ಮದ್ವೆಲಿ ಏನು ತೊಂದರೆ ಆಗೋದು ನಂಗೆ ಇಷ್ಟ ಇಲ್ಲ, ಅರ್ಥ ಆಯ್ತಲ್ವಾ? ಮತ್ತೆ ಆ ಹುಡುಗಿ ಜೊತೆ ನಾನ್ ನಿಮ್ಮನ್ನ ನೋಡಿದ್ರೆ ನಾನ್ ಸುಮ್ನೆ ಇರೋದಿಲ್ಲ ಅಷ್ಟೇ. ನಿಮ್ಗೆ ಗೊತ್ತಾ ಆ ಹುಡುಗಿ ಜೊತೆ ಏನ್ ಸಂಬಂಧ ಅಂತ? ಅದರಿಂದ ನನಗೇನಾಗಬೇಕಾಗಿದೆ? ನಾನ್ ಗೆಸ್ ಮಾಡೋದಾದ್ರೆ ಯು ಗೆಟ್ ಲಾಸ್ಟ್ ಮ್ಯಾನ್. ಗೆಟ್ ಲಾಸ್ಟಾ ಗೆಟ್ ಕ್ಲೋಸಾ? ಏನಾಯ್ತು ಡ್ಯಾಡಿ? ನನ್ಗನ್ಸ್ತಾ ಇದೆ ನಿನ್ನನ್ನು ತುಂಬಾನೇ ಫ್ರೀ ಬಿಟ್ಬಿಟ್ಟಿದ್ದೀನಿ. ಅವನ್ ನಿನ್ನ ಕ್ಲಾಸ್ ಅಲ್ಲಿ ಓದ್ತಾನಲ್ವಾ? ನನ್ಗೆ ಹೇಳೋ, ಕ್ಲಾಸ್ ಆದ್ಮೇಲೆ ಏನ್ ಓದ್ತಾ ಇರ್ತೀರಾ? ಅವನು ಬರೀ ನನ್ನ ಕ್ಲಾಸ್ಮೇಟ್ ಅಲ್ಲ ಡ್ಯಾಡಿ. ನೀವು ನನಗೆ ಟೈಮ್ ಕೊಡದೆ ಇದ್ದಾಗ ಅವನೇ ನನ್ನ ನೋಡ್ಕೊಂಡಿದ್ದು. ಸುಮ್ನಿರೋ, ಆಗ್ಲೇ ಮೀಡಿಯಾದವರು ನನ್ನ ಹಿಂದೆ ಬಿದ್ದಿದ್ದಾರೆ. ಅಂದ್ರೆ ಈಗ್ಲೂ ಮೀಡಿಯಾ ಬಗ್ಗೆ ಯೋಚನೆ ಮಾಡ್ತೀರಾ? ನಾನ್ ಮೀಡಿಯಾ ಬಗ್ಗೆ ಅಲ್ಲ, ನಿನ್ ಬಗ್ಗೆ ಯೋಚಿಸ್ತಿರೋದು. ಮತ್ತೆ ನೀನು ದಾರಿ ತಪ್ಪಿದೀಯಾ. ನಿನ್ ಮಾತ್ ಕೇಳಿ ವಿಂಡ್ ಮಿಲ್ ಪ್ರಾಜೆಕ್ಟ್ ಅವನಿಗೆ ಕೊಟ್ಬಿಟ್ಟೆ. ಅವನು ಅದನ್ನ ಪೂರ್ತಿ ಹಾಳು ಮಾಡ್ಬಿಟ್ಟ. ನೀನ್ ಇವಾಗ ಅವನ ಜೊತೆ ಇದ್ರೆ ನಾನು ಈ ಟೆಂಡರ್ ಕ್ಯಾನ್ಸಲ್ ಮಾಡ್ತೀನಿ ಅಷ್ಟೇ. ಕೆಲ್ಸದಲ್ಲಿ ಮೋಸ ಆಗ್ಬಾರ್ದು, ಪ್ರಾಣ ಹೋದ್ರು ಮಾತು ತಪ್ಪಬಾರ್ದು. ಡ್ಯಾಡಿ, ಯಾಕೆ ಹಠ ಮಾಡ್ತಿದ್ದೀರಾ? ಈಗ ನೀನ್ ನನ್ಗೆ ಹೇಳ್ಕೊಡ್ತೀಯಾ? ಮರಿಬೇಡಿ, ನಾನು ನಿಮ್ಮ ಮಗಳು. ಸುಮ್ನೆ ಏನೇನು ಮಾತಾಡ್ತಾರೆ. ಜೋ, ಇವತ್ತು ನಾನು ಹೊರಗೆ ಬರೋಕ್ಕಾಗಲ್ಲ, ಮನೆಯಲ್ಲಿ ಗೆಸ್ಟ್ ಇದ್ದಾರೆ. ಒಂದ್ ಕೆಲ್ಸ ಮಾಡು, ನೀನೇ ಇಲ್ಲಿಗೆ ಬಾ. ನಮ್ಮನೆಗೆ ಬರೋಕೆ ಏನ್ ಪ್ರಾಬ್ಲಮ್ ನಿನ್ಗೆ? ಬಂದ್ರಾ?
ಹಲೋ, ಬನ್ನಿ. ಹೊಸ ಗಾಡಿಯಾ? ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್. ನೀವು ಗಾಳಿಯಲ್ಲಿ ಹಾರಾಡ್ತಿರ್ತೀರಲ್ವಾ? ಬನ್ನಿ ಒಳಗ್ ಬನ್ನಿ. ಈ ಜ್ಯೂಸ್ ತಗೊಂಡ್ ಹೋಗಿ ಅವ್ರಿಗೆಲ್ಲ ಕೊಡು. ಯಾಕೆ ನಿಂಗ್ ಕೊಡಕ್ಕೆ ಆಗೋದಿಲ್ವಾ? ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಕಾಣಿಸ್ತಾ ಇಲ್ವಾ? ಬೇರೆ ಏನ್ ತೊಂದರೆ ಆಗಿಲ್ಲ. ಇವಳು ನನ್ನ ಒಬ್ಳೆ ಮುದ್ದಿನ ಮಗಳು ರೋಸ್. ಹಲೋ. ತಗೋತೀನಿ. ಕೆಲವು ವರ್ಷಗಳ ಹಿಂದೆ ನಾನು ಮಹಾರಾಜ ಕಾಲೇಜಲ್ಲಿ ಸೀನಿಯರ್ ಆಗಿ ಓದ್ತಾ ಇದ್ದೆ. ನೆನ್ಪಿದ್ಯಾ ನಿನ್ಗೆ? ಸಾರಿ, ನನಗೆ ನೆನಪಿಲ್ಲ. ಮಗಳೇ, ಇವರು ಅಬ್ಬಾಯಿ ಕುರುವಿಲ್ಲ. ನಿನ್ಗೆ ನೆನ್ಪಿದೆಯಾ? ನಾಸಿಕ್ ನಲ್ಲಿ ನನ್ನ ಫ್ರೆಂಡ್ ಇದ್ದಾನಲ್ಲ, ಕುರುವಿಲ್ಲ, ಕ್ಲೋಸ್ ಫ್ರೆಂಡ್. ಇವನು ಅವ್ರ ಮಗ. ಇಲ್ಲಿಗೂ ಬಂದಿದ್ರು ಅವರು. ಇವನು FCI CEO. FCI ಇಲ್ಲ ಅಂಕಲ್, ಫ್ರೆಂಚ್ ಡೆವಲಪ್ಮೆಂಟ್ ಅಥಾರಿಟಿ, FDA. ಅರೆ, ಎಲ್ಲ ಒಂದೇ. ಎಮ್ಮೆ ಮೇಲೆ ನೀರ್ ಬಿದ್ರು, ನೀರಿನ ಮೇಲೆ ಎಮ್ಮೆ ಬಿದ್ರು, ಎಲ್ಲ ಒಂದೇ. ನಾವೇ ಫ್ಯೂಚರ್ ಡೆವಲಪ್ ಮಾಡಿದ್ದು. ಏನಪ್ಪ, ಇಷ್ಟೊಂದು ಕೆಲಸ ಮಾಡಿ ಚಂದ್ರನ ಮೇಲೆ ಮನೆ ಮಾಡ್ಬೇಕು ಅಂತಿದ್ದೀಯಾ? ಮಮ್ಮಿ, ನನಗೆ ಇಲ್ಲಿ ಏನೂ ಸರಿ ಅನಿಸ್ತಾ ಇಲ್ಲ. ಸಡನ್ ಆಗಿ ಮನೆಗೆ ಗೆಸ್ಟ್ ಬರ್ತಾರೆ, ನನ್ನ ಕೈಲೇ ಸರ್ವ್ ಮಾಡಿಸ್ತೀರಾ? ನನಗನ್ನಿಸುತ್ತೆ ಅವನು ನನ್ನ ನೋಡೋಕ್ ಬಂದಿದ್ದ ಅಂತ. ನಿನಗಿಷ್ಟ ಆದ್ರೆ ಹೇಳು, ಮಾತನ್ನ ಮುಂದುವರ್ಸೋಣ. ಮದ್ವೆ ಆಗ್ಲೇಬೇಕಲ್ವಾ ನೀನು? ಏನಮ್ಮ ನೀನು? ನಿನಗ್ ಗೊತ್ತಾ, ಆ ಮನೆಯವರು ತುಂಬಾ ಶ್ರೀಮಂತರು. ಎಲ್ಲದಕ್ಕೂ ದುಡ್ಡೇ ಇಂಪಾರ್ಟೆಂಟ್ ಅಲ್ಲ ಮಮ್ಮಿ. ಎಲ್ಲ ಅವಳು ತುಂಬಾ ಖುಷಿ ಆಗಿರ್ಬೇಕಲ್ವಾ? ಯಾರೋ ದಾರಿಯಲ್ಲಿ ಹೋಗುವವನಿಗೆ ಕಾಂಟ್ರಾಕ್ಟ್ ಕೊಡಿಸಿದ್ದಾಳೆ. ಈಗ ನೆಮ್ಮದಿಯಾಗಿ ಕೂತಿದ್ದಾಳೆ. ಈಗೇನಾಯ್ತು? ಇಷ್ಟೆಲ್ಲ ಕಷ್ಟಪಟ್ಟು ಹೆಸರು ಮಾಡಿದ್ನಲ್ಲ, ಎಲ್ಲ ಹಾಳಾಗಿ ಹೋಯ್ತು. ಈಗ ಸಂತೋಷ ಆಯ್ತಲ್ಲಮ್ಮ? ಆ ಫ್ರಾಡ್ಗೆ ಕೆಲಸ ಕೊಟ್ಟು ನೀನು ನನ್ನನ್ನು ಅವಮಾನ ಮಾಡಿದೆ. ನಿನಗೆ ನನ್ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ವಾ? ಏನಾಯ್ತು ಡ್ಯಾಡಿ? ಉರುಳಿ ಹೋಯ್ತು. ಮತ್ತೆ ಆ ವಿಂಡ್ ಮಿಲ್ ಉರುಳಿ ಹೋಯ್ತು. ನಿನ್ನ ಫ್ರೆಂಡ್ ಇನ್ನು ಉಳಿಯಲ್ಲ, ಗೊತ್ತಿದ್ಯಾ? ಒಬ್ಬನ ಎದೆ ಮೇಲೆ ಬಿದ್ದಿದೆ ಅದು. ಸರಿಯಾಗಿ ಕೇಳಿಸ್ಕೊ, ಈ ಪ್ರಾಜೆಕ್ಟ್ ಅನ್ನು ನಿಲ್ಸ್ತಿದ್ದೀನಿ. ಏನಾದ್ರೂ ಆಗ ಹೋಗ್ಲಿ. ರೋಸ್ ನಮ್ಮ ನೋಡ್ಕೋ, ಟಿವಿನಲ್ಲಿ ಏನ್ ಬರ್ತಿದೆ ಅಂತ ನೋಡ್ಕೋ. ನಿನ್ನ ಕಣ್ಣಾರೆ ನೋಡು ಏನ್ ಬರ್ತಿದೆ ಅಂತ. ಈ ತನಕ ಯಾವ ಡೀಟೇಲ್ ಸಿಕ್ಕಿಲ್ಲ ಸುರೇಶ್. ಯಾವ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ ಅನ್ನೋದು ಗೊತ್ತಿಲ್ಲ. ಗೊತ್ತಾಗ್ತಿದ್ದಾಗೆ ಇನ್ಫಾರ್ಮ್ ಮಾಡ್ತೀವಿ ಸುರೇಶ್. ನನ್ನ ಪ್ರಕಾರ ಅವನು ಸತ್ತೇ ಹೋಗಿರ್ತಾನೆ. ಆ ಜೋ ಇದ್ದನಲ್ಲ, ಅವನು ಖಂಡಿತ ಜೈಲಿಗೆ ಹೋಗ್ತಾನೆ. ಈವರೆಗೆ ಅವನು ಬಾದಾಮಿ ತಿಂತಿದ್ದ, ಇನ್ನು ಲಾಟಿ ತಿಂತಾನೆ. ಇದರ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಕೊಡಕ್ಕೆ ಕೆಸಿಡಿಯ ಚೇರ್ಮನ್ ಇಲ್ಲಿ ನಮ್ಮ ಜೊತೆಗೆ ಇದ್ದಾರೆ. ಹಲೋ ಸರ್, ನಮ್ ಮಾತ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. 2ನೇ ಸಲ ಆ ವಿಂಡ್ ಮಿಲ್ ಕೆಳಗೆ ಬಿದ್ದಿದ್ದೆ. ನಮ್ಮ ಜನರ ಪ್ರಾಣ ಕಾಪಾಡುವುದು ನಿಮ್ಮ ಕರ್ತವ್ಯ ಅಲ್ವಾ? ಹಾಗಿದ್ಮೇಲೆ ನೀವು ಅದಕ್ಕೆ ಏನ್ ಕ್ರಮಗಳನ್ನ ತಗೊಂಡಿದ್ದೀರಾ? ನೋಡಿ, ಈ ಘಟನೆಯ ಪೂರ್ತಿ ಜವಾಬ್ದಾರಿ ಕಾಂಟ್ರಾಕ್ಟರ್ದ್ದು. ಅದಕ್ಕೆ ಗಾಯಗೊಂಡ ವ್ಯಕ್ತಿಯ ಹಾಸ್ಪಿಟಲ್ ಖರ್ಚು ಮತ್ತು ಮಿಕ್ಕ ಖರ್ಚನ್ನೆಲ್ಲ ಕಾಂಟ್ರಾಕ್ಟರೇ ಕೊಡ್ಬೇಕು. ಈ ಘಟನೆಗೂ ನನಗೂ ಏನು ಸಂಬಂಧನೇ ಇಲ್ಲ. ದಾರಿ ಬಿಡೋ. ಪೂರ್ತಿ ದಾರಿ ಕಾಡಿದೆಯಲ್ಲ. ನಿಧಾನಕ್ಕೆ ಅಣ್ಣ. ಅರೆ ಅಬ್ಬಾಸ್, ಮಾಲ್ ಕೊಡು. ಏನಾಯ್ತು ನಿನ್ಗೆ? ಅಣ್ಣ, ನಾವು ತಕ್ಷಣ ಹಾಸ್ಪಿಟಲ್ ಹೋಗ್ಬೇಕು. ಆದ್ರೆ ಯಾಕೆ? ವಿಂಡ್ ಮಿಲ್ ಅಪಘಾತದಲ್ಲಿ ಯಾರಿಗೆ ಏಟಾಗಿದ್ಯೋ ಅವರಿಗೆ ಸರ್ಕಾರ ಹಣ ಕೊಡ್ತಿದೆ. ನಿಜವಾಗ್ಲು ಇದೊಳ್ಳೇದಾಯ್ತು. ನಮ್ಮ ಅಣ್ಣನಿಂದ ನಮ್ಗೆ ಏನಾದ್ರು ಸಹಾಯ ಆಯ್ತಲ್ವಾ? ಇವಾಗ ಎಷ್ಟು ಕೇಳ್ತೇವೋ ಅಷ್ಟು ಸಿಗುತ್ತೆ. ಸಿಗುತ್ತೆ, ಚೆನ್ನಾಗಿ ಸಿಗುತ್ತೆ. ಪೊಲೀಸ್ನವರಿಂದ ನನ್ನ ಹಳೆ ಸೆಟ್ಟಿಂಗ್ ಸರಿಯಾಗಿತ್ತು. ಈ ಹೊಸಬ್ರ ಜೊತೆ ಸೇರಿದ್ದು ತುಂಬಾ ದೊಡ್ಡ ತಪ್ಪಾಯ್ತು. ಹಾಗೆ ಹೇಳ್ತಿದ್ರ? ಅಯ್ಯೋ ಮುಟ್ಟಾಳ, ನನ್ ಮೇಲೆ 10-15 ಕೇಸ್ ಇದೆ. ಇವತ್ತಿನ ತನಕ ಯಾವತ್ತೂ ಸಿಕ್ಕಾಕೊಂಡಿಲ್ಲ ನಾನು. ಆದ್ರೆ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆದ್ರೆ ತಕ್ಷಣ ಪೊಲೀಸ್ ಬಂದ್ ನನ್ನ ಹಿಡ್ಕೊಂಡು ಹೋಗ್ತಾರೆ. ಕಳ್ಳ ಕಾಕ ದರೋಡೆಕೋರನ್ನು ಹಿಡಿಯಲು ಪೊಲೀಸ್ಗೆ ಸಮಯ ಇಲ್ಲ. ಈ ಕೋಳಿ ಕಳ್ಳರನ್ನ ಎಲ್ಲಿ ಹಿಡಿತಾರೆ? ಪೊಲೀಸ್ರ ಹತ್ರ ಆಟ ಆಡಕ್ ಹೋಗ್ಬೇಡ, ಅದು ತುಂಬಾ ರಿಸ್ಕ್. ನಿಮ್ ದೊಡ್ಡ ದೊಡ್ಡ ಬೋಳೆ ಕಣ್ಣು ನಮ್ಗೆ ಮಾತ್ರ ತೋರಿಸು. ಇಲ್ಲ ನೋಡು, ನನ್ನ ಚೇರ್ ಮೇಲೆ ಕೂರ್ಸು. ಈ ಕಡೆ ನಿನ್ನ ಅಪ್ಪ ಹಿಡ್ಕೊಳ್ತಾನ? ನನ್ನ ಅಪ್ಪ ಅಲ್ಲ, ನಾನೇ ಹಿಡ್ಕೋತೀನಿ. ಬನ್ನಿ. ಆ ಫ್ಯಾನ್ ನನ್ ಬೆನ್ ಮೇಲೆ ಬಿದ್ದಿತ್ತು ಅಂತ ಯಾರಿಗಾದ್ರೂ ಗೊತ್ತಾದ್ರೆ ನೀನ್ ಚೆನ್ನಾಗಿ ಒದೆ ತಿಂತೀಯ. ಆಮೇಲೆ ನನ್ನ ವೈರಿಗಳು ನನ್ನನ್ನು ನೋಡಿ ನಗ್ತಾರೆ. ನಿಮ್ಗೆ ಏಟಾಗಿದೆ ಅಂತ ನಾವ್ ಯಾರಿಗೂ ಹೇಳೋಲ್ಲ. ನಿಮ್ಗೆ ಏಟಾಗಿದೆ ಅಂತ ನಾವ್ ಯಾರಿಗೂ ಹೇಳೋಲ್ಲ. ಹೆದರ್ಕೋಬೇಡಿ. ಬೀಳ್ತಿರುವ ವಿಂಡ್ಮಿಲ್ಲನ ಎದೆಯಲ್ಲಿ ನೀವು ಹಿಡ್ಕೊಂಡಿದ್ರಿ, ಹಾಗಾಗಿ ಸ್ವಲ್ಪ ನಿಮ್ಗೆ ಏಟಾಯ್ತು. ಹಾಗಾಗಿ ನಿಮ್ಗೆ ಬೆನ್ನು ಹೋಯ್ತಿದೆ, ಅಷ್ಟೇ ಆದದ್ದು. ಏನ್ ನೀವು ನಡೆಯಲಿಕ್ಕೆ 6 ತಿಂಗಳು ಬೇಕಾಗಬಹುದು. ಅದಕ್ಕಾಗಿ ಪರಿಹಾರಕ್ಕೆ ಸ್ವಲ್ಪ ಹಣ ಕೇಳ್ತಿದ್ದೀವಿ ಅಷ್ಟೇ. ಅಷ್ಟೇ. ಬೇಕಾಗಿಲ್ಲ, ನಾವು ಕಾನೂನಿನ ಪ್ರಕಾರವೇ ದುಡ್ಡು ತಗೊಳ್ಬಹುದು. ಕಾನೂನಿನ ಸಹಾಯ ಇಲ್ದೇನೆ, ಪೊಲೀಸರ ಸಹಾಯ ಇಲ್ದೇನೆ ನಾವು ಅವನ ಬೆದರಿಸಿ ದುಡ್ಡು ಕೀಳ್ಬೋದು. ಯಾರನ್ನ ಹೆದರ್ಸೋದು? ಯಾರು ಕಂಬ ಬೀಳಿಸಿದ್ರು ಅವ್ರನ್ನ. ಯಾವಾಗ ನನ್ನ ಹುಡುಗನ ನೋಡಿದ್ರು ಅವನು ನಡ್ಕು ಹೋಗ್ಬೇಕು. ನನ್ನ ಹೆಸರು ಕೇಳಿಸಿದ ಹಾಗೆ ಪ್ಯಾಂಟ್ ಒದ್ದೆ ಆಗ್ಬೇಕು. ನಡೀರೋ,
ಇವತ್ತವನ್ಗೆ ಬುದ್ಧಿ ಕಲ್ಸೋಣ. ನಿಲ್ಲೋ. ನೀನ್ ಕೇಳ್ತಿದ್ದೆ ಹಂಗೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಅವನನ್ನ ಬೆದರಿಸಿ ದುಡ್ಡು ಕಿತ್ಕೋ. ಆಯ್ತು ಅಣ್ಣ. ಅಣ್ಣ ಇದೇನು ನೀವು ಮಲಗ್ತಿದ್ದೀರಾ? ಬೆನ್ನು ನೋಯ್ತಾ ಇತ್ತು, ಅದಕ್ಕೆ ಮಲಗಿದ್ದೆ. ಇವರಿಬ್ರು ನನ್ನ ಸ್ನೇಹಿತರು. ಇವ್ರ ಮೇಲೆ ಒಂದು ಕೇಸ್ ಆಗಿದೆ. ಆ ಕೇಸ್ ಸಾಲ್ವ್ ಆದ ತನಕ ಇವ್ರು ಇಲ್ಲೇ ಇರ್ತಾರೆ. ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ ತಾನೆ? ಏನ್ ಕೇಸು? ನೀನು ಹೇಳು. ಅದು ಏನಂದ್ರೆ ಬಲಾತ್ಕಾರದ ಕೇಸು, ಒಂದು ಹುಡುಗಿ ಜೊತೆಗೆ. ಎಲ್ಲಾಗಿತ್ತು? ಅದು ಫ್ಲಾಟ್ ನಲ್ಲೇ ಆಗಿದ್ದು ಅಣ್ಣ. ಇದು ಎಲ್ಲ ಕೇಸು ಫ್ಲಾಟ್ ಅಲ್ಲೇ ಆಗೋದು. ಒಂದ್ ನಿಮಿಷ ನಿಂತ್ಕೋ. ಫ್ರೀ ಆದಾಗೆಲ್ಲ ನನ್ನ ನೋಡಕ್ ಬಾ. ಮತ್ತೇನಾಯ್ತು ಅಂತ ಹೇಳು. ಹಾ, ಒಳಗ್ ಬನ್ನಿ. ಹೇಗಿದೆ ಇದೆಲ್ಲ? ಇದು ನೋಡು, ಫೇಸ್ಬುಕ್ ಅಲ್ಲಿ ಇದಕ್ಕೆ ತುಂಬಾ ಜಾಸ್ತಿ ಲೈಕ್ಸ್ ಬಂದಿತ್ತು. ಟೋಟಲ್ 12,550. ಈಗ ಲಾಂಗ್ ಲೀವ್ ಯಾಕೆ ಬೇಕು? ಹೆದರ್ಕೋಬೇಡ, ನಾವು ನಿಮ್ಮ ಮಗನ ಹುಡ್ಕೋಣ. ಈ ವಿಷಯ ತುಂಬಾ ದೊಡ್ಡದಾಯ್ತಲ್ಲ, ಅದಕ್ಕೆ ಬಚ್ಚಿಡ್ಕೊಂಡಿರ್ಬೇಕು. ಇದೇ ವಿಷಯ ಇರ್ಬೇಕು, ಇಲ್ಲಾಂದ್ರೆ ನಾವು ಹಿಡಿದು ಜೈಲ್ಗೆ ಹಾಕ್ಬಿಡ್ತೇವಲ್ಲ. ಸರ್, ನನ್ ಮಗ ಈಗ ಅಪರಾಧಿ. ಸೊಸೈಟಿ ಮತ್ತೆ ಕಾನೂನ್ಗೆ ಮೋಸ ಮಾಡಿದ್ದಾನೆ. ಇಂಥ ಮಗನ ತಂದೆ ಆಗಿ ಹೇಗೆ ಡ್ಯೂಟಿ ಮಾಡಿದ್ದು ಸರ್? ಅವನು ಅಪರಾಧಿ ಅಂತ ನೀನ್ ಯೋಚನೆ ಮಾಡ್ತಿದ್ದೀಯಾ? ಇಷ್ಟು ಚಿಕ್ಕ ವಿಷಯಕ್ಕೆ ನೀನೇ ಡಿಸೈಡ್ ಮಾಡ್ಬಿಟ್ಟಿಯಾ? ನೀನ್ ಒಂದ್ ವಿಷಯ ತಿಳ್ಕೊ, ನಿಮ್ ಮಗ ಅಪರಾಧಿಯೋ ಅಲ್ವೋ ಅಂತ ನಾವು ಡಿಸೈಡ್ ಮಾಡಕ್ಕಾಗಲ್ಲ. ಈ ತರದ ನ್ಯೂಸ್ ಹರಡೋ ಜನಕ್ಕೆ ಏನೂ ಕಡಿಮೆ ಇಲ್ಲ ಈ ಊರಲ್ಲಿ. ನಮ್ಮ ಇಂಥ ಪರಿಸ್ಥಿತಿಯ ಅಡ್ವಾಂಟೇಜ್ ತಗೊಳಕ್ಕೆ ಬಿಡಬಾರದು. ಖಂಡಿತ ಇಲ್ಲ. ಧೈರ್ಯದಿಂದ ಇರಿ. ನನ್ಗನ್ಸುತ್ತೆ ನಿಮ್ ಮಗನ ಯಾರೋ ಸಿಕ್ಕಾಕ್ಸಿದ್ದಾರೆ. ಸರ್, ನಿಮ್ಗೆ ಗೊತ್ತು ಸರ್? ನೋಡಿ, ಇದು ನನ್ ಡೌಟ್. ಆದ್ರೆ ನನ್ನ ಹತ್ರ ಸರಿಯಾದ ಸಾಕ್ಷಿ ಇಲ್ಲದೆ ಇರೋದ್ರಿಂದ ನಾನು ಯಾರ ಹತ್ರ ಮಾತಾಡೋಕ್ಕಾಗಲ್ಲ, ಮತ್ತು ನಿಮ್ಗೂ ಈ ವಿಷಯ ಹೇಳೋಕ್ಕಾಗಲ್ಲ. ಹೇಳಿ ನನ್ಗೆ. ಈ ಫೋಟೋನ ನೋಡಿ. ಆ ಕಂಬ ಬೀಳೋದ್ ಸಮಯದಲ್ಲಿ ನಾನು ಅಲ್ಲೇ ಇದ್ದೆ. ಯಾಕಂದ್ರೆ ಡ್ರಗ್ಸ್ ಮಾರೋರನ್ನ ಹಿಡಿಯೋಕಂತ ವೇಷ ಬದಲಾಯಿಸ್ಕೊಂಡು ನಾನೇ ಹೋಗಿದ್ದೆ. ಅಬ್ಬಾಸ್, 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 ಮಾಲ್ ಕೊಡು. ನಿಂತ್ಕೋ, ನಿಂತ್ಕೋ. ಇಲ್ಲಿ ಸೌಂಡ್ ಬಂತಲ್ಲ, ಅದು ಯಾವ್ದು ಸೌಂಡು? ಆ ವಿಂಡ್ ಮಿಲ್ ಬಿತ್ತಲ್ಲ, ಅದರಿಂದ ಒಬ್ಬನಿಗೆ ಏಟಾಗಿದೆ. ಅವನನ್ನು ಈ ದಾರಿಯಲ್ಲಿ ಕರ್ಕೊಂಡು ಹೋದ್ರು. ಹೌದಾ? ಆದ್ರೆ ಆ ಏಟಾದವನ್ನ ಹಾಸ್ಪಿಟಲ್ಗೆ ಯಾರು ಸೇರಿಸಲೇ ಇಲ್ಲ. ಆವತ್ತು ಆ ವ್ಯಕ್ತಿನ ಕರ್ಕೊಂಡು ಹೋದವರು ಯಾರು ಪತ್ತೆ ಇಲ್ಲ. ಇದರ ಅರ್ಥ ಅವನೇ ಯಾರೇ ಆದ್ರೂ ನಮ್ಮಿಂದ ಬಚ್ಚಿಟ್ಕೊಂಡಿದ್ದಾನೆ ಅಂತ ಅರ್ಥ. ನನ್ಗೆ ಅನ್ಸುತ್ತೆ ಇದನ್ನ ಯಾರಾದ್ರೂ ಬೇಕಂತಾನೆ ಮಾಡ್ತಿದ್ದಾರೆ ಅಂತ. ಅಂದ್ರೆ ನಿಮ್ ಮಗ ನಿರಪರಾಧಿ ಆದ್ರೆ ಅವನನ್ನ ಕಾಪಾಡೋದು ನಮ್ ಕರ್ತವ್ಯ. ವಿಷಯ ಏನಂದ್ರೆ, ಅಣ್ಣ, ನಿಮ್ ಮೇಲೆ ಕಂಬ ಬೀಳ್ಲಿಕ್ಕೆ ಕಾರಣ ಯಾರು ಅಂತ ಗೊತ್ತಾ? ಇದ್ ನೋಡಿ, ಇಲ್ ನೋಡಿ, ಯಾರು ಅಂತ ನೋಡಿ. ನೋಡಿದ್ರ ನೀವು ಇಬ್ರು ಓಡ್ಬಿಟ್ಟು ನನ್ ಮುಖ ನೋಡ್ತಿದ್ರ? ಹೋಗಿ ಹಿಡೀರಿ ಅವನ, ಬೇಗ ಹಿಡ್ಕೊಳ್ಳಿ ಅವನ, ಬೇಗ ಹೋಗಿ. ಎಲ್ಲ ನಾಯಕಗಳು ಓಡೋ, ಅಲ್ಲಿ ಬಿಡ್ಬೇಡ, ಬಿಡ್ಬೇಡ. ಅಲ್ಲಿ ಆ ಕಡೆ ನಿಲ್ಲು, ನಿಲ್ಸು. ಗಾಡಿಯಲ್ಲಿ ಕುಡ್ಸಿ ಅವ್ರನ್ನ. ಓಡೋರೆ, ಬೇಗ ಬೇಗ.
ಹೇಳಿ ಕೇಳು, ಆ ಬೋಡ ಯಾರು? ಆ ರಾತ್ರಿ ಇವನೇ ತಪ್ಪಿಸ್ಕೊಂಡು ಹೋಗಿದ್ದು. ಹೋಗೋಣವಾ? ಹ್ಞೂ ಸರ್. ಮತ್ತೆ ನನ್ ಮನೆಗೆ ಬಂದಿದೆಯಲ್ಲ, ಎಷ್ಟು ಧೈರ್ಯ ನಿನ್ಗೆ? ಒಂದ್ಸಲ ಮರ್ಯಾದೆ ಹೋದ್ರೆ ಅಷ್ಟೇ. ಏನಾದ್ರೂ ಮಾತಾಡ್ಲಿಕ್ಕಿದ್ರೆ ಆಫೀಸ್ಗೆ ಬಂದು ಮಾತನಾಡು. ಹೋಗಿಲ್ಲಿಂದ. ನಿಮ್ಮ ಹತ್ರ ಮುಖ್ಯ ವಿಷಯ ಮಾತಾಡ್ಬೇಕು. ನನ್ಗೆ ಸಹಾಯ ಮಾಡೋಕ್ ಹೋಗಿ ನೀವು ಕಷ್ಟದಲ್ಲಿ ಸಿಕ್ಕಾಕೊಂಡ್ರಿ. ನಿಮ್ಗೆ ತುಂಬಾ ಅವಮಾನ ಆಯ್ತು. ಇದೆಲ್ಲದಕ್ಕೂ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನೀವು ಮತ್ತೆ ರೋಜ್ ನನ್ನನ್ನು ಕ್ಷಮಿಸ್ಬಿಡಿ. ಗೊತ್ತಿಲ್ಲದೆ ನನ್ನಿಂದ ತಪ್ಪಾಗಿದೆ. ಇದೆಲ್ಲ ನಾನು ಬೇಕು ಅಂತ ಮಾಡ್ಲಿಲ್ಲ. ಕೆಟ್ಟ ಸಮಯ ಹಾಗಾಗಿ ಇದೆಲ್ಲ ಆಗೋಯ್ತು. ಸಾಧ್ಯವಾದ್ರೆ ನನ್ನನ್ನು ಕ್ಷಮಿಸಿ. ನೀವ್ ಎಲ್ಲ ಸೇರ್ಕೊಂಡು ಅವನನ್ನ ಒಂಟಿ ಮಾಡ್ಬಿಟ್ರಿ. ಸಂತೋಷನಾ? ಎಸ್, ಕಮ್ ಇನ್. ಓಕೆ ಶೋರ್, ಪರವಾಗಿಲ್ಲ, ನಾನು ಮ್ಯಾನೇಜ್ ಮಾಡ್ಕೋತೀನಿ. ನಾನು ಆಮೇಲೆ ಫೋನ್ ಮಾಡ್ತೀನಿ. ಓಕೆ, ಬಾಯ್. ಥ್ಯಾಂಕ್ ಯು. ಹಾಯ್ ಜೋ, ಹೌ ಆರ್ ಯು? ಐ ಆಮ್ ಫೈನ್. ಸಡನ್ ಆಗಿ ನನ್ನ ನೋಡಿ ಶಾಕ್ ಆಯ್ತಾ ನಿನ್ಗೆ? ನಿಮ್ ಬಗ್ಗೆ ಇವರು ಎಲ್ಲ ನನ್ ಹೇಳಿದ್ದಾರೆ. ನಿಮ್ಮಿಬ್ರು ಮಧ್ಯ ಇರೋ ಅಗ್ರಿಮೆಂಟ್ ನನ್ಗೆ ಗೊತ್ತಿದೆ. ಆದ್ರೆ ನಾನ್ ಇವ್ರ ಹತ್ರ ಹೇಳಲಿಲ್ಲ ನೀನ್ ನನ್ಗೆ ಮೊದಲೇ ಪರಿಚಯ ಅಂತ. ಇದನ್ನ ಸಸ್ಪೆನ್ಸ್ ಆಗಿಡ್ಬೇಕು ಅಂತ ಅನ್ಕೊಂಡೆ. ನಾನು ಓದ್ತಾ ಇದ್ದ ಕಾಲೇಜ್ನಲ್ಲೇ KCD ಚೇರ್ಮನ್ ಮಗಳು ಮತ್ತೆ ಇವರು ನನ್ ಜೂನಿಯರ್ ಆಗಿದ್ರು. ಇಲ್ಲ, ನನ್ಗೆ ನೆನಪಿಲ್ಲ ಸರ್. ಕಾಲೇಜಲ್ಲಿ ನೀನು ಹೀರೋಕ್ಕಿಂತ ಕಡಿಮೆ ಇದೆಯಾ? ನನ್ಗೆ ಚೆನ್ನಾಗಿ ನೆನಪಿದೆ. ಅವತ್ತು ನಿನ್ ಪರ್ಫಾರ್ಮೆನ್ಸ್ ನೋಡಿ ಯಾವ್ದು ಸೂಪರ್ ಸ್ಟಾರ್ ಬಂದ ಅನ್ಕೊಂಡೆ. ಅದೆಲ್ಲ ಯೌವನದ ಜೋಶಲ್ಲಿ ಮಾಡಿದ್ದೆ. ಓಕೆ, ಲೆಟ್ಸ್ ಕಮ್ ಟು ದ ಪಾಯಿಂಟ್. ಹೇಳಿ, ನಿಮ್ಮ ಐಡಿಯಾ ಏನು, ಪ್ರಾಜೆಕ್ಟ್ ಏನು? ಕೂತ್ಕೊಳ್ಳಿ. ಇಲ್ಲ, ಪರವಾಗಿಲ್ಲ ಸರ್, ನೀವು ಕೂತ್ಕೊಳ್ಳಿ. ನಾನೊಂದು ವಿಡಿಯೋ ಮಾಡಿದ್ದೇನೆ. ನೀವು ಅದನ್ನ ನೋಡಿದ್ರೆ ಯು ವಿಲ್ ಗೆಟ್ ಅನ್ ಐಡಿಯಾ ಅಬೌಟ್ ಇಟ್ ಸರ್. ಓಹ್, ನೈಸ್. ಬನ್ನಿ ಕಾನ್ಫರೆನ್ಸ್ ರೂಮ್ಗೆ ಹೋಗೋಣ. ಥ್ಯಾಂಕ್ ಯು ಸರ್. ದಟ್ಸ್ ರೈಟ್. 2 ಸಲ ಪ್ರಾಜೆಕ್ಟ್ ನಿಂತಿದೆ. ಅದು ಏನ್ ಡಿಸ್ಕಷನ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಅದು ಏನಂದ್ರೆ ಆಮೇಲೆ ಫೋನ್ ಮಾಡ್ತೀನಿ. ಸರಿ ಬಾಯ್. ಓಕೆ. ಎಲ್ಲ ರೆಡಿ ಇದೆಯಾ? ಎಲ್ಲ ರೆಡಿ ಇದೆಯಾ? ಜೋ, ನಿನ್ನ ಹತ್ರ 15 ಮಿನಿಟ್ಸ್ ಇದೆ. ಅಂಡ್ ಯೋರ್ ಟೈಮ್ ಸ್ಟಾರ್ಟ್ಸ್ ನಾವ್. ಯಾಕೆ ಜೋ, ಏನಾಯ್ತು? ಇದನ್ನ ನಾನು ಮಾಡೋಕ್ಕಾಗುತ್ತಾ? ನನಗೆ ತುಂಬಾ ಟೆನ್ಷನ್ ಆಗ್ತಿದೆ. ಇದು ಸಕ್ಸಸ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಇಷ್ಟೊಂದು ಟೆನ್ಷನ್ ತಗೊಂಡ್ರೆ ಲೈಫಲ್ಲಿ ಹೇಗೆ ಸಕ್ಸಸ್ಫುಲ್ ಆಗ್ತೀಯಾ? ಗುಡ್ ಈವ್ನಿಂಗ್ ಎವ್ರಿಬಡಿ. ಸಾರಿ, ನಾನು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ನೀವೆಲ್ಲ ಸ್ವಲ್ಪ ಸಮಯ ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಮಾಡ್ಬೋದಾ ಪ್ಲೀಸ್? ಎಸ್ ಪ್ಲೀಸ್. ಐ ಟಾಕ್ ಅಬೌಟ್ ಮೊಬೈಲ್ ಫೋನ್ಸ್. ಈ ನಡುವೆ ನಾವು 1 ನಿಮಿಷನೂ ಮೊಬೈಲ್ ಫೋನ್ ಇಲ್ದೆ ಇರೋಕ್ಕಾಗೋಲ್ಲ. ನಮ್ಗೆ ಅಭ್ಯಾಸವಾಗಿ ಬಿಟ್ಟಿದೆ ಅಲ್ವಾ?
ನನ್ಗೆ ಗೊತ್ತಿರುವಷ್ಟು ವಿಷಯ ನಾನ್ ನಿಮ್ ಜೊತೆ ಶೇರ್ ಮಾಡಿದ್ದೀನಿ. ಇದೇ ನನ್ನ ಪ್ರಯತ್ನ. ಇದ್ರಲ್ಲಿ ನಾನ್ ಗೆದ್ರೆ ಇದರಿಂದ ಬರೀ ನನ್ಗೆ ಮಾತ್ರ ಅಲ್ಲ, ನಿಮ್ಗೂ ಲಾಭ ಸಿಗುತ್ತೆ. ಥ್ಯಾಂಕ್ ಯು. ನಾವೆಲ್ಲ ನಿನ್ನ ಮರೆತು ಬಿಟ್ಟಿದೀವಿ ಅಂತ ನನ್ನ ಮಗಳು ಅಂದ್ಕೊಂಡಿದ್ಲು. ಈಗ ನಾನು ಸೈನ್ ಮಾಡಿದ್ದೀನಿ. ಈಗ ನಿನ್ಗೆ ಖುಷಿ ಅಲ್ವಾ ನನ್ನ ಗಾರ್ಡನ್ ರೋಸ್? ಹಾ, ಕೈ ಕುಲುಕಿ ಒಂದಾಗಿ. ಇಟ್ಸ್ ಮೈ ಪ್ಲೇಜರ್. ಸರ್, ನನ್ ಮಗ ಪ್ರಾಜೆಕ್ಟ್ ಮತ್ತೆ ಶುರು ಮಾಡ್ತಾ ಇದ್ದಾನೆ. ಆದ್ರೆ ಈ ಸಲ ಅವನು ಈ ಪ್ರಾಜೆಕ್ಟ್ ಖಂಡಿತ ಕಂಪ್ಲೀಟ್ ಮಾಡ್ತಾನೆ. ಯಾಕೆಂದ್ರೆ ನಮ್ ಡಿಪಾರ್ಟ್ಮೆಂಟ್ ಅವನ ಜೊತೆ ಇದೆ. They are welcoming you. All are excited, you know? Are you serious? ನಾವು ಎಲ್ಲೇ ಹೋದ್ರು ಪೊಲೀಸರವರು ಇದ್ದಾರೆ. ಇವರಿಗೆ ಅವ್ರದ್ದು ಫುಲ್ ಸಪೋರ್ಟ್ ಇದೆ ಸರ್. ನಾವು ಎಲ್ಲಿ ಹೋದ್ರು ಪ್ರೊಟೆಸ್ಟ್ ಮಾಡೋದಕ್ಕೆ ಇವರು ಬಿಡೋದಿಲ್ಲ ಸರ್. ಸುಮ್ಮನೆ ಹೊಡಿತಾರೆ. ಇಲ್ಲ, ನಾವು ಮುಂದೆ ಹೋಗಲ್ಲ. ಪಾರ್ಟಿ ಮೀಟಿಂಗ್ ಅಲ್ಲಿ ಇದರ ಡಿಸಿಷನ್ ತಗೊಳ್ಳೋಣ. ಬನ್ನಿ ಎಲ್ರು. ಅಯ್ಯೋ ಪ್ಲೀಸ್, ಇದನ್ನ ಇಲ್ಲಿ ಹಾಕ್ಬೇಡ್ರಿ. ನೀವು ಏನ್ ಮಾಡ್ತಿದ್ದೀರಾ? ಸುಮ್ನೆ ಹೋಗಿ ಇಲ್ಲಿಂದ. 2 ಸಲ ವಿಂಡ್ ಮಿಲ್ ಬಿದ್ದಿದೆ. ನಾವಿದನ್ ತೆಗೆಯೋದಿಲ್ಲ. ನಾವಿಲ್ಲಿ ತುಂಬಾ ಕಷ್ಟದಿಂದ ನಾವು ಕೂಡ ಶ್ರಮ ಪಡ್ತಿದೀವಿ. ಅದು 2 ಸಲ ಬಿದ್ದಿದೆ. ಹೋಗು ಇಲ್ಲಿಂದ. ಏನ್ ಪ್ರಾಬ್ಲಮ್? ಆಲ್ ಅರೇಂಜ್ಮೆಂಟ್ ಆರ್ ಕಂಪ್ಲೀಟ್. ಈಗ ಈ ಲೊಕೇಶನ್ ನಂದು. ನಾನಿದನ್ನು ನೋಡ್ಕೋತೀನಿ. ಸ್ವಲ್ಪ ಎಚ್ಚರಿಕೆ ಇರಲಿ. ನಾಳೆ ಉದ್ಘಾಟನೆ. ಬನ್ನಿ ಬನ್ನಿ ಹೋಗೋಣ. ಬನ್ನಿ ಬೇಗ ಬೇಗ ಬೇಗ. ಬನ್ನಿ ಬನ್ನಿ. ಏನಾಯ್ತಲ್ಲಿ? ಏನ್ ಮಾಡ್ತಿದ್ದ? ಅಲ್ಲಿ ನೋಡಿ. ಹಿಂದೆ ಬನ್ನಿ, ಹಿಂದೆ ಬನ್ನಿ. ನೋಡು, ಅಲ್ಲಿ ನೋಡು, ಮೇಲೆ ಕೂತ್ಬಿಟ್ಟಿದ್ದಾನೆ. ಏನಾಗುತ್ತೆ ನೋಡಿ. ಹಿಂದೆ ಹಿಂದೆ. ಹಾ ಬರ್ತಿದ್ದೀನಿ. ಓ, ಅವ್ರ ನೈಟ್ ಡ್ಯೂಟಿ ಮಾಡ್ತಿದ್ರಲ್ಲ ಇಡಿಯಟ್ಸ್. ಹಾ, ಅವರನ್ನ ಸಸ್ಪೆಂಡ್ ಮಾಡಿದ್ದೀನಿ. ಹಾ, ನಡಿ. ಯಾರೇ ಅವನು? ಅಲ್ಲಿ ಮೇಲೆ ಹೇಗೆ ಹತ್ತದ ಅವನು? ಏನಾಗ್ತಾ ಇದೆ? ಏನಾಗ್ತಾ ಇದೆ? ಚಾನೇನೆ ಏನೋ ಪಾರ್ತಾನೆ ಆಗ್ತಾ ಇಲ್ಲ. ಏನಾಗ್ತಾ ಇದೆ? ಏನ್ ಮಾಡ್ತಾ ಇದ್ದಾನೆ ಅವನಲ್ಲಿ? ಈ ಹುಚ್ಚಪ್ಪನ ನೋಡ್ತಿದ್ರೆ ಬಾಣ್ಲೆಯಿಂದ ಎದ್ದು ಬೆಂಕಿಗೆ ಬಿದ್ದ ಹಾಗೆ ಅನಿಸ್ತಿದೆ. ಏನ್ ಮಾಡ್ತಾ ಇದ್ದಾನೆ ಅವನು? ಹಿಂದೋಗಿ ಹಿಂದೋಗಿ ಎಲ್ಲ. ಯಾರು ಮುಂದೆ ಮಾಡಬೇಡಿ. ಹಿಂದೋಗಿ 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 ಎಲ್ಲ. ಹಿಂದೋಗಿ ಸರಿ ಆಗ್ತಿತ್ತು. ಹಾ, ಹಿಂದೋಗಿ. ಗುಂಪಾಗ್ಬೇಡಿ ಎಲ್ಲ. ಹಿಂದೋಗಿ ಹಿಂದೋಗಿ ಎಲ್ಲ. ನಾವು ತುಂಬಾ ಶ್ರಮ ಪಟ್ಟಿದ್ದೀವಿ. ಆದ್ರೆ ಅವನಿಗೆ ಏನ್ ಬೇಕಂತ ಅರ್ಥನೇ ಆಗ್ತಿಲ್ಲ. ಈ ಪ್ರಾಜೆಕ್ಟ್ ವಿರುದ್ಧ ಮೋರ್ಚಾ ಆದಾಗ ಅವನ್ ಕೂಡ ಇದ್ದ. ಆದ್ರೆ ಇವನ್ ಮೇಲೆ ಯಾರು ಗಮನ ಕೊಟ್ಟಿಲ್ಲ. ಅರೆ, ಇವನ್ನ ಮೊದ್ಲು ಇಳಿಸಿ. ಇವನು ಸತ್ರೆ ನನ್ನ ಚೇರು ಸಾಯುತ್ತೆ. ನೀವು ಫೈರ್ ಸರ್ವಿಸ್ಗೆ ಇನ್ಫಾರ್ಮ್ ಮಾಡಿದ್ರಾ? ಹಾ ಸರ್, ಬರ್ತಾ ಇದ್ದಾರೆ. ಇದು ನನ್ ಕೊಡು. ನಿನ್ಗೆ ಏನ್ ಬೇಕು ಹೇಳು. ನೀನು ಹೇಳಿದ್ರೆ ಈ ಪ್ರಾಜೆಕ್ಟ್ ಅನ್ನ ನಿಲ್ಲಿಸ್ತೀವಿ. ನಿಂದು ಏನೇ ಕೋರಿಕೆ ಇದ್ರೆ ಅದನ್ನು ನಾವು ಪೂರೈಸ್ತೀವಿ. ಯಾಕೆ ಹೀಗ್ ಮಾಡ್ತಿದ್ದೀರಾ? ಆತ್ಮಹತ್ಯೆಯಿಂದ ಏನು ಸಿಗಲ್ಲ. ಸರ್, ಸರ್, ನಮ್ಗೆ ಯಾವುದೇ ಪರಿಸ್ಥಿತಿಲಿ ಪ್ರಾಜೆಕ್ಟ್ ಸಕ್ಸಸ್ ಮಾಡ್ಬೇಕು ಸರ್. ಇದೇ ವ್ಯಕ್ತಿ ವಿಂಡ್ ಮಿಲ್ ಬೀಳ್ಸಿರ್ಬೇಕು. ನಿಮ್ ಪ್ರಾಬ್ಲಮ್ ಏನು ಹೇಳಿ, ಅದನ್ನ ಸಾಲ್ವ್ ಮಾಡ್ತೀವಿ. ಛೇ, ಕೆಳಗ್ ಬಾ ಅಂತ ಹೇಳ್ತಿದ್ದಾರೆ ನಿನ್ಗೆ.
ಕೆಳಗ್ ಬರಕ್ ಏನಾದ್ರೂ ಕಷ್ಟ ಆಗ್ತಿದೆಯಾ ನಿಂಗೆ? ನಾನ್ ಕೆಳಗೆ ಬರ್ಬೇಕು ಸರ್, ಆದ್ರೆ ನನ್ಗೆ ತಲೆ ಸುತ್ತಾ ಇದೆ. ಅದಕ್ಕೆ ಸರಿ, ನನಗೆ ಏನೂ ಬಾ. ಕಾಣಿಸ್ತಿಲ್ಲ. ಬಾ, ನಾ ಬಾ, ಬಿಡಿಸ್ಲಿಲ್ಲ ನಿಧಾನಕ್ಕೆ ಬಾ, ಸರ್, ನಿಧಾನಕ್ಕೆ ನಾ ಬಿಡಿಸ್ಲಿಲ್ಲ. ನನ್ನ ಈ ಸ್ಥಿತಿ ನೋಡಿ ಸರ್. ಅಯ್ಯೋ ಎತ್ಕೋಬೇಡ. ಮಾಡ್ತಾ ಇದ್ದಾನೋ ಏನೋ ಹುಚ್ಚರು ಎಲ್ಲಾರು. ನಿಧಾನಕ್ಕೆ ಬಾ, ನನ್ ಕೈ ಹಿಡ್ಕೋ, ಕೈ ಹಿಡ್ಕೋ ನಂದು. ನಿಧಾನಕ್ಕೆ ನಿಧಾನಕ್ಕೆ. ಹೆಂಗಿದ ನೋಡೋನು, ಬಟ್ಟೆನೂ ಹಾಕೊಂಡಿಲ್ಲ. ಥೂ, ಏನ್ ಮಾಡ್ತಾ ಇದ್ದಾರೋ ಏನೋ. ನಿಮ್ಗೆಲ್ಲರಿಗೂ ಸ್ವಾತಂತ್ರ್ಯ ದಿವಸ ಶುಭಾಶಯಗಳು. ನನ್ನನ್ನು ಹೀಗೆ ಕರ್ಕೊಂಡೋಗಿ. ಇವನಿಗೊಂದು ಮೊದಲು ಬಾರಿಸ್ಬೇಕು. ಎಲ್ಲ ನೋಡಿ, ಹಿಂದೋಗಿ, ಎಲ್ಲ ಹಿಂದೋಗಿ. ಹಾ, ಎಲ್ಲ ಹಿಂದೋಗಿ. ಇವನ್ಗೆ ಕೆಳಗಿಳಿಸಿ, ನಾನ್ ನೋಡ್ಕೋತೀನಿ. ಏನ್ ಅನ್ಕೊಂಡಿದೀಯ? ಹೇಳು, ನೀನೇ 7 ಸತಿ ವಿಂಡ್ ಬೀಳ್ಸದಲ್ವಾ? ನಾನಲ್ಲೇ ಬಿಡಿಸಿ ಸರ್, ನನ್ನ ಸ್ಥಿತಿ ನೋಡಿ. ಬಾಯ್ ಮುಚ್ಚು, ಸುಳ್ಳು ಹೇಳ್ತೀಯ. ಇಲ್ಲೇ ನಿನ್ನ ಸಾಯಿಸ್ಬಿಡ್ತೀನಿ ನಾನು. ದೇಶಭಕ್ತ ಜೋಶ್ನಲ್ಲಿ ನನ್ ಗೊತ್ತಿಲ್ದೇನೋ ಮಾಡ್ಬಿಟ್ಟೆ ಸರ್. ಊರಲ್ಲಿ ಮನೆಯಲ್ಲಿ ನನ್ ಬಗ್ಗೆ ಏನು ಬೆಲೆನೂ ಇಲ್ಲ ಸರ್. ಫೇಸ್ಬುಕ್ ನಲ್ಲಿ ಹಾಕ್ಲಿಕ್ಕೆ ನನ್ ಮಕ್ಳು ಫೋಟೋ ಕೇಳ್ತಿದ್ದಾರೆ ಸರ್. ತುಂಬಾ ಜನ ಫೋಟೋ ತೆಗ್ದಿರ್ತಾರಲ್ಲ ಸರ್, ಇದನ್ನ ನೋಡಿ ನನ್ ಮಕ್ಳು ತುಂಬಾ ಖುಷಿ ಪಡ್ತಾರೆ ಸರ್. ವಿಂಡ್ ಮಿಲ್ ನ ಬೀಳ್ಸ್ಬೇಕಂತಿರ್ಲಿಲ್ಲ ಸರ್. ಪಬ್ಲಿಸಿಟಿಗೆ ಇವರು ಏನೇನ್ ಮಾಡ್ತಾರೆ, ಇವರನ್ನ ಹಿಡಿದು ಜೈಲ್ಗೆ ಹಾಕ್ಬೇಕು. ಇವರು ಹೆಡೇಕು. ಸ್ವಲ್ಪ ಇಲ್ಲಿ ಕೇಳು. ನಿಮ್ಮ ವಿಂಡ್ ಮಿಲ್ ನ ಸರಿಯಾದ ಸಮಯಕ್ಕೆ ಆನ್ ಮಾಡು, ಆಯ್ತಾ? ನಾನು ಹೆಚ್ಚು ಮಾತಾಡೋಕೆ ಬಂದಿಲ್ಲ, ಆದ್ರೆ ಈ ಪ್ರೊಟೆಸ್ಟ್ ಮಾಡ್ತಿರುವವರಿಗೆ ಒಂದ್ ಮಾತು ಹೇಳಕ್ ಬಯಸ್ತೀನಿ. ನಾನು ₹1 ಖರ್ಚು ಮಾಡ್ದೇನೆ ಮತ್ತೆ ನಾವು ಈ ಪ್ರಾಜೆಕ್ಟ್ ಅನ್ನು ಶುರು ಮಾಡ್ತೀವಿ. ಒಂದ್ಸರಿ ಈ ಪ್ರಾಜೆಕ್ಟ್ ಸಕ್ಸಸ್ ಆದ್ರೆ ಆಮೇಲೆ ನಾವು ಚೆಕ್ ಇಶ್ಯೂ ಮಾಡ್ತೀವಿ. ಅದಕ್ಕೆ ನಾವು ಯಾವ ಉದ್ಘಾಟನೆ ಸಮಾರಂಭನೂ ಮಾಡಿಲ್ಲ ಇಲ್ಲಿ. That's all for the moment. Thank you. ಯಾಕೆಷ್ಟು ಟೆನ್ಷನ್ ಅಲ್ಲಿ ಇದ್ಯಾ? ಈಗೆಲ್ಲ ಸರಿ ಹೋಯ್ತಲ್ವಾ? ಅಪರಾಧಿ ಯಾರು ಅಂತ ಗೊತ್ತಾಗೋ ತನಕ ನನ್ಗೆ ನೆಮ್ಮದಿ ಇಲ್ಲ. ಈಗ ಇದೆಲ್ಲ ಯೋಚನೆ ಯಾಕೆ ಮಾಡ್ತಾ ಇದೀಯಾ ನೀನು? ಏನ್ ಹೇಳ್ತಿದ್ಯಾ ನೀನು? ನನ್ನಿಂದ ನಿನಗೆ ತೊಂದರೆ ಆಗ್ತಿದ್ದು, ಅದಕ್ಕೆ ನಾ ಹಿಂದೆ ಸರಿದೆ. ನೀ ಅದನ್ನ ಗಮನಿಸಿದ್ಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅದರಿಂದ ಒಂದು ಹೆಲ್ಪ್ ಆಯ್ತು. ನಿನ್ನ ಪ್ರಾಜೆಕ್ಟ್ ಯಾರು ಹಾಳು ಮಾಡಿದ್ರು ಅನ್ನೋದನ್ನ ನಾನು ಕಂಡು ಹಿಡಿದೆ. ನಿನಗೆ ಯಾರು ಹೆಲ್ಪ್ ಮಾಡಿದ್ರು ಅವರೇ ನಿನ್ನ ಎನಿಮಿ. ಹ್ಯಾಕ್ ಕಾಣಿಸ್ತಿದ್ದೀನಿ? ಹಾ, ಚೆನ್ನಾಗಿ ಕಾಣಿಸ್ತೀಯ. ಒಳ್ಳೆ ಹೀರೋ ತರ ಕಾಣಿಸ್ತೀಯ. ಸರಿ, ಇದು ನೋಡು. ಇವಳಿಗೆ ಯಾರೋ ಲವ್ ಲೆಟರ್ ಕೊಟ್ಟಿದ್ದಾರೆ. ಇವಳ ಹೆಸರು ಹಂಸ. ಈ ಲೆಟರ್ ಯಾರು ಬರ್ದಿದ್ದು ಅಂತ ಇವಳು ಹೇಳ್ತಾ ಇಲ್ಲ. ಈಗ ಇವಳು ಇದಕ್ಕೆ ಉತ್ತರ ಕೊಡ್ಬೇಕಂತೆ. ಆ ಹುಡುಗ ಯಾರು? ಆ ಹುಡುಗ ಯಾರು? ಹೇಳ ನನ್ಗೆ. ಅಯ್ಯೋ, ಯಾರು ಯಾರು ಇದು? ಹೊಡಿತಾ ಇದ್ದೀರಾ? ಆ ಹುಡುಗ ನನಗೆ ಯಾಕೆ ಹೊಡೆದ ಅಂತ ಗೊತ್ತಿಲ್ಲ, ಆದರೆ ನಾನು ತುಂಬ ಸೆನ್ಸಿಟಿವ್ ಆಗಿದ್ದೆ. ನನಗೆ ಆ ಅವಮಾನ ತಡ್ಕೊಳಕ್ಕಾಗಿಲ್ಲ. ಅವಮಾನ ಆಗಿದ್ದಕ್ಕೆ ಮತ್ತೆ ನಾನು ಕಾಲೇಜ್ಗೆ ಹೋಗಲಿಲ್ಲ. ಕೆಲವು ವರ್ಷಗಳ ನಂತರ ಲೈಫಲ್ಲಿ ಸಕ್ಸಸ್ಫುಲ್ ಆದಮೇಲೆ ನಿನ್ನ ಮದುವೆ ಆಗಬೇಕಂತ ಆಸೆ ಇತ್ತು. ಆದರೆ ಯಾವ ವಿಷಯ ಮರಿಬೇಕಂತಿದ್ನೋ ಅದೆಲ್ಲ ಮತ್ತೆ ನನ್ನ ಮುಂದೆ ಬಂತು. ಅದಕ್ಕೆ ನಾನು ಡಿಸೈಡ್ ಮಾಡಿದೆ ಈ ವಿಂಡ್ ಮಿಲ್ನ ಬೀಳಿಸ್ಬೇಕಂತ. ನೀವು ಚೆನ್ನಾಗಿ ದುಡ್ಡು ಕೊಟ್ರೆ ಸಾಕು. ವಿಂಡ್ ಮಿಲ್ ಹೇಗೆ ಬೀಳಿಸ್ಬೇಕು ಅದು ನನ್ಗೆ ಗೊತ್ತಿದೆ. ಕೆಲಸ ಆಗುತ್ತೆ ಅಲ್ವಾ? ನೀವು ಆ ಚಿಂತೆ ಬಿಟ್ಟು ಆರಾಮಾಗಿ ಬಾದಾಮಿ ತಿನ್ನಿ. ಆದರೆ ಈಗ ನನಗೆ ಬೇಜಾರಾಗ್ತಾ ಇದೆ. ನಾನಿಬ್ಬರನ್ನ ತಪ್ಪು ತಿಳ್ಕೊಂಡ ಅಂತ. ಅದಕ್ಕೆ ಈ ಪ್ರಾಜೆಕ್ಟ್ನ ಸಕ್ಸಸ್ಫುಲ್ ಮಾಡಬೇಕಂತ ಡಿಸೈಡ್ ಮಾಡಿದೆ. ಐ ಆಮ್ ಸೋ ಸಾರಿ ಜಾಯ್. ಆದರೂ ನನಗೆ ಈ ವಿಷಯ ನಿಮಗೆ ಹೇಳಲಿಲ್ಲ ಅಂತ ಗಿಲ್ಟ್ ಆಗ್ತಾ ಇತ್ತು. ಅದಕ್ಕೆ ಈ ವಿಷಯನ ರೋಸ್ಗೆ ಹೇಳಿದೆ. ಐ ಆಮ್ ಸೋ ಸಾರಿ ಜಾಯ್. ಇವ್ರ ಫ್ರಾಂಕ್ನೆಸ್ ನನಗಿಷ್ಟ ಆಯ್ತು. ಅದಕ್ಕೆ ಇವ್ರು ಪ್ರಪೋಸ್ ಮಾಡಿದಾಗ ನಾನು ಒಪ್ಕೊಂಡೆ. ಮದುವೆ ಆದರೆ ನನ್ನ ಫ್ರೀಡಮು, ನನ್ನ ಫ್ರೆಂಡ್ಶಿಪ್ಪು ಎಲ್ಲ ಕಳ್ಕೊಂಡು ಬಿಡ್ತೀನಿ ಅನ್ಕೊಂಡಿದ್ದೆ. ಆದರೆ ಈಗ ಪ್ರಾಬ್ಲಮ್ ಇಲ್ಲ. ನಾನು ಇವರನ್ನ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ.
ಇಷ್ಟು ದಿನ ನಾನು ವೈರಿ ಆಗಿದವನು ಇವತ್ತು ತನ್ನ ತಪ್ಪು ಒಪ್ಕೊಳ್ತಿದ್ದಾನೆ. ಎಷ್ಟು ವಿಚಿತ್ರ. ನಿನ್ನಂತ ವಿಲನ್ ನಾನು ನೋಡ್ಲೇ ಇಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಯಾಕೆ? ಈ ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲಿ ಮರೆಯೋಲ್ಲ. ಈಗ ನಾನು ಖಾತ್ರಿಯಾಗಿ ಹೇಳಬಲ್ಲೆ ನನ್ನ ಲೈಫಲ್ಲಿ ಸೋಲೋಲ್ಲ. ಐ ಆಮ್ ಶೋರ್ ಸರ್, ಐ ವಿಲ್ ನೆವರ್ ಲೂಸ್. ಥ್ಯಾಂಕ್ ಯು ಜೋ. ಆದರೆ ಸರ್ ಅನ್ಬೇಡ. ಕಾಲೇಜಲ್ಲಿ ನಿಮ್ ಜೊತೆ ನಾನು ತುಂಬಾ ಕೆಟ್ಟದಾಗಿ ವರ್ತಿಸಿದೆ, ಆದ್ರೂ ನೀವು ನನಗೆ ಹೆಲ್ಪ್ ಮಾಡಿದ್ರಿ. ಯು ಆರ್ ಗ್ರೇಟ್ ಸರ್. ನಿನ್ನ ಗುಟ್ಟು ನಮ್ಗೆಲ್ಲ ಗೊತ್ತಿಲ್ಲ ಅನ್ಕೋಬೇಡ. ಈ ಹುಡುಗಿ ನಿನಗೆ ಎಷ್ಟು ಇಷ್ಟ ಅಂತ ನನಗೆ ಗೊತ್ತು. ಹಿ ವಿಲ್ ಪ್ರೋಗ್ರೆಸ್ ಅ ಲಾಟ್, ಬಟ್ ಯು ವಿಲ್ ಹ್ಯಾವ್ ಟು ಕಂಟ್ರೋಲ್ ಹಿಮ್. ಅವನ್ ಜುಟ್ಟು ನಿನ್ನ ಕೈಲೇ ಇರ್ಲಿ, ಆಯ್ತಾ? ಮರಿಬೇಡ ಇದನ್ನ. ನಿಮ್ ಟೆನ್ಷನ್ ಏನು ಕಡಿಮೆ ಆಗಿಲ್ಲ ಅಲ್ವಾ? 1 ವಾರ ಕಾಯಿರಿ ಸಾಕು. ಈ ವಿಂಡ್ ಮಿಲ್ ನ ಯಾರು ಬೆಳೆಸಿದ್ದಾರೆ ಅವರನ್ನ ಹಿಡ್ದೇ ಇಡ್ತೀವಿ. ನಾನಿರೋ ತನಕ ಹೆದರ್ಬೇಕಾಗಿಲ್ಲ. ನನ್ ಸಿಟಿ ಯಾವತ್ತು ಕ್ಲೀನ್ ಸಿಟಿ ಆಗಿರುತ್ತೆ. ಆಗೋದೆಲ್ಲ ಒಳ್ಳೇದಕ್ಕೆ ಆಗೋದು.